ಮೊದಲಿಗೆ ಕೊಹ್ಲಿ ಬರ್ತಾರೆ ಆಯಿತಾ, ನಡ್ಕೊಂಡು ಸ್ವಲ್ಪ ಇದು ಈ ಕಡೆ ಬರ್ತಾರೆ. ಆ್ಯಂಡ್ ಆಫ್ಟರ್ ಸಮ್ ಟೈಮ್ MSD ವಾಕ್ಸ್ ಇನ್. ದ ರೋರ್ ದ್ಯಾಟ್ ವಾಸ್ ಇನ್ ಸ್ಟೇಡಿಯಂ, ಕೊಹ್ಲಿ ಜೊತೆಗೆ ದೆನ್ MSD, ಒಂಥರ ಅದು ಸಿಂಕ್ರನೈಸ್ಡ್ ಮ್ಯೂಸಿಕ್ ಥರ. ಐ ಥಿಂಕ್ ಯಾವ ಮಟ್ಟಿಗೆ ಒಬ್ಬ ಮನುಷ್ಯನನ್ನು, ಒಬ್ಬ ವ್ಯಕ್ತಿಯನ್ನು ಜನ ದೇವರಾಗಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಮುಂದೇನು? ದುಡಿಮೆಯ ನಮ್ಮ ಈ ಬದುಕು, ಅದರಲ್ಲಿ ದೇವರ ಹುಡುಕು, ನಮ್ಮ ಬಾಳಲ್ಲಿ ಬರುವುದು ಬೆಳಕು, ಅಣ್ಣವರ ಮಾತು ಅಲ್ವಾ. ದಾನಿಗೊಂದು ಎಲ್ಲಿ ಎಲ್ಲಿದೆ, ನಿನ್ನದೇ ನೆನಪು ದಿನವೂ ಮನದಲ್ಲಿ, ನನ್ನ ನೀನು ಗೆಲ್ಲಲಾರೆ. ಸೊ ಇಸ್ ದಿಸ್ ಹೌ ಯು ನಿಮ್ಮ ಡೆಡ್ ಆಡಿಯನ್ಸನ್ನು ಹಿಂಗೆ ಟರ್ನ್ ಮಾಡೋದಾ? Talking is my game, Reena D'Souza is my name. And if I cannot talk, then what am I for? ನೀವು ಯಾವ ರೀತಿ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಟ್ರೀಟ್ ಮಾಡ್ತಿರೋ ಅಲ್ಲಿದೆ ಹೋಗಿದೆ. ಸೊ ದಿಸ್ ಇಸ್ ಜಸ್ಟ್ ಕ್ಯೂರಿಯಸ್ ವಿತ್ ರೀನಾ ನಾವು. ಎಸ್ ಎಸ್, ಯಾಕಂದ್ರೆ ನೀವೀಗ ಏನು ನೋಡ್ತಿದ್ದೀರಲ್ವಾ, ಈ ವರ್ಷನ್ ಕೆಲವು ಗಂಟೆಗಳ ಹಿಂದೆ ನನ್ನ ಜೊತೆ ಮಾತಾಡಿಲ್ಲ. ಸೊ ಈ ವರ್ಷನ್ ಒಂದು ಸ್ವಲ್ಪ ರೋಲ್ ರಿವರ್ಸಲ್ ಆದರೂ ಕೂಡ ಅವ್ರ ಮುಖದಲ್ಲಿ ನಗು ಇದೆಯಲ್ಲ, ಇದು ನನಗೆ ಇಷ್ಟ ಆಗ್ತಾ ಇದೆ. ಐ ಥಿಂಕ್ ಹೇಳಿ, ಈ ಕಥೆನ ನಾನು ತಿಳ್ಕೋಬೇಕು, ಜನರಿಗೆ ಅಲ್ದಿದ್ರು ಒಂದು ಸ್ವಲ್ಪ ನನಗೂ. So guys, it's not my podcast now. It's her on the hot seat and ಯಾರಾದ್ರೇನು ಒಳ್ಳೆ ಕೆಲಸ ನಡೀತಾ ಇದೆ, ಅದು ಮುಖ್ಯ. absolutely. So now in the list is Irfan Khan. Andre because why I'm digging in ಅವರಲ್ಲಿ ನೀವು ನೋಡಿದ್ರ is all their records and all of that will only give you numbers, pride, achievements, accolades, but what's the human side of the face? ಐ ಥಿಂಕ್ ಇರ್ರೆಸ್ಪೆಕ್ಟಿವ್ ಟು ಯಾರೇ ಇರಬಹುದು, ಅದು ಯಾರೇ ಒಂದು ವ್ಯಕ್ತಿ ಒಬ್ಬರು ಸಾಧನೆ ಮಾಡಿದರೆ, ಒಂದು ಫೀಲ್ಡಿನ ಶ್ರೇಷ್ಠ ಮಟ್ಟಕ್ಕೆ ಮುಟ್ಟಿದ್ದಾರೆ ಅಂತ ಬಂದರೆ, ಆ ವ್ಯಕ್ತಿಯಲ್ಲಿ ಕಂಡು ಬರ್ತಿರುವಂತಹ ಕೆಲವೊಂದು ಗುಣಗಳು, ಅದರಲ್ಲಿ ಒಂದು ಸಿಂಪ್ಲಿಸಿಟಿ, ಇನ್ನೊಂದು ಬೀಯಿಂಗ್ ಹಂಬಲ್. ಎರಡರಲ್ಲಿ ತುಂಬ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ. ಮೀನಿಂಗ್ ಸಿಂಪ್ಲಿಸಿಟಿ ಅಂದರೆ ಏನು ಸಿಕ್ಕಿದ್ರು, ಫಾರ್ ಎಕ್ಸಾಂಪಲ್ ಆ ದಿನ ನೀರು ಸಿಕ್ಕಿದೆ, ಕಾಫಿ ಸಿಕ್ಕಿಲ್ಲ, ಖುಷಿಯಾಗಿರೋದಪ್ಪ. ಒಂದು ದಿನ ನಾನು ನೀರು ಕುಡ್ದೆ ಬಂದಿರೋದು ಅಂತ ಒಂದು ಯೋಚನೆ ಕೂಡ ಇಡೋದು, ದಟ್ಸ್ ಅ ರಿಯಾಲಿಟಿ ಅಲ್ವಾ. ಇವತ್ತಿನವರೆಗೂ MS ಧೋನಿ ಒಂದು ಸ್ಟೀಲ್ ಕಪ್ಪಲ್ಲಿ ಟೀ ಕಾಫಿ ಕುಡಿಯೋದು, ಅಥವಾ ವಾಟ್ ಎವರ್ ಹಿ ಡ್ರಿಂಕ್ಸ್ ಅಲ್ವಾ, ಅವರು ಕಪ್ಪಲ್ಲಿ ಕುಡಿಯಲ್ಲ ಅಂತಾರೆ. ಯಾಕೆ ಹೇಳಿ, ನಾನು ಎಲ್ಲಿಂದ ಆರಂಭ ಮಾಡಿದ್ದು ಮರಿಬಾರ್ದು ಅಂತ ಅಲ್ವಾ. ಮನೆಗೆ ಬಂದವ್ರಿಗೆ ಕಪ್ ಕೊಡ್ತಾರೆ, ಬಟ್ ಅವ್ರು ಅದ್ರಲ್ಲಿ ಕುಡಿತಾರೆ ಅಂತ ನಾನು ಕೇಳಿದ್ದೀನಿ. MSK ಪ್ರಸಾದ್ ಸರ್ ನನಗೆ ಕತೆ ಹೇಳಿದ್ದು, ಅವ್ರ ಜೊತೆ ಕೂತಾಗ ಅವ್ರು ನನಗೆ ಕೆಲವೊಂದು ಕತೆ ಹೇಳಿರೋದಿದೆ. ಸೊ ಸಿಂಪ್ಲಿಸಿಟಿ, ಹಂಬಲ್, ಎಷ್ಟೇ ಮಟ್ಟಕ್ಕೆ ಬೆಳೆದಿದ್ರೂ ಕೂಡ, ಹೇ ಎಟ್ ದಿ ಎಂಡ್ ಆಫ್ ದ ಡೇ ಆರ್ ವಿ ನಾಟ್ ಹ್ಯೂಮನ್ಸ್ ಅಲ್ವಾ. ಟ್ರೀಟಿಂಗ್ ಪೀಪಲ್ ಆಸ್ ಈಕ್ವಲ್, ಆ ವ್ಯಾಲ್ಯೂ ಸಿಸ್ಟಮ್ನ ಹಿಡ್ಕೊಳ್ಳೋದು, ಸೊ ಎಲ್ಲರ ಹತ್ರ ಇರುತ್ತೆ. ಆಮೇಲೆ ಎಷ್ಟೇ ದುಡ್ಡು ಜೇಬಲ್ಲಿ ಇದ್ದರೂ ಕೂಡ ನಗ್ನಗ್ತಾ ಇರೋದು, ಇಟ್ಸ್ ಓಕೆ, ಯಾರೇ ಆಗಿರಲಿ, ಅಪ್ಪ ಚೆನ್ನಾಗಿದೆಯಾ. ಐ ಥಿಂಕ್ ದಟ್ ಕಮ್ಸ್ ನ್ಯಾಚುರಲಿ, ಹ್ಯಾವಿಂಗ್ ದಟ್ ಕಾನ್ಫಿಡೆನ್ಸ್, ಆ ಭರವಸೆ ನಿಮ್ಮಲ್ಲಿ, ಆ ಒಂದು ಧೈರ್ಯ, ಜಸ್ಟ್ ಮೇಕಿಂಗ್ ಪೀಪಲ್ ಕಂಫರ್ಟಬಲ್. ಸೊ ಇದೆಲ್ಲ ಗುಣ ಅವರಲ್ಲಿ ನ್ಯಾಚುರಲಿ ಬರುತ್ತೆ. ಸೊ ಇರೆಸ್ಪೆಕ್ಟಿವ್ ಟು ವಿಚ್ ಎವರ್ ನೇಮ್ಸ್ ದಟ್ ಯು ಟೇಕಿಂಗ್ ಅಪ್, ಐ ಆಮ್ ಶೋರ್ ಇದೇ ಉತ್ತರ ಬರುತ್ತೆ ನಿಮಗೆ ಎಟ್ ದಿ ಎಂಡ್ ಆಫ್ ದ ಡೇ, ಬಿಕಾಸ್ ಆಲ್ ಆಫ್ ದೆಮ್ ಆರ್ ಯುನೀಕ್ ಇನ್ ದೇರ್ ಓನ್ ವೇಸ್. ಎಲ್ಲರೂ ಸಾಧಕರು. ಆ್ಯಂಡ್ ಅವರಿಂದ ನಾವೇನು ಕಲಿಬಹುದು ಅಂದರೆ, ಅವರಷ್ಟು ನಾವು ಬೆಳೆಯೋದಕ್ಕಾಗದಿದ್ದರೂ ನಮ್ಮ ಮಟ್ಟಲ್ಲಿ, ನಮ್ಮ ಒಂದು ವೃತ್ತಿ ಜೀವನದ ಈ ಫೀಲ್ಡಲ್ಲಿ ನಾವು ಎಷ್ಟು ಬೆಸ್ಟ್ ಮಾಡೋದಕ್ಕಾಗತ್ತೆ. ನಮ್ಮ ಬೆಸ್ಟ್ ಅಂತ ಇರುತ್ತಲ್ಲ, ನಾನು ಉಸೇನ್ ಬೋಲ್ಟ್ ಥರ ಓಡೋದಕ್ಕಾಗಲ್ಲ, ಬಟ್ ಈ ಫೀಲ್ಡಲ್ಲಿ ಕ್ಯಾನ್ ಐ ಬಿ ಬೆಟರ್ ದೆನ್ ವಾಟ್ ಐ ವಾಸ್ ಯೆಸ್ಟರ್ಡೇ. ನನ್ನ ಒಂದು ಕಾಂಪಿಟೇಷನ್ ನನ್ನ ಜೊತೆ ಇದೆ, ಅದು ನನ್ನ ನೆನ್ನೆಯ ಜೊತೆಗಿದೆ. ಇವತ್ತಿನ ನನ್ನ ಅಬ್ಸಲ್ಯೂಟ್ಲಿ ಅಂದರೆ ಉಸೇನ್ ಬೋಲ್ಟು ಅವ್ರ ಜರ್ನಿ ಉಸೇನ್ ಬೋಲ್ಟ್ ಟ್ರ್ಯಾಕಿಗೆ ಆಯಿತು ಅಂದರೆ, ವೈ ಶುಡ್ ಅ ರಶ್ಮಿ ಆರ್ ಇವನ್ ವೈ ಶುಡ್ ಅ ರೀನಾ ಕಂಪೇರ್ ಆಸೆಲ್ಸ್ ಟು ಉಸೇನ್ ಬೋಲ್ಟ್? ಅಂದರೆ ನಮ್ಮಲ್ಲಿ ಸಮಾಜದಲ್ಲಿ ಐ ಥಿಂಕ್ ಇಟ್ ಇಸ್ ಅ ಕಂಡೀಷ್ನಿಂಗ್. ದ ಮಿನಿಟ್ ಯು ಸಿ ಇಬ್ಬರು ಇವ್ರಿಗಿಂತ ಇವ್ರು ಬೆಟ್ರ, ಅದು ಇಟ್ಸ್ ಅನ್ ಓಲ್ಡ್ ವಾಟ್ ಯು ಕಾಲ್ ಸಿಸ್ಟಮ್ ಅನ್ಸುತ್ತೆ. ಈಗ ಬೆಳಗ್ಗೆನೂ ನಮ್ಮ ಗಾರ್ಡನಿಗೆ ಹೋದಾಗ ಇದೊಂದು ಐ ಆಮ್ ವೆರಿ ಫಿಲಾಸಫಿಕಲ್ ವೆನ್ ಐ ಸಿ ಮೈ ಗಾರ್ಡನ್. ಓಕೆ, ಪಕ್ಕದಲ್ಲಿ ಸೂಜಿ ಮಲ್ಲಿಗೆ ಇದೆ, ಈ ಕಡೆ ಗುಂಡು ಮಲ್ಲಿಗೆ, ಎರಡೂ ಇದೆ ಆಯ್ತಾ. ಅದರಲ್ಲೇ ನಾನು ಹೂವೆಲ್ಲ ಕಿತ್ತಿ ದೇವರಿಗೆ ಪೂಜೆ ಅಂತ ಮಾಡ್ತೀನಿ. ಇತ್ತೀಚೆಗೆ ಮತ್ತೆ ಶುರು ಮಾಡಿದ್ದೀನಿ. ಇಮ್ಮಿಡಿಯೇಟಾಗಿ ನಾನೇ ಡೈಲಿ ವ್ಲಾಗ್ ಮಾಡಬೇಕಾದಾಗ ಏನೋ ಡೈಲಾಗ್ ನನ್ನ ಬಾಯಿಂದಲೇ ಬಂತು, ಓ ಈಗ ಸೂಜಿ ಮಲ್ಲಿಗೆಗೂ ದುಂಡು ಮಲ್ಲಿಗೆಗೂ ಕಾಂಪಿಟೇಷನ್. ಇಮ್ಮಿಡಿಯೇಟಾಗಿ ನನ್ನದೇ ಒಂದು ಲೈನ್ ಬಂತು, ಇದು ನಮಗೂ ಯಾರೋ ಹಿಂಗೆ ಬ್ರೈನ್ ವಾಶ್ ಮಾಡಿ ಮಾಡಿ ಇಟ್ಟಿರೋದಲ್ವಾ. ಯಾಕೆ ಸೂಜಿ ಮಲ್ಲಿಗೆ ಪಾಡಿಗೆ ಅದು ಹೂವು ಬಿಡ್ತಾ ಇದೆ, ದುಂಡು ಮಲ್ಲಿಗೆ ಪಕ್ಕದಲ್ಲಿದೆ, ಅದ್ರ ಪಾಡಿಗೆ ಅದು ಬಿಟ್ಟಿದೆ, ಇವೆರಡನ್ನು ಪಕ್ಕ ಅದು ತೊಗೊಂಬನ್ನಿ ಅಂತ ಹೇಳ್ತಾ ಯಾರೋ ತಂದಿಟ್ರು, ಯಾರೋ ಬೆಳೆಸ್ತಾ ಇದ್ದಾರೆ, ಮತ್ತು ಕಾಂಪಿಟೇಷನ್ ಅಂತ ಕಾಯಿನ್ ಮಾಡ್ತಾ ಇರೋದು ಯಾರೋ.
ಸೊ ಐ ಥಿಂಕ್ ವೆನ್ ಯು ಕ್ವೆಶನ್ ದೀಸ್ ಡೀಪ್ ರೂಟೆಡ್ ಥಿಯರೀಸ್ ಅಲ್ಲ, ಅಲ್ಲ, ಡೀಪ್ ಡೌನ್ ಏನು ಗೊತ್ತಾ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅವರಲ್ಲಿ ಆ ಚೆನ್ನಾಗಿರುವಂಥ ಆ ಒಂದು ನಮ್ಮತನ ಮೆಂಟ್ಯಾಲಿಟಿ ತರಬೇಕಾದ್ರೆ ಇವ್ರಿಗೆ ಒಂದು ಸ್ವಲ್ಪ ಹೋಲಿಸ್ಬೇಕು ಅಂತ ಬರುತ್ತೆ. ಅವನಿಗೆ ಹೋಲಿಸಿದ್ರೆ ಮೋಸ್ಟ್ಲಿ ಒಂದು ಚೆನ್ನಾಗಿ ಮಾಡಬಹುದು ಅನ್ನೋ ಒಂದು ಯೋಚನೆ. ಬಟ್ ಹಾಗೆ ಮಾಡಿದರೆ ಎರಡು ವ್ಯಕ್ತಿತ್ವ ಬರ್ಬೋದು. ಒಂದು ತನ್ನನ್ನೇ ತಾನು ಬೆಟರ್ ಆಗಬೇಕು ಅಂತ ಛಲದಿಂದ ಮುಂದೆ ಹೋಗೋನು. ಮತ್ತೊಂದು ಏನು ತಂದೆ ತಾಯಿ ಯಾವತ್ತಿದ್ರೂ ನನಗೆ ಕಂಪೇರ್ ಮಾಡ್ತಾರೆ, ನನ್ನಲ್ಲಿರುವಂತಹ ಒಂದು ಏನೋ ಒಂದು ಚಂದತನ ಏನೋ ಒಂದು ಇರೋದು ಅದನ್ನು ನೋಡ್ತಾನೆ ಇಲ್ಲ ಅಂತ ಕುಗ್ಗಿ ಕರಗಿ ಮತ್ತೊಂದು ಕಡೆಗೆ ಹೋಗೋದಿರ್ಬೋದು. ಸೊ ನಾವು ಏನು ಮಾತಾಡ್ತೀವೋ ತುಂಬ ಕೇರ್ಫುಲಿ ಮಾತಾಡಬೇಕು. ಸೊ ಹಾಗಾಗಿ ಆ ರೀತಿಯ ಒಂದು ಪೈಪೋಟಿ ಕ್ರಿಯೇಟ್ ಮಾಡೋದಕ್ಕೂ ಯಾಕೆ ನೀನು ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಅರ್ಥ ಮಾಡಿಸ್ಕೊಂಡು ಹೇಗೆ ಮಾಡಬಹುದು ಅಂತ ದಾರಿ ತೋರಿಸಿದ್ರೆ ಆ ವ್ಯಕ್ತಿ ಮಾಡೋ ಸಾಧ್ಯತೆ ಇದೆ. ಬಟ್ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ, ಅದೇ ರೀತಿ. ಅದೇ ಒಂದು ವಯಸ್ಸಿನವರೆಗೂ ಕಂಪ್ಯಾರಿಸನ್ ಅನ್ನೋದು, ಈಗ ಉದಾಹರಣೆಗೆ ಮಜ್ಜಿಗೆ ಕಡಿಯೋಕ್ಕೆ ಕುಡುಗೋಲು ಬೇಕು, ಅದು ಮಾಡಿದ್ಮೇಲೆ ಬೆಣ್ಣೆ ಬರೋದು, ಫೈನ್. ದಟ್ ಕುಡುಗೋಲು ಕ್ಯಾನ್ ಆ್ಯಕ್ಟ್ ಆಸ್ ಅ ಕಂಪ್ಯಾರಿಸನ್ ಮೆಟಫಾರಿಕಲಿ ಕ್ಯಾನ್ ಹೆಲ್ಪ್ ದೆಮ್ ಟು ಸಮ್ ಎಕ್ಸ್ಟೆಂಟ್. ಬಟ್ ಆಸ್ ಲಾಂಗ್ ಆಸ್ ಒಂದು ವಯಸ್ಸು ಬಂದಮೇಲೆ ಇಫ್ ಯು ಆರ್ ಏಬಲ್ ಟು ಲುಕ್ ಅಟ್ ಇಟ್ ಆಸ್ ಒಂದು ಬುದ್ಧಿ ಬಂದಮೇಲೆ ಕಂಪ್ಯಾರಿಸನ್ ಇಸ್ ಜಸ್ಟ್ ಒಂದು ಪುಷ್ ಅಷ್ಟೇ. ಬಟ್ ಬಿಕಾಸ್ ಅಟ್ ಟೈಮ್ಸ್ ಕಂಪ್ಯಾರಿಸನ್ ಕ್ಯಾನ್ ಕಿಲ್ ಯು ಆಲ್ಸೋ. ಹೌದು, ಜೀವನದಲ್ಲಿ ಎಲ್ಲ ಹಣಾಹಣಿ ಅಲ್ಲಪ್ಪ. ಕೆಲವು ಸತಿ ವಿಲ್ ಬಿ ಲೈಕ್ ಏನೇ ಮಾಡಿದ್ರು ಆದರೂ ಆ ಲೆವೆಲ್ಗೆ ಆಗ್ಲಿಲ್ವಲ್ಲ. ಹೌದು. ಆಮೇಲೆ ಪ್ರತಿದಿನ ನಮ್ಮ ನೇಬರ್ಸ್ಗೂ ನಮ್ಮ ಸೀನಿಯರ್ಸ್ಗೂ ಮತ್ತೆ ಎಲ್ರಿಗೆ ನೀವು ಕಂಪೇರ್ ಮಾಡ್ತಾ ಇದ್ರೆ ಜೀವನದಲ್ಲಿ ನೀವು ಯಾವತ್ತು ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬದುಕಿದ್ದೀವಿ, ನಾವು ಉಸಿರಾಟದಲ್ಲಿದ್ದೀವಿ, ನಾನು ಅದಕ್ಕೆ ಮತ್ತೆ ವಾಪಸ್ ಬರ್ತೀನಿ. ಸೊ ಅದನ್ನು ನೀವು ಸಂಭ್ರಮಿಸಬೇಕಾದ್ರೆ ಯು ಶುಡ್ ಬಿ ಗ್ರೇಟ್ಫುಲ್. Now I think we'll have to take your interaction episode with Appu sir. ನಾನು ನೋಡಿದೆ, you thanked Hombale Films for the opportunity, and I think ನನ್ನ one of the most favorite and ತುಂಬ ಇಷ್ಟಪಟ್ಟಿರೋ one of the cinema is ಯುವರತ್ನಾನೆ. What a movie and what a subject, and the way he's handled it, his fitness, all of it out coming in from ಮೈ ಹಾರ್ಟ್. ಸೊ ಅದು ರಿಲೀಸಿಗೆ ಮುಂಚೆ ನೀವು ಭೇಟಿ ಮಾಡಿದ್ದ ಕ್ಷಣ, ವಾಟ್ ವಾಸ್ ಯೋರ್ ಕ್ಯೂರಿಯಾಸಿಟಿ ಲೈಕ್? ಯಾವ ಕಡೆ ನಿಮ್ಮ ಅಟೆನ್ಷನ್ ಇತ್ತು ಅಬ್ಸರ್ವೇಷನಲ್ಲಿ? ಅವ್ರನ್ನ ಭೇಟಿ ಆಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಆ ದಿನ, ಅಂದರೆ ಆಫ್ ದ ಸ್ಟೇಜ್. ಬಟ್ ಆ ದಿನ ಅವರು ಐ ಥಿಂಕ್ ಕೆಲವೊಂದು ಇಂಟರ್ವ್ಯೂಸ್ಗಳನ್ನು ಇಮಿಡಿಯೇಟ್ಲಿ ಆಫ್ಟರ್ ಸ್ಟೇಜ್ ಸ್ಕೆಡ್ಯೂಲ್ ಮಾಡಿದರು ವಿತ್ ಪ್ರೆಸ್ ಮೀಟ್, ಆ್ಯಂಡ್ ಡೈರೆಕ್ಟ್ಲಿ ಅವ್ರು ಬಂದಿದ್ದರು ಅಲ್ವಾ ಆ ಸ್ಟೇಜಿಗೆ. ಸೊ ಐ ವಾಸ್ ಆಲ್ರೆಡಿ ಆನ್ ಸ್ಟೇಜ್ ಹೋಸ್ಟಿಂಗ್. ಎಲ್ಲರನ್ನ ವೆಲ್ಕಮ್ ಮಾಡೋದಾಗಿರ್ಬೋದು ಎಲ್ಲನೂ ನಡೀತು. ಬಟ್ ಅವ್ರು ಬಂದ ಮೇಲೆ ಯಾವಾಗ ಅವ್ರು ಎಂಟ್ರಿ ಕೊಟ್ರಲ್ವ ಆ ಡೋರಿಂದ, ಶೆರ್ಟನಲ್ಲಿ ನಡೆದಿರುವಂತಹ ಒಂದು ಇವೆಂಟ್ ಇದು. ಆ ಶೆರ್ಟನ್ ಗ್ರ್ಯಾಂಡ್ ಡೋರ್ ಇದೆ, ಆ ಗ್ರ್ಯಾಂಡ್ ಡೋರ್ ಓಪನ್ ಆಗುತ್ತೆ, ಅವ್ರು ನಡ್ಕೊಂಡು ಬರ್ತಾರೆ ಆ್ಯಂಡ್ ಆ ಸೀಟಲ್ಲಿ ಕೂತ್ಕೋತಾರೆ. ಎಷ್ಟು ಸಿಂಪಲಾಗಿ ಬರ್ತಾರೆ ಗೊತ್ತಾ ಆ ವ್ಯಕ್ತಿ, ಅಷ್ಟು ದೊಡ್ಡ ವ್ಯಕ್ತಿ, ಎಲ್ರಿಗೂ ತುಂಬ ಇಷ್ಟವಾಗಿರುವಂಥ ವ್ಯಕ್ತಿ ನಮ್ಮ ಅಪ್ಪು ಸರ್. ಅಲ್ಲಿಂದ ನಡ್ಕೊಂಡು ಆ ಸೀಟಲ್ಲಿ ಒಂಥರ ಸಿಂಪಲ್ ವ್ಯಕ್ತಿ ಥರ ಬಂದು ಕೂತಿರೋದು ನೋಡಿದರೆ ನನಗೆ ಐ ಫೀಲ್ ದಟ್ ಈಸ್ ಸಮಥಿಂಗ್ ಐ ಕ್ಯಾನ್ ನೆವರ್ ಫರ್ಗೆಟ್. ಆ್ಯಂಡ್ ದಟ್ಸ್ ದ ಓನ್ಲಿ ಇವೆಂಟ್ ಐ ಮೆಟ್ ಹಿಮ್ ಫೇಸ್ ಟು ಫೇಸ್. ದಟ್ಸ್ ದ ಓನ್ಲಿ ಇವೆಂಟ್ ನಾನು ಅವ್ರ ಜೊತೆ ಮಾತಾಡಿದ್ದು, ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದು, ಅವ್ರ ಜೊತೆ ಒಂದು ಫೋಟೋ ತೊಗೊಂಡಿರೋದು. ಆ್ಯಂಡ್ ಎಷ್ಟು ಸಿಂಪಲ್ಲಾಗಿ ಒಂದು ಹೆಸರು ಏನೋ ಅವರ ತಂಡದಲ್ಲಿ ಅವ್ರು ನನಗೆ ಕೊಟ್ಟಿರೋ ಲಿಸ್ಟಲ್ಲಿ ನಾನು ಜನರನ್ನು ಕರಿಬೇಕಾಯಿತು ಒಂದು ಫೋಟೋ ಅಥವಾ ಮಾತಾಡೋದಕ್ಕೆ. ಅವರೇ ಹೇಳ್ತಾರೆ, ಈ ಒಬ್ಬ ವ್ಯಕ್ತಿ ಒಬ್ಬರು ನಮ್ಮ ವಿಡಿಯೋ ಪರ್ಸನ್, ಅವ್ರನ್ನ ಕರಿಬೇಕು, ಅವ್ರು ಮಾತಾಡಬೇಕು, ಅಲ್ಲಿ ನಡೆದಿರುವಂಥ ಘಟನೆ ಅವರೇ ಹೇಳಬೇಕು ಅಂತ ಒಂದು ನಡೆಯುತ್ತೆ. ಆಮೇಲೆ ಒಬ್ಬರು ಪ್ರೆಸ್ನಲ್ಲಿರುವಂಥ ಎಲ್ಲರ ಹೆಸರು ಗೊತ್ತಿದೆ ಅವರಿಗೆ, ಕೆನ್ ಯು ಬೀಟ್ ಇಟ್? ಎಷ್ಟೋ ಜನ ಕೂತಿದ್ದಾರೆ, ಅವ್ರ ಹೆಸರು ತೆಗೆದು ಅವ್ರನ್ನ ಕರೀರಿ, ಅವರು ಮಾತಾಡಬೇಕು ಅಂತ ಹೇಳ್ತಾರೆ. ಸೊ ಒಂಥರ ದ ವೇ ಹೀ ಮಿಂಗಲ್ಸ್ ವಿತ್ ಪೀಪಲ್ ಇದೆಯಲ್ಲ, ನೈಜತನ, ಸರಳತನ ತುಂಬ ಡಿಫ್ರೆಂಟ್. ಒಂಥರ ಖುಷಿ ಕೊಡುತ್ತೆ ಆ ವ್ಯಕ್ತಿನ ನೋಡಿದಾಗ. ಹಿ ಲಿವ್ಡ್ ಬೈ ವಾಟ್ ದೊಡ್ಡ ಪರಂಪರೆಯ ಒಂದು ಫ್ಯಾಮಿಲಿ, ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ, ಆ ಒಂದು ಮರ್ಯಾದೆ, ಆ ಒಂದು ಡಿಫ್ರೆಂಟ್ ಒಂದು ನಾವು ರೆಸ್ಪೆಕ್ಟ್ ಕೊಡ್ತೀವಲ್ವ, ಅದೇ ರೀತಿ ನಡೆದುಕೊಂಡು ಬಂದಿರುವಂಥ ವ್ಯಕ್ತಿ. ಐ ಥಿಂಕ್ ಪುನೀತ್ ಸರ್ ವಿಲ್ ಆಲ್ವೇಸ್ ಬಿ ಅಜರಾಮರ ನಮ್ಮ ನೆನಪುಗಳಲ್ಲಿ. ಆ್ಯಂಡ್ ಅವ್ರನ್ನ ಯಾವತ್ತಿದ್ದು ಸ್ಮರಿಸ್ತೀನಿ, ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಆ ದಿನ ನಾನು ಹೋಸ್ಟ್ ಮಾಡಿದ್ದು ನನ್ನ ಫಸ್ಟ್ ಎವರ್ ಮೂವಿ ಪ್ರೆಸ್ ಮೀಟ್. ಹೊಂಬಾಳೆ ಫಿಲ್ಮ್ಸಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಐ ಡೋಂಟ್ ನೋ,
I don't know. It came to me. Probably again manifestation. I wondered why movie releases weren't coming to me. And ಆ ದಿನ ನನಗೆ ಅವಕಾಶ ಮಾಡಿಕೊಟ್ರು ಹೊಂಬಾಳೆ ಫಿಲ್ಮ್ಸ್ ಆ್ಯಂಡ್ ಪುನೀತ್ ಸರ್ ಆ್ಯಂಡ್ ಎವ್ರಿಬಡಿ. ತುಂಬ ತುಂಬ ಥ್ಯಾಂಕ್ ಯು ಟು ವಿಜಯ್ ಸರ್ ಆ್ಯಂಡ್ ಎವ್ರಿಬಡಿ ಫಾರ್ ಗಿವಿಂಗ್ ಮಿ ದಟ್ ಆಪರ್ಚುನಿಟಿ. ಆ ದಿನ ನೀವು ನನ್ನ ಮೇಲೆ ನಂಬಿಕೆ ಇಟ್ಟರೆ. ನನಗೆ ಅಷ್ಟೊಂದು ಸಿನಿಮಾ ಬಗ್ಗೆ ನಾಲೆಜ್ ಇರಲಿಲ್ಲ, ಬಟ್ ನನಗೆ ಸಹಾಯ ಮಾಡಿದ್ರಿ, ನನಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಕೊಟ್ರಿ ಆ್ಯಂಡ್ ಗೈಡೆನ್ಸ್ ಕೊಟ್ರಿ. ಆ್ಯಂಡ್ ಥ್ಯಾಂಕ್ ಯು ಟು ಪ್ರೆಸ್, ಯಾಕಂದರೆ ನೀವು ನನಗೆ ಕಂಫರ್ಟೇಬಲ್ ಮಾಡಿದ್ರಿ ಆ ದಿನ ಆ್ಯಂಡ್ ಯಾವುದೇ ಒಂದು ಸಿಚುವೇಷನ್ನಲ್ಲಿ ಪ್ರೋತ್ಸಾಹಿಸಿದ್ರಿ. ಸೊ ಥ್ಯಾಂಕ್ ಯು ಟು ಎವ್ರಿಬಡಿ. ಐ ಥಿಂಕ್ ಐ ವಿಲ್ ಆಲ್ವೇಸ್ ರಿಮೆಂಬರ್ ದ್ಯಾಟ್ ಆ್ಯಸ್ ದ ಮೋಸ್ಟ್ ಮೆಮೊರೇಬಲ್ ಮೊಮೆಂಟ್ ಫಾರ್ ಮೀ. ಸೊ ಯಾ, ಆ ಮೆಟ್ಲಲ್ಲಿ ನಿಂತು ತೆಗ್ದಿದ್ದು ನಾನು ಆ ಫೋಟೋ ಅವ್ರ ಜೊತೆ. ಇಟ್ಸ್ ಸರಿಯಲ್ ಟು ಮೀ. ಅದ ನಂತರ ಅವರಿಲ್ಲ ಅಂತ in few months ನಂಬೋದಿಕ್ಕೂ ಕಷ್ಟ ಆಯಿತು. ಸೊ ಯಾ, ಸೊ that was the moment. Then I think you've had some interesting interactions with Syed Kirmani ಅವರು. He's a very interesting personality, full of life. ಅವರು ಸ್ವಲ್ಪ ಗಟ್ಟಿ ಮಾತಾಡೋದು, ಎಲ್ಲ ಮಾತಾಡ್ತಾರೆ, ಒಂದು ಕೇಳಿದರೆ ತುಂಬ ಮಾತಾಡ್ತಾರೆ. He has a little hearing issue, ಬಟ್ ಅವ್ರಿಗೇನು ಕೇಳುತ್ತಲ್ಲ, ಸೂಪರಾಗಿ ಆ ಹಳೆಯ ಕತೆಗಳನ್ನು ಎಷ್ಟು ಚೆನ್ನಾಗಿ ರೋಚಕತೆಯಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಗೊತ್ತಾ. ಆ ದಿನ ನಡೆದಿದ್ದು ಏನು ಅಂತ ಕೇಳಿದರೆ ಸಾಕು, ಫುಲ್ ಹೇಳ್ತಾರೆ. ಆ ಡ್ರೆಸ್ಸಿಂಗ್ ರೂಮಲ್ಲಿ ಹಿಂಗೆ ನಡೆದಿದ್ದು, ಇವನು ಬಂದೇ ಇಲ್ಲ, ಸ್ನಾನ ಮಾಡ್ತಾ ಇದ್ದ, ಆಮೇಲೆ ಬಂದಿದ್ದು ಇವನು, ಅಲ್ಲಿದಿರೋವಂಥ ಟೆನ್ಷನ್ ಗೊತ್ತಾ ನಿಮಗೆ, ಅಬ್ಬಬ್ಬಬ್ಬ ಹಿಂಗೆ ಹಾಗೆ ಅಂತ ಹೇಳಿ ಆ ದಿನದೆಲ್ಲ ನೆನಪುಗಳನ್ನು ಹೇಳ್ತಾರೆ. ಆಮೇಲೆ ಅವರೇ ಹೇಳಿದ್ದು, ಐ ಥಿಂಕ್ ಚಿಕಾ ಸರ್ ಅವರು ಹನಿಮೂನ್ ಹೋಗಬೇಕಿತ್ತು, ಅದು ಹನಿಮೂನ್ ಟಿಕೆಟ್ಸ್ ಬುಕ್ ಆಗಿತ್ತು, ಆಮೇಲೆ ಬಂದಿದ್ದು. ಆಮೇಲೆ ಚಿಕಾ ಸರ್ ಎದ್ದು ನಿಂತು ಮಾತಾಡ್ತಾರೆ. ಒಮ್ಮೆ ಚಿಕಾ ಸರ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಬೇರೆ ಯಾರೂ ಮಾತಾಡೋಕ್ಕಾಗಲ್ಲ. ಆ ವ್ಯಕ್ತಿ ಫುಲ್ ಎನರ್ಜೆಟಿಕ್ ಆಗಿ ಮಾತಾಡ್ತಾರೆ. ಸೊ ಹಿಸ್ ಇಸ್ ವೆರಿ ಡಿಫ್ರೆಂಟ್ ಪರ್ಸ್ನಾಲಿಟಿ. ಬಟ್ ಐ ಥಿಂಕ್ ದಟ್ ಮೊಮೆಂಟ್ ವಾಸ್ ವೆರಿ ಡಿಫ್ರೆಂಟ್, ಟಾಕಿಂಗ್ ಫ್ರಮ್ 1983 ಮೂವಿ ಪ್ರೆಸ್ ರಿಲೀಸ್. ಆ್ಯಂಡ್ ಯಾ, ಇಟ್ ವಾಸ್ ಬ್ಯೂಟಿಫುಲ್. ಎಲ್ಲರೂ ಪ್ರತಿಯೊಬ್ಬರು ಒಂಥರ ಡಿಫ್ರೆಂಟ್. ಆ ಜನ್ರೇಷನ್ ಅವರಲ್ವಾ, ಆ ಜನ್ರೇಷನ್ ಟೈಮಲ್ಲಿ ಅವರಿಗೆ ರಿಸೋರ್ಸಸ್ ಇರಲಿಲ್ಲ, ಫೆಸಿಲಿಟೀಸ್ ಇರಲಿಲ್ಲ, ಹೆಲ್ಮೆಟ್ ಇರಲಿಲ್ಲ, ಆ ಕಿಡ್ ಬ್ಯಾಗ್, ಆ ಪ್ರೊಟೆಕ್ಟಿವ್ ಗೇರ್ಸ್ ಇರಲಿಲ್ಲ. ಬಟ್ ಆ ಸಮಯದಲ್ಲಿ ಅವ್ರು ಮಾಡಿರೋ ಸಾಧನೆ, ಅದಕ್ಕೋಸ್ಕರ ಇಟ್ ಇಸ್ ಹೆಲ್ಡ್ ಎಟ್ ದ ಟಾಪ್ ಮೋಸ್ಟ್ ಲೆವೆಲ್. ಈಗ ಎಲ್ಲ ರೀತಿಯ ಒಂದು ಸಾಧ್ಯವಾದಷ್ಟು BCCI ಮೂಲಕ ಒಂದು ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ, ರಿಸೋರ್ಸಸ್ ಕ್ರಿಯೇಟ್ ಮಾಡ್ತಿದ್ದಾರೆ, ಹೆಲ್ಪ್ ತರ್ತಾರೆ, ಮೆಂಟರ್ಶಿಪ್ ಇದೆ, ಆ್ಯಂಡ್ ಮೆಂಟಲ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೂ ಗುರುಗಳಿದ್ದಾರೆ, ಅಥವಾ ಯಾವುದೇ ಒಂದು ಅಲ್ವಾ, ಎವ್ರಿಥಿಂಗ್ ಇಸ್ ಫಿನಾಮಿನಲ್. ಬಟ್ ಬ್ಯಾಕ್ ದೆನ್ ಇಟ್ ವಾಸ್ ಆಲ್ ಡಿಫ್ರೆಂಟ್. ಆ್ಯಂಡ್ ಸ್ಪೀಡ್ ಸ್ಟಾರ್ ಗೊತ್ತಲ್ವ, ಯಾವ ರೀತಿ ಬಾಲ್ ಎಸೆತಿದ್ರು, ಆವಾಗ ಹೆಂಗೆ ಎಲ್ಲೆಲ್ಲೆಲ್ಲ ಹೊಡ್ಸ್ಕೊಳ್ಳೋರು ಪಾಪ, ಆದರೂ ಆಡಿದ್ದಾರೆ. ಸೊ ದೇ ಅಪ್ ಹೆಲ್ಡ್ ದ ಗೇಮ್. ಟುಡೇ ಯಾವ ರೀತಿ ಕ್ರಿಕೆಟ್ ಇದೆಯೋ, ಐ ಥಿಂಕ್ ವಿ ಶುಡ್ ಸಲ್ಯೂಟ್ ಈಚ್ ಆಫ್ ದೀಸ್ ಪ್ಲೇಯರ್ಸ್. And one more personality that caught my attention because I play badminton. I'm like, hey, PV Sindhu ಜೊತೆ ಏನು ಮಾಡ್ತಾ ಇದ್ರು ಇವ್ರು? ಅವ್ರ ಜೊತೆ ಕೂಡ ನಾನು ತಾಜ್ ಲ್ಯಾಂಡ್ ಸೆಂಡಲ್ಲೇ ಪಿಕ್ಚರ್ ತೆಗೆದಿದ್ದು. ಅವ್ರು ಅಲ್ಲೇ ಟ್ರೈನ್ ಮಾಡ್ತಿದ್ರು, ನಾನು ಕೂಡ ಟ್ರೈನ್ ಮಾಡ್ತಿದ್ದೆ. ಸೊ ದ್ಯಾಟ್ಸ್ ವೆನ್ ಐ ವೆಂಟ್ ಅಂಡ್ ರಿಕ್ವೆಸ್ಟೆಡ್ ಫಾರ್ ಅ ಪಿಕ್ಚರ್. ಹೌ ಡು ಯು ರೀಡ್ ದ ರೂಮ್? ಅಂದರೆ ಲೈಕ್ ಹೌ ಐ ರೀಡ್ ಅ ರೂಮ್, ಲೈಕ್ ನಿಮ್ಮನ್ನು ಬಂದು ಮೀಟ್ ಮಾಡಿದಾಗ ಇಂಡೈರೆಕ್ಟಾಗಿ ಇಂಥರ ಥೆರಪಿಸ್ಟ್ ಕೆಲಸ ಮಾಡ್ತಾ ಇರ್ತೀವಿ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಅ ಸ್ಪೀಕರ್ ಆರ್ ಯು, ಡು ಯು ಓಪನ್ ಯುವರ್ ಹಾರ್ಟ್ ಔಟ್, ಅಥವಾ ಏನು ಯಾವ ಟಾಪಿಕ್ಸ್ ಬಗ್ಗೆ ಇಷ್ಟ ಅಂತ ನಾವು ವಿ ರೀಡ್. ಸೊ ಹೌ ಡು ಯು ರೀಡ್ ಕ್ರಿಕೆಟರ್ಸ್ ಅಥವಾ ಪಾಪ್ಯುಲರ್ ಪರ್ಸ್ನಾಲಿಟೀಸ್ ಅರೌಂಡ್? ಬಿಕಾಸ್ ಎಲ್ಲರಿಗೂ ಒಂದು ಗಾರ್ಡ್ ಇರತ್ತಲ್ವ. ಯು ಥಿಂಕ್ ದೇ ಈಸಿಲಿ ಡ್ರಾಪ್ ದ ಗಾರ್ಡ್ಸ್, ಅಥವಾ ಯು ಡೋಂಟ್ ಹ್ಯಾವ್ ಟು ಗೆಟ್ ಇನ್ ಸೋ ಡೀಪ್? ಕೆಲವೊಂದು ಸಲ ನಾವು ವಾತಾವರಣವನ್ನು ಅರ್ಥ ಮಾಡ್ಕೋಬೇಕು. ನಾನು ಯೂಶ್ವಲಿ ಅವ್ರನ್ನ ಭೇಟಿಯಾಗಿದ್ದು ಇವೆಂಟಲ್ಲಾದರೆ ವಯಾ ದೇ ಮ್ಯಾನೇಜರ್ ವಿ ಕ್ಯಾನ್ ಟಾಕ್ ಅ ಲಿಟಲ್ ಲಾಂಗ್. ಜಿಮ್ ಆದರೆ ಇಟ್ಸ್ ಆಲ್ವೇಸ್ ಅ ಪರ್ಸ್ನಲ್ ಟೈಮ್. ಫ್ಯಾಮಿಲಿ ಜೊತೆಗಿದ್ದಾಗ ಪರ್ಸ್ನಲ್ ಟೈಮ್. ಐ ನೆವರ್ ಗೋ ಫಾರ್ ಅ ಪಿಕ್ಚರ್ ವೆನ್ ದೇ ಆರ್ ವಿತ್ ಫ್ಯಾಮಿಲಿ. ದಟ್ಸ್ ಅ ರೂಲ್ ನಂಬರ್ 1 ಥಂಬ್ ರೂಲ್ ಅಂತ ಅನಿಸುತ್ತೆ ನನಗೆ. ಬಟ್ ಅವ್ರು ಜಿಮ್ಮಲ್ಲಿದ್ದಾಗ ಅವರು ಸ್ವತಃ ಇರ್ತಾರಲ್ಲ, ಸೊ ವೆನ್ ದೇ ಆರ್ ಟೇಕಿಂಗ್ ಬ್ರೇಕ್ ಬಿಟ್ವೀನ್ ಸೆಟ್ಸ್, ನೀವು ಯಾವತ್ತೂ ನೋಡ್ತಾ ಇರ್ತೀರಲ್ಲ, ಸೊ ವೆನ್ ದೇ ಆರ್ ಡೂಯಿಂಗ್ ದೇರ್ ವರ್ಕೌಟ್ಸ್ ಡಿಸ್ಟರ್ಬ್ ಮಾಡಬಾರ್ದು. ಬಟ್ ಸೆಟ್ ಬ್ರೇಕ್ ಅಂತಿರುತ್ತೆ ಮಧ್ಯದಲ್ಲಿ ಅಲ್ವಾ, ಸೊ ಆವಾಗ ಅದು ನಾನು ಸರಿಯಾಗಿ ನೋಡಿಕೊಂಡು ನಾನು ಕ್ವಿಕ್ಕಾಗಿ ಹೋಗಿ ಒಂದು ಫೋಟೋ ತೊಗೋಬೋದು, ಮ್ಯಾಮ್ ಐ ಆಮ್ ಹ್ಯೂಜ್ ಫ್ಯಾನ್ ಅಂತ ಹೇಳಿ ಸಿಂಪಲಾಗಿ ಇಟ್ಕೊಂಡು ಐ ವುಡ್ ಟೇಕ್ ಅ ಪಿಕ್ಚರ್. ಐ ವುಡ್ ನಾಟ್ ಕಾಂಪ್ಲಿಕೇಟ್ ಇಟ್ to give them big lines, because they're used to getting those big lines alva, and they know if somebody is walking to them, they've come there for the picture. It's so evident. either ನೀವು ಅವರ ಪರಿಚಯದವರಾಗಿರಬೇಕು, ಅವರ ಫ್ರೆಂಡು ಫ್ಯಾಮಿಲಿ ಏನಾದರೂ ಆಗಿರಬೇಕು, ಬಟ್ ಯು ಆರ್ ಅನ್ ಅನ್ನೋನ್. ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಖುಷಿ ಕೊಡಬಹುದು, ಬಟ್ ಆ ಒಂದು ಸಮಯದಲ್ಲಿ ಇಟ್ ಇಸ್ ಅನ್ವಾಂಟೆಡ್ ಫಾರ್ ದೆಮ್ ಅಲ್ವಾ, ಬಿಕಾಸ್ ಇಟ್ಸ್ ದೇಯರ್ ಟೈಮ್. ಸೊ ಆ ಪರ್ಸ್ನಲ್ ಟೈಮಲ್ಲಿ ಎಷ್ಟು ಕ್ವಿಕ್ಕಾಗಿ ನಿಮ್ಮ ಕೆಲಸ ಅಂದರೆ ಫೋಟೋ ತೊಗೊಂಡು ಹೋಗ್ತಾ ಹೋಗಬೇಕು. ಅದನ್ನ ಅರ್ಥ ಮಾಡಿಕೊಂಡ್ರೆ ಯು ಆರ್ ಅ ಜೀನಿಯಸ್ ಇನ್ ಯುವರ್ ಓನ್ ಗೇಮ್ ಅಂತ ಅನಿಸುತ್ತೆ ನನಗೆ. ಸೊ ರೆಸ್ಪೆಕ್ಟಿಂಗ್ ಬೌಂಡ್ರೀಸ್ ಅಂತ ಹೇಳ್ತಾರಲ್ಲ, ಅದು ರೂಲ್ ಬುಕ್ಕಿಗೆ ಹಾಕ್ಬಿಡಿ ನೀವು. ರೆಸ್ಪೆಕ್ಟಿಂಗ್ ಬೌಂಡ್ರೀಸ್, yes, whoever that is.
ಅದು ಮಗು ಆಗಿದ್ರು, ಮಗು ಆಡ್ತಾ ಇದೆ, ಸುಮ್ಮನೆ ಹೋಗಿ ನೀನು ಈಗ ಮಕ್ಕಳು ಚಿಕ್ಕವರಿರುವಾಗ ಅವರಿಗೆ ನಾವು ಕಲಿಸ್ತಿರ್ತೀವಿ ಅಲ್ವಾ. ಈಗ ನನ್ನ ಮಗಳು ಶೀಸ್ 13 months 14 months ಓಲ್ಡ್. ನಾವು ಕಲಿಸ್ತೀವಿ ಅವಳಿಗೆ ಫ್ಯಾನ್ ಇಲ್ಲಿದೆ, ಲೈಟ್ ಇಲ್ಲಿದೆ, ನೋಸ್, ಐಸ್, ಇಯರ್ಸ್ ಅಂತ. ಈಗ ಅವಳೇ ಆಡ್ತಾ ಇದ್ದಾಳೆ, ಆವಾಗ ಡಿಸ್ಟರ್ಬ್ ಮಾಡಬಾರ್ದು, ಆವಾಗ ಕೇಳಬಾರ್ದು ಫ್ಯಾನ್ ಎಲ್ಲಿದೆ ಅಂತ. ದ್ಯಾಟ್ ಈಸ್ ನಾಟ್ ರೈಟ್. ಯು ಆರ್ ಡಿಸ್ಟರ್ಬಿಂಗ್ ದೇಯರ್ ಟೈಮ್ ಅಲ್ವಾ, ಅದು ಅವರ ಟೈಮ್. ಲೆಟ್ ದೆಮ್ ಪ್ಲೇ. ಅವ್ರು ಯಾವಾಗ ಬರ್ತಾರೋ ಆಮೇಲೆ ಎಂಟರ್ಟೈನ್ ಮಾಡಬೇಕು. ಸೊ ಇಟ್ ಈಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸಿಚುವೇಶನ್. ಆರ್ ರೀಡ್ ದ ರೂಮ್ ಅಂದ್ರಿ ಅಲ್ವಾ, ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ಹೌ ಯು ರೀಡ್ ದ ರೂಮ್. ಸಮ್ ಮಿತ್ ಬಸ್ಟಿಂಗ್ ಕ್ವೆಶನ್ಸ್. ಓಕೆ, ಹೋಸ್ಟಿಂಗ್ ತುಂಬ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಟ್ರೂನಾ ಫಾಲ್ಸ್? ಟ್ರೂತ್ ಆರ್ ಫಾಲ್ಸ್? 50-50. ಇಫ್ ಯು ಆರ್ ಅ ಗುಡ್ ಒರೇಟರ್, ಹೋಸ್ಟಿಂಗ್ ತುಂಬ ಈಸಿ. ವಿತ್ ಪ್ರೆಪರೇಷನ್ ನೀವು ಮಾಡಬಹುದು. ಯು ಆರ್ ನಾಟ್ ಅ ಸ್ಪೀಕರ್, ಹೋಸ್ಟಿಂಗ್ ತುಂಬ ಈಸಿ, ಬಟ್ ನೀವು ಕೆಲಸ ಮಾಡ್ಕೊಂಡು ಬರಬೇಕು. ಸೊ ಇಟ್ಸ್ 50-50. ಕೆಲಸ ಮಾಡ್ಕೊಂಡು ಬರೋದು ಎಕ್ಸಾಂಪಲ್ಸ್? ಗೋ ಪ್ರಿಪೇರ್ ಯೋರ್ ಸ್ಕ್ರಿಪ್ಟ್ ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ರಿಹರ್ಸ್ ಮಾಡಿಕೊಂಡು, ಇದನ್ನೇ ನಾನು ಹೇಳ್ತೀನಿ, ಬೇರೆ ಏನೂ ಹೇಳಲ್ಲ, ಬಟ್ ಟ್ರೈ ಮಾಡ್ತೀನಿ ಅನ್ನೋರಿಗೆ ಟ್ರೈ ಮಾಡಬಹುದು. ಬಟ್ ಏನು ಮಾಡದೆ ನನಗೆ ಸ್ಟೇಜ್ ಮೇಲೆ ಹೋಗೋಕ್ಕೆ ಭಯ ಆಗ್ತಾ ಇದೆ, ಐ ವಿಲ್ ಟ್ರೈ ಟುಡೇ, ನಾನು ಹೋಸ್ಟ್ ಮಾಡ್ತೀನಿ ಅಂದರೆ ಇಟ್ಸ್ ಡಿಫಿಕಲ್ಟ್ ಅಲ್ವಾ, ಇಟ್ಸ್ ಡಿಫ್ರೆಂಟ್. ಮುಂದೆ, ಗುಡ್ ಲುಕ್ಸ್ ಮ್ಯಾಟರ್ ಮೋರ್ ದ್ಯಾನ್ ಸ್ಕಿಲ್ಸ್ ಇನ್ ಪ್ರೆಸೆಂಟಿಂಗ್. ಯೋರ್ ಟೇಕ್? 20-80. ವಾಟ್ ಇಸ್ 20? Good looks, 80 skills. 20 because when you come up, you're looking good, oh, great. But when you start talking, that's when you open your mouth. That's where the real beauty comes out. ನಿಮಗೊಂದು ಫಾರಿನ್ ಆ್ಯಕ್ಸೆಂಟ್ ಬೇಕು ಟು ಸಕ್ಸೀಡ್ ಆನ್ ಬಿಗ್ ಸ್ಟೇಜ್, ಎಸ್ಪೆಷಲಿ ನ್ಯಾಷನಲ್ ಇವೆಂಟ್. ಇದು ಮಿತ, ರಿಯಾಲಿಟಿನ? Myth. Sport hosting is all glamour, no pressure. Agree or disagree? Disagree. There's immense pressure at times. And pressure is privilege. Live hosting means no room for mistakes. Is that real? Technically, bookish way, yes. But in reality, there could be here and there a little tweak that you need to handle. So that comes with experience. Like live nalli, what could go wrong? The worst for a TV live commentary ಅಥವಾ hosting? You must have told 362 instead of 262. Number score ಅಲ್ಲಿ. Numbers, right? Factually, you could have gone wrong. Or toss count ಬರ್ತಾ ಇದೆ, but your EP is out. You can't hear. And you're going on. EP But then ಅಂದ್ರೆ? EP is talk back. ನಾವು ಹಾಕ್ತೀವಲ್ವಾ, ಸೊ ವಿ ಪುಟ್ ಅ ಟಾಕ್ ಬ್ಯಾಕ್ ಸೊ ದಟ್ ಅ ಪ್ರೊಡ್ಯೂಸರ್, ಡೈರೆಕ್ಟರ್ ಕ್ಯಾನ್ ಕ್ಯೂ ಆಸ್ ಆನ್ ವಾಟ್ಸ್ ಕಮಿಂಗ್ ಅಪ್ ನೆಕ್ಸ್ಟ್. ಆವಾಗ ಎಲ್ಲಿಯಾದರೂ ಅವ್ರು ಹೇಳ್ತಾ ಇದ್ದಾರೆ 10, 9, 8 ಆ್ಯಂಡ್ ಐ ಆಮ್ ಔಟ್, ಐ ಕಾಂಟ್ ಹಿಯರ್ ಎನಿಥಿಂಗ್, but they've already given you a count, then possibly you either just go with the 7, 6, 5, 4, 3 and you throw, or you keep talking because you don't know what's happening, take the cue of the people. So something can go wrong at that scenario. You're still talking, but you've not thrown to the toss. That's not right. This is for people. ಇಲ್ಲಿ ಪಾಡ್ಕಾಸ್ಟಿಂಗಲ್ಲಿ 2 ಮೈಕ್ ಇದೆ, ಕ್ಯಾಮ್ರಾಸ್ ಇದೆ. ಬಟ್ ಫಾರ್ ಹೋಸ್ಟ್ಸ್, ಎಸ್ಪೆಷಲಿ ರಿಯಾಲಿಟಿ ಶೋ ಸೆಟ್ ಬೇಸ್ಡ್, ಇದಕ್ಕೆ ಟಾಕ್ ಬ್ಯಾಕ್ ಇರುತ್ತೆ. ಒಳಗಿಂದ ಒಂದು ಡಿವೈಸ್ ಇರುತ್ತೆ. ಈ ರೂಮಿಂದ ಆಚೆ ಕಡೆ ಒಬ್ಬರು ಕೂತ್ಕೊಂಡು ಅಲ್ಲಿ ಫೀಡ್ ಮಾಡ್ತಾ ಇರ್ತಾರೆ. ಕಾಂಟೆಂಟ್ ಇರ್ಬೋದು, ಇನ್ಸ್ಟ್ರಕ್ಷನ್ಸ್ ಇರ್ಬೋದು. ಸೊ ನಾವು ಹೌ ಡು ಯು ಕ್ರ್ಯಾಕ್ ಅಂದರೆ, ನಮ್ದು ಇಲ್ಲಿ ತಲೆ ಇಲ್ಲೊಂದಿರುತ್ತೆ ಐಡಿಯಾಸ್ ಎಲ್ಲ, ಇಲ್ಲಿಂದ ನಾವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ, ಇಲ್ಲಿಂದ ಒಂದು ಇನ್ಪುಟ್ ಬರ್ತಾ ಇರತ್ತಲ್ಲ, ಅಟ್ ಟೈಮ್ಸ್ ಇಟ್ ಕ್ಯಾನ್ ಕಮ್ ಅಕ್ರಾಸ್ ಆಸ್ ಇದನ್ನು ಕೇಳಿಸ್ಕೋಬೇಕಾ ಇದನ್ನು. ಸೊ ನೀವು ಎರಡೇ ಹೇಳಿದ್ರಿ, 3ನೇ ಎಲಿಮೆಂಟ್ ಇದೆ. ನಿಮ್ಮ ಪಕ್ಕದಲ್ಲಿರೋರು ಮಾತಾಡ್ತಿರ್ತಾರಲ್ವಾ, ನೀವು ಕೇಳಿರೋ ಕ್ವೆಶ್ಚನ್ಗೆ ಉತ್ತರ ಕೊಡ್ತಿರ್ತಾರೆ, ಅದನ್ನ ಕೂಡ ಕೇಳಬೇಕು ನೀವು. ಸೊ ಅದನ್ನ ಕೇಳಬೇಕು, ನಿಮ್ಮ ಯೋಚನೆಗಳನ್ನ ಕೇಳಬೇಕು, ಆಮೇಲೆ ನಿಮ್ಮ ಪ್ರೊಡ್ಯೂಸರ್ ಏನ್ ಹೇಳ್ತಾರೆ ಅದನ್ನು ಕೇಳಬೇಕು. ಸಮ್ ಟೈಮ್ಸ್ ನೀವು ಮಾತಾಡ್ತಿರುವಾಗ ಕ್ಯೂ ಕೊಡ್ತಿರಬಹುದು, ಫಾರ್ ವಾಟ್ ಎವರ್ ರೀಸನ್ ದಟ್ ಹ್ಯಾಪೆಂಡ್, ಅದನ್ನ ಕೂಡ ಕೇಳಿ ತಗೋಬೇಕಾಗ್ಬೋದು. ಸೊ ಐ ಥಿಂಕ್ ಕಂಫರ್ಟಬಲ್ ಅಲ್ಲಿ ಪೇಸಿಂಗ್ ಆಫ್ ದ ವರ್ಡ್ಸ್, ನಂಬರ್ 1 ಪೇಸಿಂಗ್ ಆಫ್ ದ ವರ್ಡ್ಸ್. ಸ್ಲೋ ಆಗಿ ಪೇಸ್ ಮಾಡಿದ್ರೆ ನಿಮಗೆಲ್ಲ ನಿಧಾನವಾಗಿ ಕೇಳ್ಬೋದು. ಐ ಹ್ಯಾವ್ ಆಲ್ವೇಸ್ ರಿಯಲೈಸ್ ಆನ್ ಸಂಬಡಿ ವಿತ್ ಹೈ ಎನರ್ಜಿ. ಸೊ ನನ್ನ ಹೈಯೆಸ್ಟ್ ತಪ್ಪುಗಳಾಗೋದು ನನ್ನ ಹೈ ಎನರ್ಜಿ ಇದ್ದಾಗ. ಸೊ ಎನರ್ಜಿನ ಸ್ವಲ್ಪ ನಾನು ಕನ್ವರ್ಟ್ ಮಾಡಿಕೊಂಡು ಕಂಟ್ರೋಲ್ ಮಾಡೋದಕ್ಕೆ ಕಲ್ತ್ರೆ, ವಿಚ್ ಐ ಆಮ್ ಡೂಯಿಂಗ್, ಆವಾಗ ಎಲ್ಲ ಸ್ವಲ್ಪ ನಿಧಾನವಾಗಿ ಆರಾಮವಾಗಿ ಮಾಡೋದಕ್ಕಾಗತ್ತೆ. ಬಟ್ ಡೆಮೋ ನೋಡೋಣ, ನಾನು ಇವಾಗ ಟಾಕ್ ಬ್ಯಾಕ್ ಅಲ್ಲಿ ಕೊಡ್ತೀನಿ.
ನೀವು ಮಾತಾಡ್ತಾ ಇರ್ತೀರಾ, ನೀವು ಮಾತಾಡ್ತಾ ಇರಿ. ನಾನು ನಿಮ್ಮ ಹತ್ರ ಆಲ್ರೆಡಿ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಅಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಹೇಳ್ತಾ ಇದ್ದಾರೆ. ಅನಿಲ್ ಕುಂಬ್ಳೆ ಅವರು ಸ್ಟುಡಿಯೋಗೆ ಜಾಯಿನ್ ಮಾಡ್ತಾರೆ. ವೆಲ್ ಹಾಯ್ ಅನಿಲ್ ಕುಂಬ್ಳೆ ಅವರಿಗೆ ನಮಸ್ಕಾರ, ಚೆನ್ನಾಗಿದ್ದೀರಾ? ವಾಟ್ ಅ ಮೊಮೆಂಟ್ಸ್, ಲವ್ಲಿ ಹ್ಯಾವಿಂಗ್ ಯು ವಿತ್ ಅಸ್. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸರ್ ಏನ್ ಸರ್ ಇವತ್ತು ನಿಮ್ ಹುಟ್ಟು ಹಬ್ಬ ಅಂತ ನಮ್ಗೆ ಹೇಳಲೇ ಇಲ್ಲ ಸರ್. ನೀವು ಹಿಂಗೆಲ್ಲ ಕೇಕ್ ಎಲ್ಲ ತಗೊಂಡ್ ಬರ್ಬೇಕಲ್ವಾ? ನೋಡಿ ಸರ್, ನೀವು ಅದು ಆ ದಿನ 10 ವಿಕೆಟ್ ಪಿಕ್ ಮಾಡಿದ್ರಿ ಸರ್. ನೀವು ಬ್ಯಾಂಡೇಜ್ ಎಲ್ಲ ಹಾಕಿ ಕೆಲಸ ಮಾಡಿದೀರಾ. ಆಮೇಲೆ ಮನೆಗೆ ಹೋದ್ರೆ ಹೇಗಿತ್ತು ಸರ್? ವೆಲ್ ಸರ್, ಇಷ್ಟೆಲ್ಲ ನೀವು ಮಾತಾಡಾಯ್ತು, ಸಮಯ ಆಗಿದೆ ಒಂದು ಬ್ರೇಕ್ಗೆ. ಬನ್ನಿ, ನಾವು ಹೀಗೆ ಹೋಗಿ ಹೀಗೆ ಬರ್ತೀವಿ. ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ. So that was a live course you all had. Wow. Attentiveness. ಅದು ಎಕ್ಸ್ಪೀರಿಯನ್ಸ್ ಇಂದಲೇ ಬರೋದಿಕ್ ಸಾಧ್ಯ. ಪ್ರೆಸೆನ್ಸ್ ಆಫ್ ಮೈಂಡ್ ಕೂಡ. ಆಮೇಲೆ ಸ್ವಲ್ಪ ಎನರ್ಜಿನ ಕಂಟ್ರೋಲ್ ಮಾಡಬೇಕು ನನ್ನಂಥ ಜನರು. ಇಲ್ದಿದ್ರೆ ಸ್ವಲ್ಪ ಪೇಸ್ ಆಫ್ ವರ್ಡ್ ಸ್ಲೋ ಮಾಡಬೇಕು, ಆಗುತ್ತೆ. ಇನಿಷಿಯಲಿ ಸ್ವಲ್ಪ ಟಫ್ ಅನ್ಸುತ್ತೆ, ಬಟ್ ಐ ಥಿಂಕ್ ಓವರ್ ಆಲ್ ಯು ವಿಲ್ ಲರ್ನ್. ವಾಲ್ಯೂಮ್ ಕೂಡ ಎಟ್ ದ ಲೆವೆಲ್ ಯು ಕ್ಯಾನ್ ಹಿಯರ್ ಎವ್ರಿಥಿಂಗ್ ಇರಬೇಕು. ಆ ವಾಲ್ಯೂಮ್ ಟಾಕ್ ಬ್ಯಾಕ್ ತುಂಬ ಹೈ ಇಟ್ಟರೆ ನಿಮಗೆ ಇಲ್ಲಿ ಪಕ್ಕದಲ್ಲಿ ಯಾರು ಮಾತಾಡ್ತಿದ್ದಾರೆ ಅದೇನು ಕೇಳಲ್ಲ. ಸೊ ಇಟ್ ಶುಡ್ ಬಿ ಆಲ್ ಆಫ್ ದ್ಯಾಟ್ ಮ್ಯಾಟರ್ಸ್, ರೈಟ್ ಫ್ರಮ್ ಯೋರ್ ಟಾಕ್ ಬ್ಯಾಕ್ ವಾಲ್ಯೂಮ್ ಟು ಯೋರ್ ಟೆಂಪರಮೆಂಟ್, ವಿಚ್ ಮೀನ್ಸ್ ಯು ಮ್ಯಾನೇಜಿಂಗ್ ಯೋರ್ ಎನರ್ಜಿ ಕಂಟ್ರೋಲ್ಸ್, to how your thought process flows. Too much happening around, keep your questions short. Wake up to fresh ideas. Repose. So mentally ತುಂಬ ಚುರುಕಾಗಿರೋಕ್ಕೆ do you meditate ಅಥವಾ ಏನಾದ್ರು ಹ್ಯಾಕ್ಸ್ ಇದೆಯಾ ಬಿಫೋರ್ ಯು ಗೆಟ್ ಇನ್ ಅ ಲೈವ್ ಶೋ? I used to do all this, but now I'm a mother. Actually, meditation helps. ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ. ನಿಮಗೆ ಕಾಮ್ ಆಗಿಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪೇಸ್ ಆಫ್ ವರ್ಡ್ಸ್ ವಿದೌಟ್ ಬೀಯಿಂಗ್ ಹ್ಯಾವಿಂಗ್ ಅ ಸ್ಟಟರ್, ಮಾತಾಡೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಕೀಪಿಂಗ್ ಯೋರ್ ಮೈಂಡ್ ಅಂಡರ್ ಕಂಟ್ರೋಲ್. ಸೊ ಬಟ್ ಇತ್ತೀಚೆಗೆ ನಾನು ಏನೂ ಮಾಡ್ತಿಲ್ಲ. ಐ ಥಿಂಕ್ ಇಟ್ಸ್ ಜಸ್ಟ್ ದಟ್ ಎಕ್ಸ್ಪೀರಿಯನ್ಸ್ ದಟ್ ಐಮ್ ಬ್ಯಾಂಕಿಂಗ್ ಆನ್ ಆ್ಯಂಡ್ ಐ ಗೋ ವಿತ್ ಮೈ ಪ್ರಿಪ್ರೇಷನ್. ದಟ್ಸ್ ದ ಕೀ ಆ್ಯಂಡ್ ಐ ಕೀಪ್ ಮೈ ಸೆಲ್ಫ್ ಕಾಮ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಅಷ್ಟೇ. ಹೌ ಡು ಯು ಕೀಪ್ ಕಾಮ್? ಐ ಲಿಸನ್ ಟು ಅ ಪ್ಯಾಕ್ ಆಫ್ ಮ್ಯೂಸಿಕ್. ನನಗೊಂದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು 3 ಹಾಡುಗಳಿದೆ. ಆಮೇಲೆ 3 ಕೊಂಕಣಿ ಹಾಡುಗಳಿದೆ. ಬೈಲಾ ನಂಬರ್ಸ್, ಆಯಿತಾ? ಅದು ಫುಲ್ ಎನರ್ಜೆಟಿಯಾಗಿದೆ. ಬೈಲಾ ಅಂದರೆ ಇದು ಮದುವೆ ಮಂಟಪಗಳಲ್ಲಿ ನಾವು ಕ್ರಿಶ್ಚಿಯನ್ ಮದುವೆ ಅಂತ ಬಂದಾಗ ಡ್ಯಾನ್ಸ್ ಮಾಡ್ತಾರಲ್ವ, ಹೈ ಬೀಟ್ ಎನರ್ಜಿ. ಸ್ಟೆಪ್ ಥರ ಟಪಾಂಗುಚಿ ಥರನೇ ಇರುತ್ತೆ. ಸೊ ಐವ್ ಗಾಟ್ ಅ ಮಿಕ್ಸ್ ಆಫ್ ದೀಸ್ ಸಾಂಗ್ಸ್. ನಾನು ನನ್ನ ಮಾತೃಭಾಷೆ ಇಸ್ ಕೊಂಕಣಿ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಕೊಂಕಣಿ ಹಾಡುಗಳು ಹಾಗೆ ಕನ್ನಡ ಹಾಡುಗಳನ್ನು ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಇಟ್ ವರ್ಕ್ಸ್ ಫಾರ್ ಮೀ. ಸೊ ಇಟ್ ಜಸ್ಟ್ ವರ್ಕ್ಸ್ ಫಾರ್ ಮೀ. ಯು ವಾಂಟ್ ಮಿ ಟು ಸಿಂಗ್? ಡೋಂಟ್ ಟೆಲ್ ಮಿ ದ್ಯಾಟ್. ಟಾಪ್ 3 ಸಾಂಗ್ಸ್ ಕನ್ನಡ ಹಾಡುಗಳು ಯಾವುದು? ಬಾನಿಗೊಂದು ಎಲ್ಲಿದೆ, ನಿನ್ನದೇ ನೆನಪು ದಿನವೂ ಮನದಲ್ಲಿ, ನನ್ನ ನೀನು ಗೆಲ್ಲಲಾರೆ ಇದಿರುತ್ತೆ. ಆ್ಯಂಡ್ ಕೊಂಕಣಿ ಅಂತ ಬಂದಾಗ ಇಲ್ಲೋ 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 ಸೊರಪಿ ಎಲ್ಲೋ, ಐ ಲಿಸನ್ ಟು ದಿಸ್. ಆ್ಯಂಡ್ ದೆನ್ ಮರಿಯ ಪಿತಾಶೈ ಆ್ಯಂಡ್ ಯೇ ಕತ್ರಿನಾ, ಆಲ್ ಆಫ್ ದೀಸ್ ಸಾಂಗ್ಸ್ ಐ ರಿಯಲಿ ಲಿಸನ್ ಟು ದೆಮ್. See what you want to do with this playlist. But it helps me. ನಾನು ಕೆಲವೊಮ್ಮೆ sometimes I'll be very down or probably I'm doubting myself for no reason. ಏನೂ ಆಗಿಲ್ಲ ಆ ದಿನ. Everything went great, everything went well, but ಯಾಕೋ ಏನೋ ಕೆಲವೊಂದು ವಿಚಾರಗಳು ನಾನು ಥಿಂಕ್ ಮಾಡ್ತೀನಲ್ವ, ಅದನ್ನ ನಾನು ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಫ್ರೀಕ್ವೆನ್ಸಿ ಐ ಲಿಸನ್ ಟು ದಿಸ್ ಸಾಂಗ್ ಆ್ಯಂಡ್ ಆ ಸಾಂಗ್ ನನಗೆ ಪವರ್ ತರುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆಮ್ ಲೈಕ್ ಅನ್ಸ್ಟಾಪಬಲ್. One philosophy, second love, third one is that ಜೋಶ್ ನೀನಾ ನಾನಾ ನೋಡೇ ಬಿಡೋಣ. ಆ್ಯಂಡ್ ಕೊಂಕಣಿದೆಲ್ಲ ದೇವರಣೆಗೂ ನಂಗೆ ಅರ್ಥ ಆಗಿಲ್ಲ. ಐ ಜಸ್ಟ್ know the tune and beats. But people who know will laugh out loud, but I leave it there for them to do that. All right. So how do you read the crowd within the first 30 seconds? ನೀವು ಹೋಗ್ತೀರಾ? What's your hacks to read the crowd? You mean on stage? Yep. Because that's when I get to see them. ನನ್ನ ವರ್ಕ್ ಗೇಮ್ ಇಸ್ ಅ ಲಿಟಲ್ ಡಿಫ್ರೆಂಟ್. ನಾನು ಸ್ಟೇಜ್ ಮೇಲೆ ಹೋದ ತಕ್ಷಣ ಹೆಲೋ ಅಂತ ಹೇಳಿದಾಗ ಜನರನ್ನ ನೋಡ್ತೀನಿ. ಈವನ್ ಇಫ್ ಇಟ್ಸ್ 300,000 ಪ್ಯಾಕ್ಸ್, ಐಲ್ ಕ್ವಿಕ್ಲಿ ಸಿ ಎವ್ರಿಬಡಿ ಆ್ಯಂಡ್ ಐಲ್ ಸಿ ಎವ್ರಿಬಡೀಸ್ ಐಸ್ ಆಸ್ ಮಚ್ ಆಸ್ ಐ ಕ್ಯಾನ್ ಸಿ ಕ್ಲಿಯರ್ಲಿ ಅಲ್ವಾ. ಸೊ ಐ ಸಿ ದ ರೆಸ್ಪಾನ್ಸ್. ಬೈ ದೆನ್ ಐ ನೋ ವಾಟ್ ವರ್ಕ್ಸ್ ಫಾರ್ ದೆಮ್. ಆ್ಯಂಡ್ ದೆನ್ ಐಲ್ ಸೇ, ಏನಪ್ಪ ಹೇಳೋ ಹೇಳಿಬಿಟ್ಟೆ, ನಾನು ಯಾರು ರೆಸ್ಪಾಂಡೇ ಮಾಡಿಲ್ಲ, ನನಗೊಂದು ಸ್ವಲ್ಪ ನೀವು ರೆಸ್ಪಾಂಡ್ ಮಾಡಬೇಕಲ್ವಾ ಅಂತ. ಆಮೇಲೆ ಯಾರು ಕೂಡ ಹೆಣ್ಮಕ್ಳು ಹಿಂಗೆ ಕೇಳಿದಾಗ ಜಾಸ್ತಿ ಎಲ್ಲ ಇವೆಂಟ್ಸ್ಗಳಲ್ಲಿ ಜೆಂಟ್ಸೇ ಇರೋದ್ರಿಂದ ಅವರು ಬಹಳ ಪ್ರೀತಿಯಿಂದ ರಿಪ್ಲೈ ಮಾಡ್ತಾರೆ. ಸೊ ಥ್ಯಾಂಕ್ ಯು ಟು ಎವ್ರಿಬಡಿ.
ಸೊ ಅವರು ರೆಸ್ಪಾಂಡ್ ಕೊಡ್ತಾರೆ ಆ್ಯಂಡ್ ಐ ಥಿಂಕ್ ದಟ್ಸ್ ಹೌ ಐ ಬ್ರೇಕ್ ಮೈ ಫಸ್ಟ್ ಐಸ್ ವಿತ್ ಅ ಹೆಲೋ ಆ್ಯಂಡ್ ದೆನ್ ಐ ವಾಕ್ ಟು ದೆಮ್. ಆಮೇಲೆ ಬೇರೆ ಬೇರೆ ಭಾಷೆಯಲ್ಲಿ ನಾನು ಮಾತಾಡ್ತಿರೋದ್ರಿಂದ ಬೇರೆ ಬೇರೆ ಪ್ರಾಂತ್ಯದವ್ರ ಹತ್ರ ಆ ಭಾಷೆಗಳಲ್ಲಿ ಎಷ್ಟು ಭಾಷೆ ಮಾತಾಡ್ತೀರಿ? ನಾನೊಂದು 5 ಫ್ಲೂಯೆಂಟ್ಲಿ ಮಾತಾಡ್ತೀನಿ, ಆಮೇಲೆ ಬಿಟ್ಸ್ ಆ್ಯಂಡ್ ಪೀಸಸ್ ಮೇ ಬಿ ಅನದರ್ 4. ಸೊ ನಾಟ್ ಫ್ಲೂಯೆಂಟ್ಲಿ ಬಟ್ ಇಟ್ ವರ್ಕ್ಸ್ ಫಾರ್ ಮೀ ಆನ್ ಸ್ಟೇಜ್. ಕೆಲವೊಂದು ಪದ, ಕೆಲವೊಂದು ಸೆಂಟೆನ್ಸ್ ಏನೋ ಒಂದು. ಸೊ ವೆನ್ ಐ ಗೋ ಟು ದೆಮ್ ಅವರು ರೆಸ್ಪಾಂಡ್ ಮಾಡ್ತಾರೆ. ನಾನು ಡಾನ್ಸ್ ಮಾಡಿಸ್ತೀನಿ, ಅವ್ರನ್ನ ಏನಾದರೂ ಕೇಳ್ತೀನಿ, ಸರ್ ಏನು ಸರ್ ಇವತ್ತು ಪಡ ಹೊಳಿತಾ ಇದ್ದೀರಾ ಅಂದರೆ ಚೈನ್ ಹಾಕಿದ್ದಾರೆ, ಸೊ ಹೆವಿ ಗೋಲ್ಡ್ ಬರ್ತಾ ಇದೆ ಸರ್, ಏನಿದು ಗೋಲ್ಡ್ ಬೆಲೆ ಜಾಸ್ತಿ ಆಗ್ತಿದ್ದಂಗೆ ಇಲ್ಲಿ ಚೈನ್ ಜಾಸ್ತಿ ಆಗ್ತಿದೆಯಾ, ಏನು ವಿಷಯ ಅಂತ ಕೇಳ್ತೀನಿ. ಹಾಗೆ ಸಮಥಿಂಗ್. ಬಟ್ ಐಲ್ ನೆವರ್ ಗೋ ಟು ದ ವೇ ವೇರ್ ದೇ ಫೀಲ್ ದೆಮ್ಸೆಲ್ಸ್ ಅನ್ಕಂಫರ್ಟಬಲ್. ಬಟ್ ಸಿಂಪಲ್ ಆಗಿಟ್ಟಿರುವಂಥ ವಿಷಯಗಳನ್ನು ಮಾತಾಡ್ತೀನಿ. ಏನು ಸರ್ ನಗ್ತಾನೆ ಇಲ್ಲ ನೀವು, ನಾನು ಆವಾಗದಿಂದ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಆದ್ರೂ ನಗಬೇಕಲ್ಲ. ಮೇಡಮ್ ನೋಡಿ ಎಷ್ಟು ಸೂಪರಾಗಿ ನಗ್ತಾ ಇದ್ದಾರೆ, ಇವ್ರ ಥರ ಸರ್ ಎಷ್ಟು ಬ್ಯೂಟಿಫುಲ್, ನೀವು ಹ್ಯಾಂಡ್ಸಮ್ ಆಗಬೇಕಲ್ಲ, ನಗಬೇಕು ಸರ್ ಅಂತ ಹೇಳ್ತೀನಿ ನಾನು. ಸೊ ಐ ಸ್ಪೀಕ್ ಆನ್ ದೋಸ್ ಲೈನ್ಸ್ ವಿಚ್ ಇಸ್ ವೆರಿ ಜನರಿಗೆ ಇಷ್ಟ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಸಿಂಪಲ್ ಇಸ್ ದಟ್. ಸೊ ಇಸ್ ದಿಸ್ ಹೌ ಯು ನಿಮ್ಮ ಡೆಡ್ ಆಡಿಯನ್ಸನ್ನು ಹಿಂಗೆ ಟರ್ನ್ ಮಾಡೋದಾ? ಡೆಡ್ ಆಡಿಯನ್ಸ್ ಹೋಗ್ತೀನಿ ಅವ್ರ ಟಾಕಿಂಗ್ ಇಸ್ ಮೈ ಗೇಮ್. and my tagline is just that. I believe talking is my game, Reena D'Souza is my name, and if I cannot talk, then what am I for? So I step up to the stage. If the audience is dull, I talk to them. I don't make them stand up and do activity immediately. I talk to them. I ask them, is everything okay? ಏನಪ್ಪ ನೀವು ರೆಸ್ಪಾಂಡೇ ಮಾಡ್ತಾ ಇಲ್ಲ, ಏನಾಯಿತು, ಲೈಟ್ಸ್ ಡಿಮ್ ಆಯಿತು, ನಿದ್ದೆ ಬರ್ತಾ ಇದೆಯಾ, ತುಂಬ ಮಾತಾಡ್ತಿದ್ದಾರಾ ಇವರು, ತುಂಬ ನಾಲೆಜ್ ಶೇರಿಂಗ್ ಆಗ್ತಾ ಇದೆಯಾ, ಓಕೆ ಅಟ್ಲೀಸ್ಟ್ ಎಸ್ನೋ ಆದರೂ ಹೇಳ್ರಪ್ಪ, ಅವ್ರೇನೋ ಹೇಳ್ತಾ ಇದ್ರು ವೌಚರ್ ಎಲ್ಲ ಕೊಡ್ತಾರಂತ, ಕೊಡಬೇಕಾದ್ರೆ ನೀವು ಸ್ವಲ್ಪ ಆದರೂ ನನಗೆ ರೆಸ್ಪಾಂಡ್ ಮಾಡಬೇಕಲ್ವಾ ಅಂತ ಅವ್ರ ಹತ್ರ ಮಾತಾಡ್ತೀನಿ. ಸಮ್ ಒನ್ ವಿಲ್ ರೆಸ್ಪಾಂಡ್. ಇಫ್ ನಾಟ್ ಏನೋ ಒಂದು ನಗುನೋ ಯಾರೋ ಒಂದು ಏನಿರುತ್ತೆ, ಆಲ್ ರೈಟ್ ಗೈಸ್ ಲೆಟ್ಸ್ ಸ್ಟ್ಯಾಂಡ್ ಅಪ್, ಲೆಟ್ಸ್ ಡೂ ಸಮಥಿಂಗ್ ಟುಗೆದರ್, ಲೆಟ್ಸ್ ಗೆಟ್ ದಿ ಎನರ್ಜಿ ಲೆವೆಲ್ ಹೈ ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಐಲ್ ಡೂ ಅ ಕ್ವಿಕ್ ಆಕ್ಟಿವಿಟಿ ವಿತ್ ದೆಮ್. ಐ ಪ್ರಾಬ್ಲಿ ಗೆಟ್ ದೆಮ್ ಟು ಗ್ರೂವ್ ಅಲಾಂಗ್ ಆ್ಯಂಡ್ ಬ್ರೇಕ್ ದಿ ಐಸ್ ದಟ್ ವೇ ಆ್ಯಂಡ್ ದೆನ್ ದೇ ಕನೆಕ್ಟ್ ವಿತ್ ಮೀ. ಆಮೇಲೆ ಕಾರ್ಯಕ್ರಮ ಮುಂದೆ ಹೋಗುತ್ತೆ. ಸೊ ನಮ್ಮದೇ ಆದ ಒಂದು ಟೆಕ್ನಿಕ್ ಇರಬೇಕು, ಅದನ್ನ ಯಾವತ್ತು ಬಿಟ್ಕೊಡ್ಬಾರ್ದು. ಸೊ ಆ ಟೆಕ್ನಿಕ್ ನಿಮಗೆ ವರ್ಕ್ ಆಗಿದೆ ಅಂದರೆ ಅದನ್ನು ಹಿಡ್ಕೋಬೇಕು, ರೈಟ್ ಟು ಯುವರ್ ರೂಲ್ ಬುಕ್ಸ್, ಅದನ್ನು ಪದೇ ಪದೇ ಫಾಲೋ ಮಾಡಿ ಬೆಟರ್ ಮಾಡಬೇಕು ವಿನಃ ಅದನ್ನ ಬಿಟ್ಬಿಡ್ಬಾರ್ದು. So once something that's worked for you, you should do it again and again to make it better than yesterday. Right. Now, rapid fire. One word for live stage. Alive. Corporate event or stadium crowd? Oh, two different things. I love both. Both. 50-50. ಹೀಗೆ ಅದೆರಡನ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ. I think it goes side by side. Pick one. Deep down you know it. Thank God you didn't say studios, so I'll go with the corporate crowd. Kannada English on stage? Kannada. Not that I hate English. I love doing in any languages. But ಕನ್ನಡದವ್ರು ಮಾತಾಡಿದಾಗ ಏನೋ ಒಂದು ಆನಂದ ರೀ. I love you guys. Scripted or spontaneous? Spontaneous. ಮಾರ್ನಿಂಗ್ ಶೋನಾ ಅಥವಾ ಲೇಟ್ ನೈಟ್ ಇವೆಂಟಾ? ಹೇ ಹೋಲ್ ಡೇ ಓಕೆ. 10:15 ಒಳಗಡೆ ಮನೆಗೆ ಕಳಿಸಿ ನನಗೆ. ಆದರೆ ಟಿ ವಿಗೆ ಹಂಗೆ ವರ್ಕ್ ಆಗಲ್ಲ, ಮ್ಯಾಚ್ ನಡೆಯೋದೆ ಸಂಜೆ. ಹೀಲ್ಸಾ ಸ್ನೀಕರ್ಸಾ ಆನ್ ಸ್ಟೇಜ್? Depends on the attire. I love heels. I love wearing heels. Sneakers are best for comfort. casuals outside, running shoes, all of that. But so pick one. So it's heels? Yeah, I look great in heels. I love it. I won't lie. Comfort is any day shoes or probably anything. But I love my heels. ಒನ್ ಪ್ರೀ-ಶೋ ರಿಚುವಲ್ ಅಂದರೆ ಶೋ ಮುಂಚೆ ನೀವು ಮಾಡೋವಂಥ ಒಂದು ವಿಚಾರ, ಪ್ರತಿ ಸತಿ ಶೋ ಹೋಗೋ ಮುಂಚೆ ಪ್ರೊಡ್ಯೂಸರ್ಗಳ ತಲೆ ತಿಳ್ತೀನಿ ನಾನು. ಏನು ಬರೆದಿದ್ದೀರಾ ಹೇಳಿ, ಇದು ಯಾಕೆ, ಈ ವಿ ಟಿಯಲ್ಲಿ ಏನಿದೆ, ಏನು ಮಾಡ್ತೀರಾ, ಅದು AI ಪ್ರಾಂಪ್ಟ್ ಕ್ವೆಶ್ಚನ್ ಏನು, ಅದೆಲ್ಲ ಕಳಿಸ್ತಾರೆ. ಆದರೂ ನಾನು ಪ್ರತ್ಯೇಕವಾಗಿ ಮತ್ತೆ ಕೇಳ್ತೀನಿ. ಇಷ್ಟೇ ಅಲ್ಲ ಸ್ಪಾನ್ಸರ್ ಬೇರೆ ಏನಾದರೂ ಇದೆಯಾ, ಅವರು ಕೂಡ ಪ್ರೀತಿಯಿಂದ ಹೇಳ್ತಾರೆ. ಬಟ್ ಇಟ್ಸ್ ಇದು ನಿಮ್ಮ ಪ್ರೀ-ಶೋ ಮೈ ರೂಟೀನ್. ಯೆಸ್. ಎನಿಥಿಂಗ್ ಎಲ್ಸ್ ಲೈಕ್ ವಿವ್ ಸೀನ್ ಪಾಪ್ಯುಲರ್ ಸಿಂಗರ್ಸ್ ಹಡಲ್, ಕೆಲವರು ಈ ದಾರ ಕಟ್ಕೊತಾರೆ, ಕೆಲವರು ಅದೆಲ್ಲ ಮುಂಚೆನೇ ಮಾಡ್ಕೊಂಡು ಹೋಗ್ತೀನಿ. ಅದು ಶೋ ಮುಂಚೆ ಎಲ್ಲ ಮಾಡಲ್ಲ ನಾನು. ಶೋ ಮುಂಚೆ ಜಸ್ಟ್ ದ ರನ್ ಆರ್ಡರ್, ವೆರಿ ಪ್ರಾಂಪ್ಟ್ ಆನ್ ವಾಟ್ ನೀಡ್ಸ್ ಟು ಬಿ ಡನ್, ಓನ್ಲಿ ದ್ಯಾಟ್ ಇನ್ ದ ಮೈಂಡ್ ಆ್ಯಂಡ್ ನಥಿಂಗ್ ಎಲ್ಸ್. ಒನ್ ಶೋ ದಟ್ ಗೇವ್ ಯು ಗೂಸ್ ಬಂಪ್ಸ್ ಅಂದರೆ ಯಾವ ಶೋ ನಿಮಗೆ ನಿಬ್ಬೆರಗಾಗಿಸ್ತು? ಒಂದಲ್ಲ, 2 ಇದೆ, ಸಾಕಷ್ಟು ಇದೆ ಇಂಡೀಡ್. ಗೋಪಾಲ್, ಯು ಕ್ಯಾನ್ ಗಿವ್ ಅಸ್ ಟಾಪ್ 3 ಫೇವ್ರೆಟ್ಸ್. ಅಪ್ಪು ಸರ್ ಜೊತೆ ದ ಪ್ರೆಸ್ ಮೀಟ್ ಫಾರ್ ಯುವರತ್ನ, 83 ಸಿನಿಮಾ ವಿತ್ ಸಚ್ ಅ ಬಿಗ್ ಸ್ಟಾರ್ ಕಾಸ್ಟ್. ಕ್ರಿಕೆಟರ್ಸು ಇದ್ದಾರೆ,
ನಮ್ಮ ಕನ್ನಡದ ಸೂಪರ್ ಸ್ಟಾರ್, ನಮ್ಮ ಇಂಡಿಯಾ ನ್ಯಾಷನಲ್ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಸರ್ ಇದ್ದಾರೆ, ಆ್ಯಂಡ್ ರಣವೀರ್ ಸಿಂಗ್ ಇದ್ದಾರೆ, ಆ್ಯಂಡ್ ಎವ್ರಿಬಡಿ. ಐ ಥಿಂಕ್ ದಟ್ 2 moments that I can recall in the top of my mind. And a lot more to host, but yes. ಒನ್ ವರ್ಡ್ ನಿಮ್ಮ ಫ್ರೆಂಡ್ ನಿಮ್ಮನ್ನು ಬಣ್ಸೋಕ್ಕೆ ಉಪಯೋಗಿಸೋದು. ಬಣ್ಸಕ್ಕೆ ಅಂದರೆ ಯಾವ ರೀತಿ? ಒಬ್ಬ ಟು ಡಿಸ್ಕ್ರೈಬ್ ಯು. ನನ್ನ ಫ್ರೆಂಡ್ ನನ್ನನ್ನು ಉಪಯೋಗಿಸೋದಾ? ಯಾವ ರೀತಿ ಫ್ರೆಂಡ್ ನಿಮ್ಮನ್ನು ವರ್ಣಿಸೋದು ವರ್ಣಿಸಬಹುದು ಅಂತ? ಹಾಂ, ಹೆವಿ ಕಾರಣ ಆಗೋಯ್ತು. ಬಣ್ಣಿಸೋದು, ವರ್ಣಿಸೋದು. ತುಂಬ ಜಾಸ್ತಿ ಎಕ್ಸ್ಪ್ರೆಸಿವ್, ಎನರ್ಜಿ ಲೆವೆಲ್ ಸಿಕ್ಕಾಪಟ್ಟೆ ಜಾಸ್ತಿ. 2 lines ಐ ಥಿಂಕ್. ನಿಮ್ಗೆ ಯಾವ ವಿಚಾರ ಸ್ಟೇಜ್ ಮೇಲೆ ತಡ್ಕೊಳಕ್ಕಾಗಲ್ಲ? ದಿಸ್ ಇಸ್ ಅ ವೆರಿ ಗುಡ್ ಕ್ವೆಶ್ಚನ್. ಯಾಕೆ ಗೊತ್ತಾ, ಸ್ಟೇಜ್ ಮೇಲೆ ನಾನು ಆರ್ಟಿಸ್ಟ್. ಅಲ್ಲಿ ನನಗೆ ಯಾರು ಏನು ಹೇಳಿದ್ರು, ನನಗಿಷ್ಟ ಆಗಿಲ್ಲ ಅಂದರೂ ನನಗೆ ಕೋಪ ಬರಲ್ಲ. ಅವ್ರು ಏನು ಹೇಳಿದ್ರು ತಡೆಯೋಕ್ಕಾಗಲ್ಲ ಅನ್ನೋ ನನ್ನ ಪದನೇ ಬರಲ್ಲ. ಐ ಆಮ್ ಡೂಯಿಂಗ್ ಮೈ ಜಾಬ್, ಐ ಡೂ ಇಟ್ ಟು ದ ಟಿ. ನನಗಲ್ಲಿ ಯಾರೂ ಒಂದು ಕೆಟ್ಟ ಶೂನಲ್ಲಿ ಹಾಕೋಕ್ಕೆ ಆಗಲ್ಲ. ಐ ನೋ ಮೈ ರೆಸ್ಪಾನ್ಸಿಬಿಲಿಟಿ. ನಾನು ಯಾತಕ್ಕಲ್ಲಿದ್ದೀನಿ, ನಾನು ಅದನ್ನ ನಿಭಾಯಿಸ್ತೀನಿ. ಪಕ್ಕಾ ಪ್ರೊಫೆಷ್ನಲ್ ನಾನು. ಆ ಮೈಕ್ ಹಾಕಿ ಟಿ ವಿ ಮುಂದೆ ನಿಂತು ನಾನು ಕೆಲಸ ಮಾಡಬೇಕು, ಆ ಶೋನ ನನಗೇನೋ ಅಂದರು ಅಂದರೆ ನಾನು ಐ ವಿಲ್ ನೆವರ್ ಟೇಕ್ ಇಟ್ ಆಸ್ ಅ ಆಫೆನ್ಸ್. ಐ ವಿಲ್ ಟೇಕ್ ಇಟ್ ಆಸ್ ಅ ಲರ್ನಿಂಗ್ ಆ್ಯಂಡ್ ಐ ವಿಲ್ ಮೂವ್ ಫಾರ್ವರ್ಡ್. ಅದೇ ಶೋ ಬ್ರೇಕಲ್ಲಿ ಏನಾದರೂ ಅಂದರೆ ನಾನು ಆವಾಗ ಅದನ್ನು ಆಫೆನ್ಸ್ ತೊಗೋತೀನಿ. ಬಟ್ ನಾಟ್ ಆನ್ ದ ಶೋ, ನಾಟ್ ಆನ್ ದ ಜಾಬ್, ನಾಟ್ ಆನ್ ದ ಸ್ಟೇಜ್, ನೆವರ್. ಏನಂದ್ರು ನಾನು ಅದನ್ನ ಪಾಸಿಟಿವ್ ಆಗಿ ಇಮಿಡಿಯೇಟ್ಲಿ ಕನ್ವರ್ಟ್ ಮಾಡ್ಕೊಂಡು ಐ ಮೂವ್ ಆನ್. ಡ್ರೀಮ್ ಕೋ-ಹೋಸ್ಟ್? Okay, let me go like a line. Look at my excitement. My God. On the top level, it could be maybe one day, whenever possible, I would love to host with Priyanka Chopra, Oprah Winfrey, Steve Harvey on a big stage. Ellen DeGeneres, probably, if possible. And to the India level, maybe I get to host with Mayanti Langa one day. Our Star Sports presenters, Jatin Sapru, Gaurav Kapoor, Manish Paul. Karnataka level, maybe one day with just standing next to Anushri and getting to host a show. The legacy, the year, the inspiration. ಅವ್ರನ್ನ ನೋಡಿದಾಗ ಏನೋ ಖುಷಿ ಆಗುತ್ತೆ ನನಗೆ. ಅವ್ರು ಬಬ್ಲಿಯಾಗಿ ಕ್ಯೂಟಾಗಿ ಕಾಣ್ತಾರೆ, ಬಟ್ ಅವರು ಬಂದಿರುವಂಥ ಹಾದಿ ಇದೆಯಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡುತ್ತೆ. ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೆ ಒಂಥರ ಸ್ಫೂರ್ತಿ ರೀ. ಅವರು ಇಷ್ಟು ವರ್ಷ ಒಂದೇ ಫೀಲ್ಡ್ನಲ್ಲಿ ದಾದಾ ಥರ ಒಂಥರ ಡೀಲ್ ಮಾಡ್ತಿದ್ದಾರಲ್ಲ, ಅವರ ಬಾಯಿಯಿಂದ, ಅವ್ರ ಮುಖದಿಂದ, ಆ ಸ್ಮೈಲಿಂದ, ಆ ಮಾತಿಂದ. ವಾವ್, ಶಿ ಈಸ್ ಅ ಚಾಮ. ಆ್ಯಂಡ್ ಅಖಿಲ್ ಮೇ ಬಿ ಫಾರ್ ಅನಾದರ್. that's about it. ನಾನು ಡಿವೈಡ್ ಮಾಡಿದ್ದೀನಿ, ಬಟ್ that's how I would look at it. ದಟ್ಸ್ ಅ ಗುಡ್ ಲಿಸ್ಟ್. ನೀವು ಪ್ರೆಸೆಂಟರ್ ಆಗಿರಲಿಲ್ಲ ಅಂದರೆ ಏನಾಗ್ತಿರ್ತೀರಿ? ಮೇ ಬಿ ಅನ್ ಎಂಜಿನಿಯರ್. ಯಾಕಂದರೆ ನಾನು ಎಂಜಿನಿಯರಿಂಗ್ ಡಿಗ್ರಿ ಮಾಡಿಸಿದ್ದು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕಲ್ತಿದ್ದು. ಐ ಥಿಂಕ್ ಆ ದಿನ ಪ್ರೊಫೆಸರ್ ಜೆರಾರ್ಡ್ ಡಿಸೂಜಾ ಅವ್ರ ಜೊತೆ ನಾನು ಕ್ರಾಸ್ ಪಾತ್ ಆಗಿಲ್ಲ. then I would have been an engineer. Yeah, I would have been a bad engineer, but I would have been one. I wanted to ignore it, but you are like 100%. ಸ್ಪಾಟ್ಲೈಟಾ ಅಥವಾ BTS ಬಿಹೈಂಡ್ ದ ಸೀನ್ಸಾ? Always on spotlight. One advice you live by? Be authentic. Be authentic? Yeah. Be real, be authentic. ನೀವಾಗಿರಿ. ಯಾವುದೇ ಕಾರಣಕ್ಕೆ ಕಾಪಿ ಆಗೋದಕ್ಕೆ ನೋಡಬೇಡಿ, ಆರ್ ಡೋಂಟ್ ಬಿ ಸಮ್ವನ್ ಎಲ್ಸ್. ನೀವು ಯಾವ ರೀತಿ ಇದ್ದೀರೋ, ಐ ಥಿಂಕ್ ಈಗ ಎಷ್ಟೊಂದು ಸೋರ್ಸಸ್ ಅವೈಲೇಬಲ್ ಇದೆ ಹೊರಗಡೆ. ಅಂದರೆ ಜನ ನಿಮ್ಮನ್ನ ನೋಡಿದರೆ ಗೊತ್ತಾಗುತ್ತೆ, ಇವ್ರು ಸತ್ಯ ಹೇಳ್ತಿದ್ದಾರಾ ಸುಳ್ಳು ಹೇಳ್ತಿದ್ದಾರಾ ಅಂತ. ಅವ್ರ ಕಣ್ಣು ನೋಡಿದರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಬಿ ಆಥೆಂಟಿಕ್, ಬಿ ಯು. IPL ಪ್ರೋ ಕಬಡ್ಡಿನಾ? ಒಂದು ಕ್ರಶ್ಶು, ಅಲ್ಲಿ ಹೋಗಬೇಕು ಅಂತ ಆಸೆ ಇದ್ದಿದ್ದು. ಒಂದು ಪ್ರೀತಿ ಅಲ್ಲಿಂದ ಆರಂಭವಾದದ್ದು. ಬಟ್ ಕ್ರಶ್ ಇಸ್ ಆಲ್ವೇಸ್ ಒಂಥರ ಮನಸ್ಸಲ್ಲಿ ಎಲ್ಲೋ ಇರುತ್ತಲ್ಲ, ಆ ಕ್ರಶ್ಶು ಅಂತ. ನಾನು ಅವ್ರನ್ನೇ ಮದುವೆ ಆದಕ್ಕೆ ಐ ವಿಲ್ ಸೇ IPL. ಒನ್ ಕ್ರಿಕೆಟರ್ ಯು ವುಡ್ ಲೈಕ್ ಟು ಇಂಟರ್ವ್ಯೂ ಅಗೇನ್, ಅಂದರೆ ಯಾರನ್ನ ಮತ್ತೆ ಇಂಟರ್ವ್ಯೂ ಮಾಡೋಕ್ಕೆ? ಮೊಹಮ್ಮದ್ ಸಿರಾಜ್. ಐ ಹ್ಯಾವ್ ಇಂಟರ್ವ್ಯೂಡ್ ಹಿಮ್ ಇನ್ ದ ಅರ್ಲಿಯರ್ ಡೇಸ್. ನನಗೆ ಮತ್ತೊಂದು ಅವಕಾಶ ಸಿಕ್ಕಿದ್ರೆ ಈಗ ಅವರ ವಿಚಾರಗಳು ಏನೇನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. 2018ರಲ್ಲಿ ಅವರು ಜಸ್ಟ್ ಅ ಬೂಮಿಂಗ್ ಸ್ಟಾರ್ ಆಗಿದ್ರು. ನಂತರ ಇಡೀ ದೇಶದಲ್ಲಿ ಪ್ರಖ್ಯಾತವಾಗಿ ದ ಫಸ್ಟ್ ಎವರ್ ಇಂಟರ್ವ್ಯೂ ತೊಗೊಂಡಿರೋದು ನಾನು.
ಫಾರ್ ದ ರೀನಾ ಡಿಸೂಜಾ ಶೋ ವಿತ್ ಮೊಹಮ್ಮದ್ ಸಿರಾಜ್. ಅದ ನಂತರ ತುಂಬ ಫೇಮಸ್ ಆದರು, ತುಂಬ ಎಲ್ಲ ಆಯಿತು. ಆ್ಯಂಡ್ ಅವ್ರು ಬೆಳೆದಿರುವಂತಹ ಒಂದು ರೀತಿ ಇದೆಯಲ್ಲ, ದ್ಯಾಟ್ ಈಸ್ ಇನ್ಸ್ಪಿರೇಷನ್ ಟುಡೇ. ಸೊ ಆ ದಿನದಿಂದ ಇವತ್ತು ಯಾವ ರೀತಿಯ ವ್ಯತ್ಯಾಸ ಇದೆ ಅವರ ಜೀವನದಲ್ಲಿ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ಸೊ ಹಾಗಾಗಿ ಮೇ ಬಿ ದ್ಯಾಟ್ ಸೈಡ್ ಆಫ್ ಹಿಮ್ ಮತ್ತೆ ಒಂದು ಇಂಟರ್ವ್ಯೂ ಸಿಕ್ಕಾಗ ಮಾತಾಡಬಹುದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಚೆಹಲ್, ಕರುಣ್ ನಾಯರ್, ದೇವದತ್ ಪಡಿಕಲ್ ಕೂಡ ಫಸ್ಟ್ ಎವರ್ ನನ್ನ ಪಾಡ್ಕಾಸ್ಟ್, ನನ್ನ ಇಂಟರ್ವ್ಯೂ ನನ್ನ ಯೂಟ್ಯೂಬಲ್ಲಿ ಬಂದಿದ್ರು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದೀಸ್ ಅಡ್ವಾನ್ಸ್ಮೆಂಟ್ಸ್. ಆ್ಯಂಡ್ ಯಾ, ಮೇ ಬಿ ಚಹಲ್, ದೇವದತ್, ಕರುಣ್ ನಾಯರ್, ದೇವದತ್ ಪಡಿಕಲ್, ಕರುಣ್ ನಾಯರ್ ಆ್ಯಂಡ್ ಯುಜ್ವೇಂದ್ರ ಚಹಲ್. ಜೊತೆಗೆ ಮಿಕ್ಕ ಅಥ್ಲೀಟ್ಸ್ ಕೂಡ ಇದ್ದರು, ವನಿತಾ ವಿಯಾರ್ ಅವರು ರನ್ನರ್ ಆ್ಯಂಡ್ ಅ ಲಾಟ್ ಆಫ್ ದೆಮ್. ಬಟ್ ಎಸ್, ಟು ಆಲ್ ಆಫ್ ದೀಸ್ ಹೂ ಹ್ಯಾವ್ ಗ್ರೋನ್ ಅಪ್ ಟು ಬಿ ಸಮಥಿಂಗ್. ಆ್ಯಂಡ್ ಯಾ, ಐ ವುಡ್ ಲವ್ ಟು ರೀ-ಇಂಟರ್ವ್ಯೂ ಸಿರಾಜ್. ಮುಂದೆ ಇನ್ನೊಂದು ಸೀರೀಸ್ ಮಾಡೋ ಆಸೆ ಏನಾರು ಇತ್ತಾ? ಇಂಟರ್ವ್ಯೂಯಿಂಗ್ ಆಲ್ ದ ಕ್ರಿಕೆಟರ್ಸ್, ಸ್ಪೋರ್ಟ್ಸ್ ಪರ್ಸನಾಲಿಟಿ. ಅದ ನಂತರ ನಾನು ವರ್ಚುವಲ್ ಹೋದೆ. ಸೊ ಅದ್ರಲ್ಲಿ ನಾನು ಮೊಹಮ್ಮದ್ ಸಿರಾಜ್, ಮೊಹಮ್ಮದ್ ಕ್ಯಾಫ್, ಹೇಮಂಗ್ ಬದನಿ ಇವ್ರನ್ನೆಲ್ಲ ನಾನು ವರ್ಚುವಲಿ ಇಂಟರ್ವ್ಯೂ ಮಾಡಿದೆ. ಬಟ್ ಐ ಥಿಂಕ್ ಇಂಪ್ಯಾಕ್ಟ್ ಫೇಸ್ ಟು ಫೇಸಲ್ಲಿರೋದು ವರ್ಚುವಲ್ ನನಗೆ ಅಷ್ಟೊಂದು ಸಿಕ್ಕಿಲ್ಲ. ಬಟ್ ಎಸ್, ಇನ್ ಡೇಸ್ ಅಹೆಡ್ ದೇರ್ ಈಸ್ ನ್ಯೂ ಸೀಸನ್ ಲೋಡಿಂಗ್ ವಿತ್ ಯೋರ್ ಬ್ಲೆಸ್ಸಿಂಗ್ಸ್ ರಶ್ಮಿ, ವಿತ್ ಯೋರ್ ಬ್ಲೆಸ್ಸಿಂಗ್ಸ್, ನಿಮ್ಮ ಆಶೀರ್ವಾದದೊಂದಿಗೆ. ಮುಂದೆ ಒನ್ ಕ್ರಿಕೆಟರ್ ಹೂ ಮೇಡ್ ಯು ನರ್ವಸ್. ಐ ಥಿಂಕ್ 2023 ಚಿನ್ನಸ್ವಾಮಿ ಸ್ಟೇಡಿಯಂ, RCB ಮತ್ತು CSK ಪಂದ್ಯ. ಆ ದಿನ ನಾನು ಗ್ರೌಂಡಲ್ಲಿದ್ದೆ, ನನ್ನ ಜೊತೆ ವೆಂಕಿ ಸರು ಇದ್ದರು ಆ್ಯಂಡ್ ಶ್ರೀನಾಥ್ ಅರವಿಂದ್ ಅವ್ರು ಕೂಡ ಇದ್ದರು. ಆ್ಯಂಡ್ ನಾವು ಶೋ ಲೈವ್ ಮಾಡ್ತಾ ಇದ್ದೀವಿ, ನಡೀತಾ ಇದೆ ನಮ್ಮ ಕಾರ್ಯಕ್ರಮ. VT ನಡೀತಾ ಇದೆ. VTಯಲ್ಲಿ ನಾವು ಸ್ವಲ್ಪ ಅಕ್ಕಪಕ್ಕ ಏನಿದೆ ನೋಡ್ಬೋದಲ್ಲ. VT ಅಂದರೆ VT ಇಸ್ ಅ ವಿಡಿಯೋ ಟೀಸರ್, ಒಂದು ವಿಡಿಯೋ ನಡೀತಾ ಇದೆ, ಲೈವ್ ಹೋಗ್ತಾ ಇದೆ ಶೋನಲ್ಲಿ. ಆ್ಯಂಡ್ ಮೊದಲಿಗೆ ಕೊಹ್ಲಿ ಬರ್ತಾರೆ ಆಯಿತಾ, ನಡ್ಕೊಂಡು ಸ್ವಲ್ಪ ಇದು ಈ ಕಡೆ ಬರ್ತಾರೆ. ಆ್ಯಂಡ್ ಆಫ್ಟರ್ ಸಮ್ ಟೈಮ್ MSD ವಾಕ್ಸ್ ಇನ್. ದ ರೋರ್ ದಟ್ ವಾಸ್ ಇನ್ ಸ್ಟೇಡಿಯಂ, ಕೊಹ್ಲಿ ಜೊತೆಗೆ ದೆನ್ MSD, ಒಂಥರ ಅದು ಸಿಂಕ್ರನೈಸ್ಡ್ ಮ್ಯೂಸಿಕ್ ಥರ. ಐ ಥಿಂಕ್ ದ್ಯಾಟ್ ಮೂಮೆಂಟ್ ಮೇಡ್ ಮೀ ಸ್ಲೈಟ್ ನರ್ವಸ್ ಆನ್ ಯಾವ ಮಟ್ಟಿಗೆ ಒಬ್ಬ ಮನುಷ್ಯನನ್ನು, ಒಬ್ಬ ವ್ಯಕ್ತಿಯನ್ನು ಜನ ದೇವರಾಗಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಯಾವ ರೀತಿ ಅದು ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಐ ಥಿಂಕ್ ಐ ವಾಸ್ ನರ್ವಸ್ ಬಿಕಾಸ್ ಐ ಕುಡ್ ನಾಟ್ ಟಾಕ್ ಟು ದೆಮ್. ವಿ ಹ್ಯಾವ್ ಆ ಪ್ರೋಟೋಕಾಲ್ಸ್ ಇನ್ ಪ್ಲೇಸ್. ಓ ಯಾ, ವಿ ಕಾಂಟ್ ಬಿಕಾಸ್ ಲೈವ್ ಶೋ ಇಸ್ ವೆಲ್ ಆ್ಯಂಡ್ ನಮ್ಗೆ ಸ್ವಲ್ಪ ರೂಲ್ಸ್ ಇದೆ ಫಾಲೋ ಮಾಡೋದಕ್ಕೆ. ಬಟ್ ಏನು ರೂಲ್ಸ್ ಕೇಳ್ಬೋದಾ? ಗ್ರೌಂಡಲ್ಲಿದ್ದಾಗ ವಿ ಆರ್ ನಾಟ್ ಸಪೋಸ್ ಟು ಕ್ಲಿಕ್ ಪಿಕ್ಚರ್ಸ್ ಆ್ಯಂಡ್ ವಿ ಹ್ಯಾವ್ ಟು ಅಬೈಡ್ ಬೈ ದ ರೂಲ್. ವಿ ಆರ್ ಪಾರ್ಟ್ ಆಫ್ ದ ಬ್ರಾಡ್ಕಾಸ್ಟಿಂಗ್ ಟೀಮ್ ಅಲ್ಲ, ವೆರ್ ದ ಗ್ರೌಂಡ್ ಕ್ಯಾನ್ ನಾಟ್ ಬಿ ಸೀನ್ ಆ್ಯಂಡ್ ವಿ ಕ್ಯಾನ್ ನಾಟ್ ಇಂಟರಾಕ್ಟ್ ವಿತ್ ದ ಪ್ಲೇಯರ್ಸ್ ಅಂಟಿಲ್ ದೇ ಆರ್ there to talk to us or whatever. It's as simple as that. But the cricketers can, because they've played along with them for whatever reasons. But we have our norms to follow. It's not that strictly everybody to be abided by, but to follow as is. So it was nice. I think it was a very different feeling. I was nervous that day, seeing everybody together. I mean, seeing them on TV every day was different. But then you see the legends of the game walk. It was different. I remember that moment. Yeah. ನಿಮ್ದು ರೂಮ್ ಎಲ್ಲಿರುತ್ತೆ? ಕ್ರಿಕೆಟರ್ಸ್ ನಡ್ಕೊಂಡು ಬರೋ ಇದ್ರ ಪಕ್ಕದಲ್ಲಿ ಹಂಗೆ ಹೋಗುತ್ತಾ? ನೀವು ಸ್ಟುಡಿಯೋದಲ್ಲಿ ಹೇಳಿದರೆ ನಮಗೆ ಟ್ಯಾಲೆಂಟ್ ಹೋಲ್ಡಿಂಗ್ ಏರಿಯಾ ಅಂತಿದೆ. ಸೊ ಅಲ್ಲಿ ಎಲ್ಲರೂ ಕೂತಿರ್ತಾರೆ. ವಿ ಹ್ಯಾವ್ ಆಕ್ಸೆಸ್ ಟು ಎವ್ರಿಬಡಿ. ವಿ ಕ್ಯಾನ್ ಟಾಕ್, ವಿ ಕ್ಯಾನ್ ಚಾಟ್, ವಾಟ್ ಎವರ್ ಇಟ್ ಇಸ್. ಬಟ್ ಒನ್ಸ್ ಯು ಎಂಟರ್ ದ ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ಸೈಡ್ ದ ಬೌಂಡ್ರಿ ಲೈನ್, ಯು ನೀಡ್ ಟು ನೋ ವಾಟ್ ಯು ನೀಡ್ ಟು ಡೂ ಅಷ್ಟೇ. ಅಲ್ಲಿ there's a room for commentators, like a box for commentator box. ಅಲ್ಲಿ ನಾವು ಕೂತ್ಕೋತೀವಿ. Or there's a waiting room down there. We can sit there as well, but usually prefer sitting in a commentator box. So ಅಲ್ಲಿಂದ ತುಂಬ ಡಿಸ್ಟೆನ್ಸ್ ಇದೆ to the ground. It's in the second floor. So yeah, that's how it is. ಸೊ ಇಲ್ಲಿ ಯಾರು ಆನ್ ಗ್ರೌಂಡ್ ಫೀಲ್ಡಲ್ಲಿ ಯಾರು ಇರ್ತಾರೆ, ಕಾಮೆಂಟ್ರಿ ಬಾಕ್ಸಲ್ಲಿ ಯಾರು ಇರ್ತಾರೆ, ಸ್ಟುಡಿಯೋಲ್ಲಿ ಯಾರು ಇರ್ತಾರೆ, ಇದು ಯಾರು ಡಿಸೈಡ್ ಮಾಡೋದು? ದಿ ಎಂಟೈರ್ ಚಾನೆಲ್ ಡಾಸ್. ದ ಪ್ರೊಡ್ಯೂಸರ್ಸ್ ಡಾಟ್. ಈಗ ನಾವು ಕನ್ನಡ ಅಂತ ಮಾತಾಡ್ತಾ ಇದ್ರೆ ನಮ್ಮ ಪ್ರೊಡ್ಯೂಸರ್ಸ್ ಇದನ್ನ ಪ್ಲ್ಯಾನ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಫಸ್ಟ್ ಓವರ್ ಟು 5 overs ಕಾಮೆಂಟ್ರಿ ಮಾಡೋದು ಯಾರು? ಇವರಿಬ್ಬರ. ಅದ್ರ ಜೊತೆಗೆ ಇಬ್ಬರು ಗ್ರೌಂಡ್ನಲ್ಲಿದ್ದಾರೆ, ಅವರಿಬ್ಬರು ಯಾವ ರೀತಿ ಸಿಂಕ್ ಮಾಡಬಹುದು, ಹಾಗೆಲ್ಲ ಮಾಡ್ತಾರೆ. ಸೊ ಆ ಪ್ಲ್ಯಾನಿಂಗ್ ಮಾಡ್ತಿರೋದು ನಮ್ಮ ಪ್ರೊಡ್ಯೂಸರ್. ಅವರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಕೆಲಸ ಸುಲಭ ಇಲ್ಲ, ನಿದ್ದೆ ಇರಲ್ಲ, ಕೆಲವೊಮ್ಮೆ ರಜೆ ಇರಲ್ಲ, ದಿನ ರಾತ್ರಿ ಕೆಲಸ ಮಾಡಬೇಕು, ಯಾವ ರೀತಿ ಕಾಂಟೆಂಟ್ ಹೋಗಬೇಕು, ಕ್ರಿಯೇಟಿವ್ ಆಗಿರಬೇಕು, ತುಂಬ ಯೋಚನೆಗಳಿರುತ್ತೆ. ಶೋನ ರನ್ ಮಾಡಬೇಕು, ಕಾಮೆಂಟ್ರಿಗೂ ಸ್ವಲ್ಪ ಸಹಕಾರ ನೀಡಬೇಕು, ಅಟೆಂಟಿವ್ ಆಗಿರಬೇಕು, ಕೆಲವೊಮ್ಮೆ ಬೇಕಾದಾಗ ಟಿಪ್ಸ್ ಕೊಡಬೇಕು. ಐ ಥಿಂಕ್ ನಮ್ಮ ಪ್ರೊಡ್ಯೂಸರ್ಸ್ ಇದು ನಿಮಗೋಸ್ಕರ ನಾವಿವತ್ತು ಒಂದು
ಟಿ ವಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀವಿ ಅಂದರೆ ವಿ ಗಿವ್ ಕ್ರೆಡಿಟ್ ಟು ಯು. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಹೂ ವಿ ಆರ್. ಆ್ಯಂಡ್ ಅವ್ರ ಹೆಸರು? ಯು ವಿನಯ್ ರಾಜ್ ಅವರು ಹಿಸ್ ಬೀನ್ ವೆರಿ ವೆರಿ ಕೈಂಡ್ ಆ್ಯಂಡ್ ವೆರಿ ಸಪೋರ್ಟಿವ್. ಥ್ಯಾಂಕ್ ಯು ವಿನಯ್, ಆ್ಯಂಡ್ ಥ್ಯಾಂಕ್ ಯು ಟು ಸಿದ್ಧಾರ್ಥ್ ಸರ್ ಫಾರ್ ದಿಸ್ ಸ್ಪ್ಲೆಂಡಿಡ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಅಸ್ ಆ್ಯಂಡ್ ಬ್ರಿಂಗಿಂಗ್ ಅಸ್ ಟುಗೆದರ್. ಅದ್ರ ಜೊತೆಗೆ ನನ್ನ ಪ್ರೊಡ್ಯೂಸರ್ ಆಗಿರುವಂತಹ ಸುಮುಖ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಮಂಜು ಆಗಿರ್ಬೋದು, ಹರ್ಷಿತ್ ಆಗಿರ್ಬೋದು, ಜೀವನ್ ಆ್ಯಂಡ್ ಎವ್ರಿಬಡಿ ಎಲ್ಸ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಅಸ್ ಹೂ ವಿ ಆರ್. ಒನ್ ಲೈ ಯುವ್ ಟೋಲ್ಡ್ ಆನ್ ಸ್ಟೇಜ್, ಅಂದರೆ ಒಂದು ಸುಳ್ಳು ನೀವು ಸ್ಟೇಜ್ ಮೇಲೆ ಹೇಳಿರೋದು. ಶೋಪ ಕೆಲವೊಂದು ಸಲ ಚಿಕ್ಕ ಚಿಕ್ಕ ಸುಳ್ಳು ಹೇಳಬೇಕಾಗತ್ತೆ. ಲೈಕ್ Simple as maybe because that's the communication that flew across the team. ಅಲ್ಲ, ನಮ್ಮ ಸ್ಪೀಕರ್ ಯಾರು ಬರಬೇಕು, ಸೆಲೆಬ್ರಿಟಿ ಸ್ಪೀಕರ್ ಇನ್ನೂ ರೀಚ್ ಆಗಿಲ್ಲ, ಅವರ ಫ್ಲೈಟ್ ಟೇಕ್ ಆಫ್ ಆಗಿಲ್ಲ, ಅವ್ರದ್ದು ಶೋ 6 ಗಂಟೆಗಿರೋದು ಅಲ್ವಾ. ಸೊ ನಾವೇನು ಹೇಳ್ತೀವಿ, ನಾವು 6 ಗಂಟೆಗೆ ಬ್ರೇಕ್ ತೊಗೋತೀವಿ, ಇನ್ನೂ ಟೈಮ್ ಇದೆ. ಫಾರ್ ಎಕ್ಸಾಂಪಲ್ ಬೈ 2 o'clock we will get to know whatever the situation is ಅಲ್ವಾ. ನಾವು he is on his way, guys, please wait, ಬರ್ತಾ ಇದ್ದಾರೆ ನಿಮಗೋಸ್ಕರ. So it could be something that everybody is communicated to, but then you need to be the voice for it. So yeah. ಇದು ಯಾರ ಕೇಸಲ್ಲಿ ಆಗಿದ್ದು ಈ ಥರ? Oh, please ಹೇಳ್ಬೇಡಿ, ಅದೆಲ್ಲ ಹೇಳ್ಬಾರ್ದು ನಾವು. ಸೊ ಲೋನ್ಲಿನೆಸ್ ಇನ್ ದಿಸ್ ಪ್ರೊಫೆಷನ್ ಇಸ್ ದೇರ್? Since I'm a presenter and you're on TV all the day, maybe on a weekday you get to think about it, on a week off or probably whatever off that you have. But when you're at work, there's no scope for being lonely. ಯಾಕಂದ್ರೆ you're constantly at work, you're constantly thinking. ನೀವು ಕಾನ್ಸ್ಟೆಂಟ್ಲಿ ಇವತ್ತಿನ ಕೆಲಸ ಹೇಗಾಯ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ನೆಕ್ಸ್ಟ್ ಏನು ಕಾಂಟೆಂಟ್ ಯೂಟ್ಯೂಬಿಗೆ ಮಾಡಬೇಕು ಅಥವಾ ನಿಮ್ಮ ಇನ್ಸ್ಟಾಗ್ರಾಮಿಗೆ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಮಲಗ್ತೀರಾ, ಹೇಳ್ತೀರಾ, ನೆಕ್ಸ್ಟ್ ಮ್ಯಾಚಿಗೆ ಪ್ರಿಪೇರ್ ಆಗ್ತೀರಾ. ಸೊ ಟೈಮ್ ಇಲ್ಲ ಲೋನ್ಲಿನೆಸ್ಗೆ. ಬಟ್ ಇಲ್ಲಿರೋದು ಗ್ಯಾಪ್, ನಿಮ್ಮ ಕುಟುಂಬದ ಜೊತೆಗೆ ನೀವು ಕಳೀತಾ ಇರುವಂಥ ಸಮಯ ಬಹಳ ಚಿಕ್ಕದು. ಕೆಲವೊಮ್ಮೆ ಟ್ರಾವೆಲ್ ಮಾಡ್ತಾ ಇರುವಾಗ, ಕೆಲಸ ಮಾಡ್ತಾ ಇರುವಾಗ, ಲೈಕ್ IPL ಸೀಸನ್ ಟೈಮಲ್ಲ? ಅದು IPL ಸೀಸನ್ ಟೈಮಲ್ಲಿ ಆಗಿರ್ಬೋದು. ನಾನು ಹೋದಾಗ 10 ದಿನ ಹೋಗ್ತೀನಿ, ಕೆಲವೊಮ್ಮೆ 7 ದಿನ ಹೋಗ್ತೀನಿ. ಆವಾಗ ನನ್ನ ಗಂಡ ಒಬ್ಬರೇ ಇರ್ತಾರಲ್ವ ಬೆಂಗಳೂರಲ್ಲಿ. ಸೊ ಐ ಥಿಂಕ್ ದ್ಯಾಟ್ ಹಿಟ್ಸ್ ಹಿಮ್, ದ್ಯಾಟ್ ಕ್ಯಾನ್ ಹಿಟ್ ಆರ್ ಫ್ಯಾಮಿಲಿ ಮೆಂಬರ್, ರೈಟ್? ಹೂಎವರ್ ಇಸ್ ವಿತ್ ಅಸ್, ಇಟ್ ಕುಡ್ ಬಿ ದ ಸ್ಪೌಸ್, ಇಟ್ ಕುಡ್ ಬಿ ಹಸ್ಬೆಂಡ್, ವೈಫ್, ಯಾರೇ ಆಗಿರ್ಬೋದು. ನನ್ನ ಲೆಕ್ಕಾಚಾರದಲ್ಲಿ ನನ್ನ ಗಂಡನಿಗೆ ಕೆಲವೊಂದು ಸಲ ಅದು ಅನಿಸಿರ್ಬೋದು, ದಟ್ ಲೋನ್ಲಿನೆಸ್, ದಟ್ ಕಂಪ್ಯಾನಿಯನ್ಶಿಪ್. ಮಾತಾಡೋಕ್ಕಾಗಲ್ಲ ಕೆಲವೊಮ್ಮೆ, ಏನೋ ಹೇಳಬೇಕು ಬಟ್ ರೀಚ್ ಔಟ್ ಆಗೋಕ್ಕಾಗಲ್ಲ. ನಾನು ನನ್ನದೇ ಒಂದು ಟ್ಯೂನಲ್ಲಿ ಇರ್ತೀನಿ, ನನ್ನದೇ ಒಂದು ಕೆಲಸದಲ್ಲಿ ಇರ್ತೀನಿ, ಬ್ಯಾಕ್ ಟು ಬ್ಯಾಕ್ ಅಂತ ಹೋಗ್ತಾ ಇರುತ್ತೆ. ಆ್ಯಂಡ್ ನಮ್ಮ ಕೆಲಸ ಸಂಜೆ, ನಾನು ಹೇಳೋದು ಲೇಟು, ಅವ್ರು ಆವಾಗ ಕೆಲಸದಲ್ಲಿರ್ತಾರೆ ಅಲ್ವಾ. ಸೊ ಯು ಕಾಂಟ್ ರಿಯಲಿ ಟಾಕ್. ಸೊ ದೆರ್ ಇಸ್ ಸೋ ಮಚ್ ಇಮ್ಮೆನ್ಸ್ ಸ್ಯಾಕ್ರಿಫೈಸ್ ಇನ್ ಮೇಕಿಂಗ್ ಸಮ್ ಒನ್ ಹೂ ದೇ ಆರ್. ಸೊ ನಾನಿವತ್ತೇನಿದ್ದೀನೋ ಅದ್ರ ಹಿಂದೆ ತುಂಬ ಜಾಸ್ತಿ ತ್ಯಾಗ ಇದೆ. ಸೊ ಫ್ಯಾಮಿಲಿ ಮೆಂಬರ್ಸ್ ತುಂಬ ತ್ಯಾಗ ಇದೆ, ಎಸ್ಪೆಷಲಿ ನನ್ನ ಗಂಡ. ಯಾಕಂದರೆ ಅವ್ರು ನನಗೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ನನಗೆ ಸಹಕಾರ ಮಾಡಿಲ್ಲ ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಆ್ಯಂಡ್ ಇದು ತುಂಬ ಸರಳವಾಗಿ ಈಸಿಲಿ ನಾನು ಹೇಳಿಬಿಡ್ತೀನಿ, ಬಟ್ ಅವ್ರ ಹತ್ರ ನೀವು ಕೇಳಿದರೆ ಐ ಥಿಂಕ್ ಯು ವಿಲ್ ಹ್ಯಾವ್ ದಿ ಅದರ್ ಸೈಡ್ ಆಫ್ ದ ಸ್ಟೋರಿ. ಇಟ್ಸ್ ನಾಟ್ ಈಸಿ. ಕೆಲವೊಂದು ಸಲ ಈಗ ಇತ್ತೀಚೆಗೆ ನಾನು ಐ ಹ್ಯಾವ್ ಬೀನ್ ಟೇಕಿಂಗ್ ಮೈ ಬೇಬಿ ಎವ್ರಿವೇ, ಬಟ್ 5 ದಿನ 4 ದಿನ ಇದ್ದಾಗ ಸಮ್ಟೈಮ್ಸ್ ಐ ಲೀವ್ ಹರ್ ಬ್ಯಾಕ್ ಹೋಮ್ ಅಲ್ವಾ. ಸೊ ಆವಾಗ ಶಿ ಆಲ್ಸೋ ಮಿಸ್ಸಸ್ ಮೀ. 1-2 ದಿನ ಓಕೆ, ಅವರು ಬ್ಯಾಲೆನ್ಸ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ಕೋತಾರೆ. 4ನೇ ದಿನ ಸಡನ್ಲಿ ಅವಳ ಬಿಹೇವಿಯರ್ ಪ್ಯಾಟರ್ನಲ್ಲಿ ಚೇಂಜಸ್ ಇರುತ್ತೆ. ಸೊ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇದನ್ನೆಲ್ಲ ಅವ್ರು ನೋಡ್ತಾ ಇರ್ತಾರೆ. ಸೊ ಐ ಥಿಂಕ್ ಲೋನ್ಲಿನೆಸ್ ಇಸ್ ನಾಟ್ ಟು ದ ಪರ್ಸನ್ ಹೂ ಇಸ್ ವರ್ಕಿಂಗ್. ಅವ್ರ ಜೊತೆಗೆ ಯಾರು ಇರ್ತಾರಲ್ವ, ಪಾಪ ಅವರಿಗೆ ಅದು ಒಂಥರ ಇಟ್ ಕಮ್ಸ್ ಆ್ಯಸ್ ಐ ಡೋಂಟ್ ನೋ, ಇಟ್ಸ್ ಅ ಡಿಮೆರಿಟ್, ಇಟ್ಸ್ ಅ ವರ್ಡ್ ದಟ್ ಇಸ್ ಟು ಬಿ ಸ್ಪೋಕನ್ ಆಫ್, ಬಟ್ that's how it is. And that's why today you see a lot of successful entrepreneurs, or ಯಾರು ತುಂಬ ಯಶಸ್ಸನ್ನು ಪಡೆದಿದ್ದಾರೋ, ಸಾಕಷ್ಟು ಸಲ ಅವರ ಕುಟುಂಬಕ್ಕೆ ಅವರಿಗೆ ಸಮಯ ಕೊಡೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ಅದಕ್ಕೋಸ್ಕರ ಕುಟುಂಬ ವಿಭಜನೆ ಆಗ್ತಾ ಇರೋದು ಅಥವಾ ಡಿವೋರ್ಸ್ ಕೇಸಸ್ ಆಗಿರ್ಬೋದು, ಅದೆಲ್ಲ ಆಗುತ್ತೆ. ಬಟ್ ಇದೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ, ಚೇತರಿಸ್ಕೊಂಡು ನಾವು ಯಾವ ರೀತಿ ಸಮಯ ಮಾಡಬಹುದು, ಸಾಧ್ಯವಾದಾಗ ಮಾಡೋದಕ್ಕೆ ನೋಡಬೇಕು. ಬಿಕಾಸ್ ಇಟ್ಸ್ ವೆರಿ ಪೇನ್ಫುಲ್ ವೆನ್ ಯು ಥಿಂಕ್ ಆನ್ ದೋಸ್ ಲೈನ್ಸ್. ಬಟ್ ಗ್ರೇಟ್ಫುಲ್ ಟು our families. I am very grateful to my husband for making me who I am. Thank you for always standing by my side, and thank you to Ariana, you are our strongest support. ತುಂಬ ಖುಷಿ ಆಗುತ್ತೆ ಇದೇ ರೀತಿ ಪ್ರತಿಯೊಬ್ಬರು ನೀವು ಪ್ರೀತಿ ತೋರಿಸ್ತಾ ಇದ್ದೀರಾ, ಆ್ಯಂಡ್ ಥ್ಯಾಂಕ್ ಯು. ಬಟ್ ಇದೆಲ್ಲ ಕೊಡುಗೆ ಹೋಗೋದು ನಮ್ಮ ಕುಟುಂಬದವರಿಗೆ. ಅದನ್ನ ನಾವು ಯಾವತ್ತು ಎಂದಿಗೂ ಮರಿಬಾರ್ದು. ಸುಲಭ ಇಲ್ಲ, ಆ್ಯಂಡ್ ಗಂಡಸರಿಗೆ ಅದೆಲ್ಲ ಏನು ಹೇಳ್ತಾರೆ, ಅದೇ ರೀತಿ ಬೆಳೆದಿರೋದಲ್ಲ ಅಲ್ವಾ. ದಟ್ಸ್ ನಾಟ್ ದಿ ಎನ್ವೈರ್ಮೆಂಟ್ ಇನ್ ಇಂಡಿಯಾ. ಸೊ ಬಟ್ ಈಗ ಇತ್ತೀಚಿನ ಗಂಡಸರು ಅದನ್ನೆಲ್ಲ ಸರಿ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಕೊಡೋದಕ್ಕೆ ನೋಡ್ತಾರೆ. ವೈಫ್ ಆಲ್ಸೋ ಕ್ಯಾನ್ ಗೋ ಆ್ಯಂಡ್ ಲಿವ್ ಹರ್ ಲೈಫ್ ಆ್ಯಂಡ್ ದಟ್ಸ್ ಪಾಸಿಬಲ್ ಅಂತ ಅರ್ಥ ಮಾಡ್ಕೋತಾರೆ. ಸೊ ಆಲ್ ಆಫ್ ದ್ಯಾಟ್ ಇಸ್ ಚೇಂಜಿಂಗ್ ಟೈಮ್ಸ್, ಬಟ್ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್. ಇಫ್ ಯು ಸೇ ಲೋನ್ಲಿನೆಸ್, ಇಟ್ ಇಸ್ ಫಾರ್ ದಿಯರ್ ಫ್ಯಾಮಿಲಿ ಮೆಂಬರ್ಸ್ ಹೂಎವರ್ ಇಸ್ ಅಚೀವಿಂಗ್. ಬಿಕಾಸ್ ಅವ್ರು ಅಚೀವಿಂಗ್ ಪಾತಲ್ಲಿ ಇರ್ತಾರೆ, ಮನೇಲಿರೋದು ಮತ್ತೊಬ್ರಲ್ವಾ.
ಥ್ಯಾಂಕ್ ಯು ಫಾರ್ ಸ್ಪೀಕಿಂಗ್ ಯುವರ್ ಟ್ರೂತ್ ಆ್ಯಂಡ್ ಮೋರ್ ಪವರ್ ಟು ಯುವರ್ ಫ್ಯಾಮಿಲಿ. Yeah, it's not easy. I think yeah, that's what it is. What I get to see is the best of life. I'm living what I want to do, ಅಲ್ವಾ? ನಾನು ಅಲ್ಲಿರ್ತೀನಿ, ನನಗೇನು ಬೇಕು ನಾನು ಮಾಡ್ತಾ ಇದ್ದೀನಿ, ಬಟ್ ಅದಕ್ಕೋಸ್ಕರ ನನ್ನ ಕುಟುಂಬದವ್ರು ಯಾಕೆ ತ್ಯಾಗ ಮಾಡಬೇಕು? It's a price that they have to pay, and it is part of the package. Yeah, it's not easy. ಯಾವತ್ತಾದರೂ ಹ್ಯಾವ್ ಯು ಫೆಲ್ಟ್ ನಾಟ್ ಇನಫ್, ನನಗೆ ಇನ್ನೂ ಏನೋ ನಾನು I ಸಾಕಾಗ್ತಿಲ್ಲ? feel that every day, Rashmi. Every day when I wake up, I feel ಇನ್ನೂ ಏನಾದರೂ ಮಾಡಬೇಕು. Have I found my purpose yet? Am I living my dream life yet? I have to do something more. I cannot get settled. ಅದನ್ನು ನಾನು ಯಾವತ್ತಿದ್ರೂ ನಾನೊಂಥರ ನನಗೆ ಮೈಂಡಲ್ಲಿ ಓಡ್ತಾ ಇರುತ್ತೆ. ಸೊ ಐ ಥಿಂಕ್ ದ್ಯಾಟ್ ಡಸಂಟ್ ಲೆಟ್ ಮೀ ರೆಸ್ಟ್. ಸೊ ಹಾಗಾಗಿ ದಟ್ಸ್ ಅ ಗುಡ್ ಥಿಂಗ್ ಆಸ್ ವೆಲ್. ದಟ್ಸ್ ಅ ಗುಡ್ ಥಿಂಗ್. ಯಾಕಂದರೆ ಹಂಗರ್ ಇದ್ದರೆ ನೀವು ಯಾವತ್ತಿದ್ರೂ ಹೇಳ್ತೀರಾ, ಕೆಲಸ ಮಾಡ್ತೀರಾ, ಮುಂದೆ ಹೋಗ್ತಾ ಇರ್ತೀರಾ. ಬಟ್ ಆನ್ ದ ಕಾಂಟ್ರರಿ ಯು ವಿಲ್ ನೆವರ್ ಹ್ಯಾವ್ ದ್ಯಾಟ್ ಒಂಥರ ಪೀಸ್ ಆಫ್ ಮೈಂಡ್, ಅಲ್ವಾ? ಪೀಸ್ ಆಫ್ ಮೈಂಡ್ ಇರುತ್ತೆ, ಬಟ್ ಆನ್ ದ ವರ್ಕ್ ಸ್ಪೇಸ್ ಐ ವಾಂಟ್ ಟು ಡೂ ಬೆಟರ್, ಐ ವಾಂಟ್ ಟು ಡೂ ಮೋರ್. ಬಟ್ ಹೌ ಮಚ್ ಇಸ್ ಮೋರ್ ಅನ್ನೋ ಪ್ರಶ್ನೆಗೆ ನನಗೆ ಉತ್ತರ ಇಲ್ಲ. ಬಟ್ ಎಸ್, when I'm doing more, am I giving enough to my family? Am I balancing? There's no balancing, by the way. It's just that ಯಾವಾಗ ಆಗುತ್ತೋ ನಾವು probably we are there in the moment. But this is the reality. I can never rest. Somehow, like I say, I'm doing this for myself. I'm also doing this for my dad because he had so many dreams. Have I achieved enough that can make him proud? So, tumba questions ide. So, I think that makes me restless. ಐ ಥಿಂಕ್ ಅದು ನೆವರ್ ಎಂಡಿಂಗ್. ಅದು Never ಲೈಫ್ ending. ವಿಲ್ ಪ್ರಾಬ್ಲಿ ಆನ್ಸರ್ ದಿಸ್ ಬೆಟರ್. ಅಂದರೆ ಒಂದೊಂದು ಹಂತಕ್ಕೂ ಅದು ಚೇಂಜ್ ಆಗುತ್ತೆ. ಸೊ ವಿಲ್ ಲೆಟ್ ಯು ಫಿಗರ್ ಥಿಂಗ್ಸ್ ಔಟ್ ವಿತ್ Thank you. ಟೈಮ್ ಆ್ಯಂಡ್ Thank you. ಜರ್ನಿ ಆಸ್ ಅ ಮದರ್ ಆ್ಯಂಡ್ Yeah. all the other areas of life that you're going to explore and touch upon. Thank you. ಲಾಸ್ಟ್ಲಿ ಇಷ್ಟೆಲ್ಲ ಆಗ್ತಾ ಕೆಲವು ಸತಿ ಒಂದು ವ್ಯಕ್ತಿತ್ವ ಅಂದರೆ ಅವ್ರ ಬಗ್ಗೆ ತಪ್ಪು ಪರಿಕಲ್ಪನೆಗಳು ಬಂದ್ಬಿಡುತ್ತೆ. ಲೈಕ್ ಹ್ಯಾವ್ ಯು ಫೆಲ್ಟ್ ಈ ವಿಚಾರದಲ್ಲಿ ಪೀಪಲ್ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ಮೀ ಅಂತ ಆ ಥರ ಯಾವುದೋ ರೀತಿಯ ಎನಿಥಿಂಗ್ ದಟ್ ಯು ಫೀಲ್ ಯು ಹ್ಯಾವ್ ಟು ಕ್ಲಿಯರ್? ಐ ಥಿಂಕ್ ನನ್ನ ವಿಚಾರದಲ್ಲಿ ನಿಮಗೆ ಬಹಳ ಕಮ್ಮಿ ಅದು ಅನಿಸೋದು. ನಾನು ಇದ್ದಿದ್ದಂಗೆ ನನಗೆ ತುಂಬ ಜನ ಎಕ್ಸೆಪ್ಟ್ ಮಾಡಿದ್ದಾರೆ. ನನ್ನ ಕುಟುಂಬದವರಾಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಾನು ಭೇಟಿಯಾಗೋ ಜನ ಆಗಿರ್ಬೋದು, ಅಥವಾ ನಮ್ಮ ಅಭಿಮಾನಿಗಳಾಗಿರ್ಬೋದು. ನನಗೆ ತುಂಬ ಪ್ರೀತಿ ಸಿಕ್ಕಿದೆ ರಶ್ಮಿ. ಅದರಲ್ಲಿ ಐ ಥಿಂಕ್ ಐ ಹ್ಯಾವ್ ನಾಟ್ ಹ್ಯಾಡ್ ಎನಿ ಒನ್ ಕಮ್ ಟು ಮಿ ಆ್ಯಂಡ್ ಸೇ ಇದು ಹಾಗೆ ಅದು ಹೋಗಿ. ನೋ, ನಥಿಂಗ್. ಐ ಥಿಂಕ್ ಇಟ್ಸ್ ಆಲ್ವೇಸ್ ಬ್ಯೂಟಿಫುಲ್ ಆನ್ ದ ಗುಡ್ ಸೈಡ್. Amazing. I'm sure you just don't become confident. You survive with that till the end. It's an ongoing journey. It was very nice. ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಮಮತೆ, ನಿಮ್ಮ ಆಲೋಚನೆಗಳು, ಜೀವನನ ಹೇಗೆ ರೂಪಿಸ್ಕೋಬೇಕು ಅಂತ ನೀವು ಅಂದ್ಕೊಂಡಿರೋ ಒಂದಷ್ಟು ವಿಚಾರಗಳು, ಅದಕ್ಕೆ ಧಾರೆ ಎರಿತಾ ಇರೋವಂಥ ಸಮಯ, ಸಂಯಮ, ತಾಳ್ಮೆ, ಜಾಣ್ಮೆ, ಅದ್ರ ಜೊತೆಗೆ ದುಡಿಮೆ, ಆ್ಯಂಡ್ ಮುಂದೇನು ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ನಮ್ಮ ಬಾಳಲ್ಲಿ ಬರುವುದು ಬೆಳಕು, ಅಣ್ಣವರ ಮಾತು, ಅಲ್ವಾ? ಮುಂದೆ ಐ ಡೋಂಟ್ ನೋ, ಲೈಫ್ ಇಸ್ ಬ್ಯೂಟಿಫುಲ್. ಅನ್ನೋನ್ ಎಂಟಿಟಿ ಅದು. ಮುಂದೆ ಏನಿದೆ ಗೊತ್ತಿಲ್ಲ, ಬಟ್ ನನ್ನದೇ ಆದ ಕನಸುಗಳಿದೆ, ಸಾಕಷ್ಟು ಇದೆ. ಸೊ ಅದನ್ನು ಈಡೇರಿಸೋದಕ್ಕೆ ನನ್ನಲ್ಲಿ ತಾಕತ್ತಿದ್ರೆ ಸಾಕು, ದೇವರ ಆಶೀರ್ವಾದ ಇದ್ದರೆ ಸಾಕು. ಆ ಕನಸನ್ನು ಇವತ್ತು ನಾನು ಹೇಳೋದಕ್ಕೆ ಬಯಸಲ್ಲ, ಬಟ್ ಬರೋ ವರ್ಷಗಳಲ್ಲಿ ಯಾವಾಗ ನಿಭಾಯಿಸ್ತೀನೋ ಆವಾಗ ಹೇಳ್ತೀನಿ, ಈ ದಿನಾಂಕದಲ್ಲಿ ನಾನು ನಿಮ್ಮ ಜೊತೆ ಮಾತಾಡಿದಾಗ ಈ ಕನಸುಗಳು ನನ್ನ ವಿಶ್ವಲಿ ಮನಸ್ಸಲ್ಲಿತ್ತು ಅಂತ. ಬಟ್ ಎಸ್, ಇದೆ, ಓಡ್ತಾ ಇದೆ. ಎಸ್. ಎಲ್ಲ ಮಾತಾಡಿದ್ವಿ, 2 ಬಿಟ್ಟಿದ್ದೀವಿ. ಐ ಹೋಪ್ ಸೊ. ಎಲ್ಲ ಟಚ್ ಮಾಡಿದ್ದೀವಿ. ನಿಮ್ಮ ಲೈಫ್ನ ಒಂದು 70 to 80% ಆಚೆಗೆ ಬಂತಾ? ಎಷ್ಟು % ಆಚೆಗೆ ಬಂದಿದೆ? ಮಾತಾಡೋಕ್ಕೆ ಹೋದರೆ ತುಂಬ ಇರಬಹುದು, ಬಟ್ ಕೆಲವೊಂದು ಚಂಕ್ಸ್ಗಳಲ್ಲಿ ನಾವು ಮಾತಾಡಿದ್ದೀವಿ. ಎಷ್ಟು % ಹೊರಗೆ ಹೋಗಿದೆ ಅಂದರೆ ನನಗೆ ಗೊತ್ತಿಲ್ಲಪ್ಪ. ನಾನು 34 ವರ್ಷದಲ್ಲಿ ಎಷ್ಟು % ಕೊಟ್ಟಿದ್ದೀನಿ ಅಂತ. ಆದರೆ SSLCಯಲ್ಲಿ 90% ಬಂದಿತ್ತು. This is how you hide behind a question. No, not really. I don't No, know hide if... ಅಂದ್ರೆ not in a very Correct. serious way. Yeah. At times, comedy has its own place. It acts as a nice mask, and Yeah, it could be, because can we say everything in 2 hours about a person? Maybe no. ಬಟ್ ಅದನ್ನ ಪರ್ಸೆಂಟೇಜಲ್ಲಿ ಹಾಕೋದಕ್ಕೂ ನನ್ನ ಮನಸ್ಸಲ್ಲಿ ಈ ಹೊತ್ತಲ್ಲಿ ಏನಿದೆಯೋ, ನೀವು ಕೇಳಿರೋ ಪ್ರಶ್ನೆಗೆ, ನಾವು ಹೇಳಿರೋ ವಿಚಾರಗಳ ಬಗ್ಗೆ,
ಅದರಲ್ಲಿ ನಾನು ಮಾತಾಡಿದ್ದೀನಿ. ಒಂದ್ ಎಸ್, ತಿರುಳಿದು. ಅದರಲ್ಲಿ ನಾನು 10 on 10 ಕೊಡ್ತೀನಿ. ಆ ಸಮಯಕ್ಕೆ ತಕ್ಕಂತೆ ಈಗ ನೀವು ಕೇಳಿರೋ ಪ್ರಶ್ನೆಗೆ ನನ್ನ ಮನಸ್ಸಿಗೆ ಬಂದಿರುವಂಥದ್ದು ಎಲ್ಲ ಒಂದು ಸನ್ನಿವೇಶಗಳನ್ನ ಕೂಡಿಸಿದ್ರೆ ಐ ಥಿಂಕ್ ಐ ಹ್ಯಾವ್ ಸ್ಪೋಕನ್. ನಾವು ಕಮ್ಸ್ ಎಲ್ಲರನ್ನೂ ಒಂಥರ ಎಲ್ಲ ಫೋನ್ಗಳನ್ನು ವೈಫೈ ಥರ ಕನೆಕ್ಟ್ ಮಾಡಿಟ್ಟಿರುವಂಥ ಒಂದು ಎಂಟಿಟಿ ದಟ್ ಈಸ್ ಯೂನಿವರ್ಸ್ Yeah. ಅಥವಾ ಗಾಡ್. ಸೊ ನಿಮ್ಮ ದೇವ್ರು ಯಾರು? ಐ ಮೀನ್ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ದೇವರ ಒಂದು ಇಂಟ್ರೊಡಕ್ಷನ್ ಬಾಲ್ಯದಿಂದ ಆಗಿರುತ್ತೆ. ಬಟ್ ವಯಸ್ಸಾಗ್ತಿದ್ದಂಗೆ ಪ್ರಶ್ನೆ ಮಾಡಿರೋ ರೀತಿ ಹೇಗೆ, ನೀವು ಅದನ್ನು ಆ ಶಕ್ತಿನ ನಂಬ್ತೀರಾ, ಅರ್ಥೈಸ್ಕೊಂಡಿದ್ದೀರಾ, ಉಪಯೋಗಿಸ್ಕೊಂಡಿದ್ದೀರಾ, ವರ್ಕೊಂಡಿದ್ದೀರಾ, ದೂಷಿಸಿದ್ದೀರಾ? ಥ್ಯಾಂಕ್ ಯು ಫಾರ್ ರೀಫ್ರೇಮಿಂಗ್. ದೇವರಿದ್ದಾರೆ, ದೇವರನ್ನ ನಂಬ್ತೀನಿ ನಾನು. ಅವರು ದೇವಸ್ಥಾನಗಳಲ್ಲಿರಬಹುದು, ಚರ್ಚಸ್ನಲ್ಲಿರಬಹುದು, ಮಾಸ್ಕ್ ನಾನು ಹೋಗಿಲ್ಲ ಸೊ ನನಗೆ ಗೊತ್ತಿಲ್ಲ. ಬಟ್ ದೇವರು ಎಲ್ಲ ಕಡೆ ಇದ್ದಾರೆ ಅಂತ ನಾನು ನಂಬ್ತೀನಿ. ನನ್ನ ನಂಬಿಕೆ ಏನಂದರೆ, ನೀವು ಯಾವ ಫೇತ್ನಲ್ಲಿ ನಂಬಿಕೆ ಇಟ್ಟಿದ್ದೀರೋ ಆ ಫೇತ್ನಲ್ಲಿ ದೇವರಿದ್ದಾನೆ, ಆ ಹೊತ್ತಲ್ಲಿ ದೇವರಿದ್ದಾನೆ, ಒಬ್ಬ ಮನುಷ್ಯನಲ್ಲಿ ದೇವರಿದ್ದಾನೆ. ನೀವು ಯಾವ ರೀತಿ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಟ್ರೀಟ್ ಮಾಡ್ತೀರೋ ಅಲ್ಲಿ ದೇವರಿದ್ದಾನೆ. ಸೊ ಪ್ರತಿಯೊಂದು ಕ್ಷಣದಲ್ಲೂ, ಎಲ್ಲರದ್ರಲ್ಲೂ ಅಥವಾ ಎಲ್ಲ ನೀವು ಮಾಡೋ ಕೆಲಸದಲ್ಲೂ ದೇವರಿದ್ದಾನೆ ಅಂತ ನೀವು ನಂಬಿದರೆ ಒಳ್ಳೆಯದೇ ಮಾಡ್ತೀರಾ. ಸೊ ಹಾಗಾಗಿ ಆ ಒಂದು ನಂಬಿಕೆ ನನ್ನದು. ಸೊ ಸಾಧ್ಯವಾದಷ್ಟು ನಾನು ಒಳ್ಳೆಯದೇ ಮಾಡೋದಕ್ಕೆ ನೋಡ್ತೀನಿ. ಒಳ್ಳೆ ಮಾತಿನ ಮೂಲಕ ಆಗಿರ್ಬೋದು ಅಥವಾ ಒಳ್ಳೆ ಕೆಲಸದ ಮೂಲಕ ಆಗಿರ್ಬೋದು. ಬಟ್ ದೇವ್ರು ಖಂಡಿತ ಇದ್ದಾನೆ, ಅದನ್ನ ನಾನು ನಂಬ್ತೀನಿ. ಎಸ್, ದಟ್ಸ್ ಅ ಸ್ಟ್ರಾಂಗೆಸ್ಟ್ ಫೋರ್ಸ್. ಸೊ ಅದನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಕಷ್ಟ ಇರುವಂತಹ ಸಮಯದಲ್ಲಿ ಪ್ರಾರ್ಥನೆ ಮಾಡಿದಾಗ ನನಗೆ ಹೆಸರು ಕೊಟ್ಟು ಕಳಿಸಿದ್ದು ಅಥವಾ ನಾನು ಬೆಳೆಸಿದ್ದು ಜೀಸಸ್ ಅನ್ನೋ ಹೆಸರು. ಅದು ನಿಮಗೆ ಮತ್ತೊಂದಿರ್ಬೋದು, ಮತ್ತೊಬ್ಬರಿಗೆ ಮತ್ತೊಂದಿರ್ಬೋದು. ಬಟ್ ಅದನ್ನು ನಾನು ನಂಬ್ತೀನಿ. ಒಂದು ರೀತಿ ಇದೆ, ಒಂದು ಪ್ರಾರ್ಥನೆ ಮಾಡೋ ಒಂದು ವಿಧಾನವನ್ನು ಕಲಿಸ್ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಫಾಲೋ ಮಾಡ್ತೀನಿ. ಅದು ವಿಧಾನ ಏನು? ನಿಮ್ಮಲ್ಲಿ ಚರ್ಚ್ಗೆ ಹೋಗ್ತೀರಾ? ಹೋಲಿ ಬುಕ್ ಓದೋದಾಗಿರ್ಬೋದು, ಚರ್ಚ್ ಹೋಗೋದಾಗಿರ್ಬೋದು, ಅಥವಾ ಪ್ರಾರ್ಥನೆ, ಒಂದು ಪುಸ್ತಕ, ಪ್ರಾರ್ಥನೆದು ಪುಸ್ತಕ ಇರುತ್ತೆ, ಅದನ್ನ ಓದೋದಾಗಿರ್ಬೋದು. ಆಮೇಲೆ ರೋಸ್ರಿಯನ್ನು ಮಾಡೋದಾಗಿರ್ಬೋದು, ಜಪ ಮಾಡೋದು. ಸೊ ಪ್ರತಿಯೊಂದು ನಾನು ಮಾಡ್ತೀನಿ. ಆ್ಯಂಡ್ ಅದು ಪ್ರತಿದಿನ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಕೆಲವೊಂದು ಹಂತಗಳಲ್ಲಿ ನಾನು ಮಾಡಿರಬಹುದು. ಬಟ್ ಪ್ರತಿದಿನ ನಾನು ಎದ್ದು ಥ್ಯಾಂಕ್ ಯು ಹೇಳ್ತೀನಿ ದೇವರಿಗೆ. ದ್ಯಾಟ್ ಐ ಹ್ಯಾವ್ ನೆವರ್ ಫರ್ಗಾಟನ್. ಆ್ಯಂಡ್ ವೆನ್ ಐ ಗೋ ಬ್ಯಾಕ್ ಟು ಬೆಡ್ ಐ ವಿಲ್ ಆಲ್ವೇಸ್ ಸೇ ಥ್ಯಾಂಕ್ ಯು ಅಗೇನ್. ಅದು 2 ಪ್ರೇಯರ್ ನಂದೊಂದಿದೆ, ಅಮ್ಮ ಕಲಿಸ್ಕೊಟ್ಟಿದ್ದು. ಸೊ ಚಿಕ್ಕವಳಿಂದ ಅದು ಕಲಿಸಿರೋದ್ರಿಂದ ಅದನ್ನ ಇದುವರೆಗೂ ನಾನು ಫಾಲೋ ಮಾಡ್ತೀನಿ. ಒಂದು ಚಿಕ್ಕ ಕತೆ ಇದೆ. ಹೇಳಿ. ಇಬ್ಬರು ಸನ್ಯಾಸಿಗಳು ನಡ್ಕೊಂಡು ಹೋಗ್ತಾ ಇರ್ತಾರಂತೆ. ಅವಾಗ ಒಂದು ನದಿ ಬರುತ್ತೆ. ನದಿ ಬಂದಾಗ ನದಿನಲ್ಲಿ ಒಂದು ಹೆಣ್ಣು ನೀರಲ್ಲಿ ಸಿಕ್ಕಾಕೊಂಡು ದಾಟಕ್ಕೆ ಒದ್ದಾಡ್ತಾ ಇರ್ತಾಳೆ. ಇದನ್ನು ನೋಡಿದ ಇಬ್ಬರು ಸನ್ಯಾಸಿಗಳಲ್ಲಿ ಒಬ್ಬ ಸನ್ಯಾಸಿ ಆ ಹೆಣ್ಣನ್ನು ಒದ್ದಾಡ್ತಾ ಇರ್ತಾಳಲ್ಲ ನೀರಲ್ಲಿ, ಅವಳನ್ನ ಹಿಡ್ಕೊಂಡು ಆ ಕಡೆಗೆ ದಾಟಿಸಿ ಬಿಟ್ಟು ಅವಳ ದಾರಿ ಅವಳಿಗೆ ಇವರಿಬ್ಬರು ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸೊ ಸ್ವಲ್ಪ ಹೊತ್ತಾಗತ್ತೆ, ಇನ್ನೊಬ್ಬ ಸನ್ಯಾಸಿಯಾಗಿ ಆ ಹೆಣ್ಣನ್ನು ಮುಟ್ಟಬಾರ್ದಿತ್ತಲ್ಲ ಅಂತ ಅಂತಾನೆ. ಆವಾಗ ಈ ಸನ್ಯಾಸಿ ಹೇಳ್ತಾನೆ, ನಾನು ಆಗಲೇ ಅವಳನ್ನ ಬಿಟ್ಟು ನಾನು ಮುಂದಕ್ಕೆ ಹೋಗಿದ್ದೀನಿ, ನೀನು ಯಾಕೆ ಇನ್ನೂ ಹಿಡ್ಕೊಂಡಿದ್ಯಾ ಅಂತ. ವಾಟ್ ಅ ಸ್ಟೋರಿ. ಅಂದರೆ ಇದರ ಅರ್ಥ, ಎಷ್ಟೋ ಸತಿ ನಾವು ನಮ್ಮ ಜೀವನದಲ್ಲಿ ಕ್ಯಾರಿ ಮಾಡೋ ಬ್ಯಾಗೇಜು, ಹಳೆ ವಿಚಾರಗಳು, ನೋವುಗಳು, ಅಥವಾ ಅವ್ರು ಏನೋ ಹಿಂಗಂದ್ರು, ಹಿಂಗಾಗೋಯ್ತು, ಮ್ಯಾಟರು ನಾವು ಹಿಡ್ಕೊಂಡಿದ್ದೀವಿ, ಅದು ಆಯ್ತಲ್ಲ ಅಲ್ಲ ಅನ್ನೋದು. ಸೊ ಲೆಟ್ ಗೋ ಫಾಸ್ಟರ್ ಇಸ್ ದ ಮೀನಿಂಗ್. ಇಫ್ ಐ ಹ್ಯಾವ್ ಟು ಆಸ್ಕ್ ಯು, ಡು ಯು ಲೆಟ್ ಗೋ ಈಸಿಲಿ? ಎಸ್. 2 ನಿಮಿಷಕ್ಕೆ ತಟ್ಟೆ ಫುಲ್ ಕ್ಲೀನ್. Even before you know it. Oh, wow. I will not just let go, I will forget. Yeah. At times I forgive and I don't forget. ಅದು ಆಗತ್ತೆ. ಬಿಕಾಸ್ ನಾನು ಹೇಳಿದೆ ಅಲ್ಲ, ಕೆಲವೊಂದು ಗಾಯ ಆದಾಗ ಆ ಸ್ಕಾರ್ನ ಉಳಿಸ್ಕೋಬೇಕು. ಬಿಕಾಸ್ ಆ ಸ್ಕಾರ್ ನಿಮಗೆ ರಿಮೈಂಡರ್ ಆಗಬೇಕು, ಅದು ಮತ್ತೆ ನಿಮ್ಮ ಜೀವನದಲ್ಲಿ ಆಗಬಾರ್ದು ಅಂತ. ಸೊ ಅದನ್ನು ಕೂಡ ನಾನು ನೆನಪಲ್ಲಿ ಇಟ್ಕೊಳ್ತೀನಿ. ಬಟ್ ಇಫ್ ಐ ಹ್ಯಾವ್ ಟು ಲೆಟ್ ಗೋ, ದೆನ್ ಐ ಹ್ಯಾವ್ ಫರ್ಗಾಟನ್ ಇಟ್. ಸಿಂಪಲ್ as that. ಮತ್ತೆ ನಾನು ಅದ್ರ ಬಗ್ಗೆ ಮತ್ತೆ ಮಾತಾಡಲ್ಲ, ಅದು ನನ್ನ ಅಭ್ಯಾಸನೇ ಇಲ್ಲ. ಹೌ ಡು ಯು ಫರ್ಗೆಟ್? ಐ ಡೋಂಟ್ ನೋ. ಐ ಥಿಂಕ್ ಇಟ್ಸ್ ಜಸ್ಟ್ ದ ವೇ ಪರ್ಸನಾಲಿಟಿ ಈಸ್. ಲೈಕ್ ನಾನು ನನ್ನ ಗಂಡನಿಗೆ ಯಾವತ್ತು ಹೇಳ್ತೀನಿ, ನಾನು ಮೊನ್ನೆ ಜಗಳ ಮಾಡಿದೆ, ನಾವು ಮಾತಾಡಿದ್ವಿ, ಇದು ಕೇಸ್ ಕ್ಲೋಸ್ ಆಯಿತು, ಆಮೇಲೆ ಇದು ಓಪನ್ ಆಗಬಾರ್ದು ಅಂತ. ಅವರಿಗೆಲ್ಲ ನೆನಪಿರುತ್ತೆ. ಅವ್ರಿಗೆ 10 ವರ್ಷ ಹಿಂದೆ, ನಮ್ಮ 10 ವರ್ಷ ಆಯಿತು ಮದುವೆ ಆಗಿ, ಫಸ್ಟ್ ಡೇನಲ್ಲಿ ಏನು ನಡೀತು ಅಂತಾನೂ ನೆನಪಿರುತ್ತೆ. ನನಗಂತೂ ನೆನಪೇ ಇರಲ್ಲ ಅಲ್ವಾ. ನಾನು ಇವತ್ತು ನೆನ್ನೆ ಸಂಜೆ ಏನು ತಿಂದೆ ಅಂತ ಕೇಳಿದ್ರು ನನಗೆ ನೆನಪಿರಲ್ಲ. ಹಾಗೆ ನಾನು ಅಂದರೆ ಏನು ಬೇಕಾದ್ರೆ ನಾನು ನೆನಪಲ್ಲಿ ಇಟ್ಕೊಳ್ತೀನಿ, ಇಲ್ಲ ಹೇಳಲ್ಲ ನಾನು.
ಬಟ್ ನಾನು ಮರಿಬೇಕು ಅಂತಿದ್ರೆ ಐ ವಿಲ್ ಬಿ ಅ ಕ್ಲೀನ್ ಸ್ಲೇಟ್. ಐ ಥಿಂಕ್ ಇಟ್ ಜಸ್ಟ್ ಹ್ಯಾಪನ್ಸ್ ನ್ಯಾಚುರಲಿ. ಐ ವಿಲ್ ನೆವರ್ ರಿಮೆಂಬರ್ ದ್ಯಾಟ್. ಠಕ್ ಹೋಯ್ತದು. ಹಂಗೆ ಟ್ರೈನ್ ಮಾಡಿದಿರಾ ಮನ್ಸಿಗೆ? ಎಸ್ ಬಟ್ ಏನು ಬೇಕು ಅದು ನೆನಪಲ್ಲಿ ಇಡಬೇಕು ಅಂತಿದ್ರೆ ಐ ವಿಲ್ ಆಲ್ವೇಸ್ ರಿಮೆಂಬರ್. ಅದೇನೋ ಒಂದು ಓದಿದ್ದೆ ನಾನು ಯೂಟ್ಯೂಬಲ್ಲಿ, ಟ್ಯಾಪ್ ಪವರ್ ಅಂತ. ಅದು ನಾನು ಕರೆಕ್ಟಾಗಿ ಮಾಡ್ತಿಲ್ಲ, ಬಟ್ ಐ ಡೋಂಟ್ ನೋ ಹೌ ಟು ಡೂ ಇಟ್. ಬಟ್ ಟ್ಯಾಪ್ 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 ಆ್ಯಂಡ್ I want to remember anta. ಇಲ್ಲಿ Yes, ಎಲ್ಲೆಲ್ಲ yes. ಮಾಡ್ತಾರೆ. Correct. What do you do? I just tap this. I tap this if I want to remember something, and I do. It just works for me. I think it's just the mind, nothing else. I think ಇವೆಲ್ಲ ಕೀಗಳು ಅನ್ಸುತ್ತೆ. It's all the technique. ಡೋರ್ ಓಪನ್ ಸರಿಯಾದ ಟೆಕ್ನಿಕ್ ಇದೆ, ಬಟ್ ಅದನ್ನ ನಾನು ಕಲೀಲಿಲ್ಲ. ಬಟ್ ವಾಟ್ ಐ ಕ್ಯಾನ್ ಡೂ ಫಾರ್ ಮೈ ಸೆಲ್ಫ್, ನಾನು ಅದನ್ನು ಸ್ವಲ್ಪ ನನಗೆ ಹೆಂಗೆ ಬೇಕು ಅದನ್ನು ಚೇಂಜಸ್ ಮಾಡಿಕೊಂಡು ನನ್ನ ಜೀವನಕ್ಕೆ ನಾನು ಅಳವಡಿಸ್ಕೊಳ್ತೀನಿ. ಟ್ಯಾಪ್ ಅಂಡ್ ಇಟ್ ವರ್ಕ್ಸ್. It works, yeah. It is a practice, by the way. It doesn't happen overnight, but try. I want to remember a date, 1983. I want to remember a date, 2007. I want to remember a date, 2011. I want to remember a date, 2024, 2026. All of these. ಫಸ್ಟ್ ಪ್ರೋಗ್ರಾಮ್ ಇಟ್ ಅಂಡ್ ದೆನ್ ಟ್ಯಾಪ್. Correct. Program your mind. Yeah. ಆಮೇಲೆ ಅದು So when I come back to this, I know it's 83, 2011. I come back to it, I know the numbers. I mean, I'm just saying I'm tapping to remember certain things for that day. I may not remember the next day, but at that moment when I want it, I have fetched that information. ಐ ಥಿಂಕ್ ಇದಕ್ಕೆ ಮಲ್ಟಿಪಲ್ ವೇಸ್ ಇದೆ ಬ್ರೈನ್ಗೆ. Yeah. ಸ್ಟೋರೀಸ್ ಮೂಲಕ ಯು ಕ್ಯಾನ್ ಪುಟ್ ಇಟ್. ಸೊ ಈಗ ನೀವು ಹೇಳಿರೋ ಕತೆ ಆವಾಗ ಇಬ್ರು ಸನ್ಯಾಸಿ ಕತೆ, ಅದನ್ನ ನಾನು ವಿಜುವಲೈಸ್ ಮಾಡಿಬಿಟ್ಟೆ. ಸೊ ವೆನ್ ಐ ಗೋ ಬ್ಯಾಕ್ ಹೋಮ್ ಐ ವಿಲ್ ಆಲ್ವೇಸ್ ರಿಮೆಂಬರ್ ದಟ್ ಸ್ಟೋರಿ. ಸೊ ನನಗೆ ಅದು ರಿಮೆಂಬರ್ ಅಂದರೆ ನನಗೆ ಮತ್ತೆ ಮತ್ತೆ ಅದು ನೆನಪಿರಬೇಕು, ಅದು ನನಗೆ ಇಷ್ಟ ಆಯಿತು ಸ್ಟೋರಿ ಅಂತಿದ್ರೆ ಅದನ್ನ ನಾನು ವಿಜುವಲೈಸ್ ಮಾಡ್ಕೊಂಡು ಇಟ್ಟಿರ್ತೀನಿ ನನ್ನ ಮೈಂಡ್ದಲ್ಲಿ. ಐ ಥಿಂಕ್ ದಟ್ಸ್ ದ ಫಾಸ್ಟೆಸ್ಟ್ ವೇ. ನಿಮ್ಮ ಬ್ರೈನ್ ಭಾಷೆನೇ Correct. ವಿಜುವಲೈಸೇಷನ್. ಅಂದರೆ ಅದಕ್ಕೆ ಪಿಕ್ಚರ್ಸ್ ಅರ್ಥ ಆಗೋದು. ಸೊ ಅಮೇಝಿಂಗ್. ಸೊ ಕೀಪ್ ಗೋಯಿಂಗ್ ರೀನಾ. Thank you, Rashmi. You're a mother, you're a host, you're a curious human being. Most importantly, somebody who adapts. Yeah. You know what to do, how to do, why to do, when to do, what not to do. ಅದು ಕ್ರಿಕೆಟ್ ಥಾಟ್ ಮಾಡಿದ್ದು ನನಗೆ. ಐ ಥಿಂಕ್ ಕ್ರಿಕೆಟ್ ಕಲಿಸಿರೋ ಪಾಠ, ಚೇಂಜ್ ವಿತ್ ದ ಚೇಂಜಿಂಗ್ ಟೈಮ್, ಅಡ್ಯಾಪ್ಟ್ ಕ್ವಿಕ್ಲಿ, ಇವಾಲ್ವ್ ವೆನ್ ನೆಸೆಸರಿ. So keep going, and I guess wish you the best. Books anta bandaga, you've already given us The Secret, which is a book that has nurtured you well. Yeah. In ಯಾವ್ದಾದ್ರು ಪುಸ್ತಕಗಳ ರೆಕಮೆಂಡೇಶನ್ ಇದೆಯಾ? What are you reading right now? My recommendation is Ikigai, The Journey. ಅದು it's really nice because ಅದು ವಿತ್ ಎಕ್ಸರ್ಸೈಸಸ್ ಕೊಟ್ಬಿಡುತ್ತೆ. ಡೋಂಟ್ ಈಟ್ ಅಲೋನ್. Oh yeah? ಆರೆಂಜ್ ಬೈಂಡಿಂಗ್ ಅಲ್ಲಿ ಒಂದು ಪುಸ್ತಕ ಇದೆ, ಡೋಂಟ್ ಈಟ್ ಅಲೋನ್. ರೀಡ್ ದ್ಯಾಟ್ ಬುಕ್. ಅದು ನಿಮಗೆ ಯಾವ ರೀತಿಯಲ್ಲಿ ಕಲಿಸುತ್ತೆ ಅಂದರೆ, ಇಟ್ ವಿಲ್ ಹೆಲ್ಪ್ ಯು ಟು ಬಿ ಅ ಬೆಟರ್ ಲೀಡರ್, ಹೌ ಟು ಕನ್ಸಲ್ಟ್ ವಿತ್ ಯೋರ್ ಟೀಮ್, ಹೌ ಟು ಟಾಕ್ ಟು ದೆಮ್, ಆ್ಯಂಡ್ ಅಷ್ಟೇ ಅಲ್ಲ, ನೆಟ್ವರ್ಕ್ ಮಾಡೋ ಸ್ಕಿಲ್ನ ಕಲಿಸುತ್ತೆ. ನೀವು ಕೇಳಿದ್ರಲ್ಲ ಕೆಲವೊಮ್ಮೆ ಹೌ ಟು ಬ್ರೇಕ್ ದಿ ಐಸ್ ಇನ್ ಅ ರೂಮ್ ಅಂತ. ಸೊ ಅದು ಕಲಿಸುತ್ತೆ ನಿಮಗೆ. ಇಟ್ಸ್ ಅ ಫಿನಾಮಿನಲ್ ಬುಕ್, ಆ್ಯಂಡ್ ಇಫ್ ಯುರ್ ಅ ಗುಡ್ ರೀಡರ್, ಫಿನಿಶ್ ದಿಸ್ ಬುಕ್ ವಿದಿನ್ 2 weeks so that you can also apply what you're reading, and I'm sure it will help you. Yeah, don't eat alone. Don't eat alone. That's what I'm Author reading ಹೆಸರು? right now. Don't eat alone. Author ಹೆಸರು again I'm not It's fine. recollecting. So don't eat alone. Yeah. So don't watch this episode also alone. Forward comment. And thank you, Rashmi, for having me on board. ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದಾಗ. ಸ್ವಲ್ಪ ಕನ್ನಡ ಕಮ್ಮಿ ಆದರೂ ಇಂಗ್ಲೀಷ್ ಜಾಸ್ತಿ ಆದರೂ ಮನಸ್ಸಲ್ಲಿರುವಂಥ ಮಾತನ್ನು ಆಡಿದ್ದೀನಿ. ನಮ್ಮ ಕನ್ನಡಿಗರಿಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸಲ ನನ್ನನ್ನು ನೀವು ಪ್ರೀತಿಸಿದ್ದೀರಾ, ಬೆಂಬಲಿಸಿದ್ದೀರಾ. ನಾನು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದು ನಿಮಗೋಸ್ಕರ, ನಿಮ್ಮಿಂದ ಸಾಧ್ಯವಾದದ್ದು. ಈ ಕೊಡುಗೆ, ಈ ಮೊಮೆಂಟ್ ನಿಮಗೋಸ್ಕರ. ಥ್ಯಾಂಕ್ ಯು. ಇವತ್ತಿನ ದಿನ ರ್ಯಾಪಿಡ್ ರಶ್ಮಿ ನನಗೆ ಕರೆಸಿದ್ದಾರೆ ಇಲ್ಲಿ ಅಂದರೆ ದ್ಯಾಟ್ ಆಲ್ಸೋ ಗೋಸ್ ಟು ಯು. ಥ್ಯಾಂಕ್ ಯು. ನೀವು ಪ್ರತಿದಿನ ಇದೇ ರೀತಿ ನನ್ನನ್ನು ಬೆಂಬಲಿಸಿ, ಸಹಕರಿಸಿ ನಾನು ಬೆಳೀತಾ ಇರ್ತೀನಿ. ನಿಮ್ಮ ನೆಚ್ಚಿನ ನಿರೂಪಕಿ ಆಗ್ತೀನಿ. ಆ್ಯಂಡ್ ದಿಸ್ ಇಸ್ ರೀನಾ ಡಿಸೂಜಾ. ಪ್ರತಿ ಸಲ ನಾನು ಹೇಳೋದೊಂದೇ ಮಾತು, ಟಾಕಿಂಗ್ ಇಸ್ ಮೈ ಗೇಮ್, ರೀನಾ ಡಿಸೂಜಾ ಇಸ್ ಮೈ ನೇಮ್. ಥ್ಯಾಂಕ್ ಯು ರಶ್ಮಿ ಫಾರ್ ದಿಸ್ ಬ್ರಿಲಿಯಂಟ್ ಆಪರ್ಚುನಿಟಿ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ನೀವು ಕೂಡ ಮನಸ್ಫೂರ್ತಿಕವಾಗಿ ಮಾತಾಡ್ತೀರಾ. ಮನಸ್ಸಲ್ಲಿ ಇದ್ದಿದ್ದು ಏನಿದೆಯಾ ಅದನ್ನು ಬಹಳ ಚೆನ್ನಾಗಿ ಹೊರಗಿಡ್ತೀರಾ. ಆ್ಯಂಡ್ ತುಂಬ ಸಿಂಪಲ್ ಆಗಿ ಮಾತಾಡ್ತೀರಾ. ನಾನೇನೋ ರ್ಯಾಪಿಡ್ ರಶ್ಮಿ ಅಂದರೆ ನೀವು ಹೇಳಿದ್ರಲ್ಲ ಫುಲ್ ಎನರ್ಜೆಟಿಕ್ ಹಿಂಗೆ ಇರ್ತಾರಂತ ಅಂದ್ಕೊಂಡೆ. ಬಟ್ ಇದು ಡಿಫ್ರೆಂಟ್ ವರ್ಷನ್. ಖುಷಿ ಆಯಿತು. ಈ ವರ್ಷನ್ನು ಕೂಡ ನಾವು ಒಪ್ಪಿಗೆ ಕೊಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. This is the incoming mode. See, outgoing mode that as RJ people have seen. Yes. And again, wish you the best, Reena. Thank you, Rashmi. And book on kodbeku and pillow kodbeku. I'm a soul. Soul is SIP. I am SIP. SIP is in all. Investment planner. Oh yeah. Adu SIP is Supreme Immortal Power. Wow.
ಅದೇ ನೋಡಿ ಎಲ್ಲ ಈ ಅವೇಕಂಡ್ ಸೋಲ್ಸ್ ಇರ್ತಾರಲ್ಲ ಅವ್ರವ್ರದ್ದೇ ಆದಂಥ ಜ್ಞಾನಾರ್ಜನೆಯ ಬಣ್ಣಗಳು, ಅದಕ್ಕೆ ಅವ್ರು ಕೊಟ್ಟಿರುವಂಥ ವಿಚಾರಗಳು, ಲಹರಿಗಳಿರತ್ತೆ ಇಲ್ಲಿ. ಸೊ ದಿಸ್ ಇಸ್ ರಿಟನ್ ಬೈ ನಮ್ಮ ಕರ್ನಾಟಕದ ಒಬ್ಬರು ಆಂಟ್ರಪ್ರಿನರ್. ಕಿಡ್ಸ್ ಕ್ಯಾಂಪ್ ಕೇಳಿರ್ತೀರಾ ನೀವು? ಶಾಪ್ ಮಾಡಿರ್ತೀರಲ್ಲೋ ಗೊತ್ತಿಲ್ಲ. ಹೌದು, ಗೊತ್ತಾಯ್ತು, ಗೊತ್ತಾಯ್ತು. ಬಹುಶಃ ಹಾಂ, ಅದು ರವಿ ಮೆಹಲ್ವಾನಿ ಅಂತ. ಅವರು ಆಸ್ ಅನ್ ಗಲ್ಲಿಗಳಲ್ಲಿ ಎಲ್ಲ ಬರ್ತಾ ಇದೆ ಅವರ ಶಾಪ್ಸ್. ಮುಂಚೆ ಅಷ್ಟೊಂದು ಇರ್ಲಿಲ್ಲ, ಐ ಥಿಂಕ್. ಯಾ, ಸೊ ಈಗ ಕಿಡ್ಸ್ ಕ್ಯಾಂಪ್ ಹೊರಟೋಗಿದೆ, ಶಿವನ್ ದೇವಸ್ಥಾನ ಒಂದಿದೆ. ನಾವು ಈಸ್ ಅನ್ ಅವೇಕಂಡ್ ಸೋಲ್. he's given that up. ಹಾಂ, ಸೊ He sold the franchise to somebody who sold the company. Or what is it? ಅದೇನು ಇಲ್ವೇ ಇಲ್ಲ, ಕಿಡ್ಸ್ ಕ್ಯಾಂಪೇ ಇಲ್ಲ ಈಗ. ನಾನು ಕೇಳಿದೆ ಅವ್ರನ್ನ, ಅಷ್ಟೊಂದು ದೊಡ್ಡ ಎಂಪೈರ್ ಎಲ್ಲ ಕಟ್ಟಿ ಒಂದು ಇದರಲ್ಲಿ ಯಾಕೆ ಅದನ್ನೆಲ್ಲ ಬಿಟ್ರಿ ಅಂತ. ಅವಾಗ ಅವ್ರಿಗೆ ಸ್ಪಿರಿಚುವಲ್ ಅವೇಕ್ನಿಂಗ್ ಆಗಿ, ಅಂದರೆ ಮನಿಗಾಗಿರಲಿ ಪವರ್ಗಾಗಿರಲಿ ದೆರ್ ಇಸ್ ನೋ ಎಂಡ್ ಅಂತ ಅವ್ರಿಗೆ ಅನಿಸಿ, ದಟ್ಸ್ ವೆನ್ ಹಿ ಟರ್ನ್ ಟುವರ್ಡ್ಸ್ ದಟ್ ಸ್ಪಿರಿಚುವಲ್ ಅವೇಕ್ನಿಂಗ್ ವಿತ್ ಅ ಗುರು, ಆ್ಯಂಡ್ ಹಿಸ್ ಪರ್ಪಸ್ ಬಿಕೇಮ್ ಟು ಎನ್ಲೈಟನ್ ದ ವರ್ಲ್ಡ್ ಥ್ರೂ ಹಿಸ್ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಹಾಗಾಗಿ ಅವ್ರು ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಇದು ಸುಪ್ರೀಮ್ ಇಮ್ಮಾರ್ಟಲ್ ಪವರ್ನ ಅವ್ರು ಹೇಗೆ ವಿಶ್ಲೇಷಿಸಿದ್ದಾರೆ ಆ್ಯಂಡ್ ಹೇಗೆ ನೋಡಿದ್ದಾರೆ ಅದನ್ನು ನೀವು ಓದಿ Okay. ನೋಡಿ. ಐ ಮೀನ್ ವಾಟ್ ಇಟ್ ಡಸ್ ಟು ಯು. ಖಂಡಿತ. ಸೊ ನಮ್ಮ ಶೋನಲ್ಲಿ ಒಂದು ಪ್ರತೀತಿ ಇದೆ, ಬರೋ ಎಲ್ಲ ಗೆಸ್ಟ್ಗಳಿಗೂ ಒಂದು ಕೆಲಸ ಅಂದರೆ 3 ಜನನ ನಾಮಿನೇಟ್ ಮಾಡಿ ಅಂತ ಬಿಡ್ತೀವಿ. ಓ, ಪುಸ್ತಕ ಕೊಡೋದಿಕ್ಕ, ಓದೋದಿಕ್ಕ, ಏನದು? ಇಲ್ಲ ಇಲ್ಲಿ ಯಾರನ್ನ ಕೂಡಿಸ್ಬೇಕು, ಅದಕ್ಕೆ ಓಹೋ. ಯಾರನ್ನ ಗೆಸ್ಟಾಗಿ ಕರೆಸ್ಬೇಕು, ನೀವು ನಾಮಿನೇಟ್ ಮಾಡಿ. ಯಾವ ಕ್ಷೇತ್ರದವ್ರು ಬೇಕಾದ್ರೆ ಆಗಿರ್ಬೋದು. ಐ ಥಿಂಕ್ ಮಹಿಳೆಯರನ್ನ ನೀವು ಕರೆಸಬೇಕು. ವೇದಾ ಕೃಷ್ಣಮೂರ್ತಿ ಇಸ್ ಮೈ ಟಾಪ್ ಕ್ಯಾಂಡಿಡೇಟ್ ಫಾರ್ ಯು, ಮಹಿಳಾ ಕ್ರಿಕೆಟಿಗ ಆಗಿರೋದ್ರಿಂದ. ವನಿತಾ ವಿ ಆರ್ ಅವರ ತುಂಬ ಒಳ್ಳೆ ಗೆಳತಿಯವರು, ಅವ್ರನ್ನ ಕೂಡ ಕರೆಸ್ಬೋದು ನೀವು. ಕರುಣ ಅವರು ನಮ್ಮ KSCA ಪ್ರತಿಭೆ, ದೇಶಕ್ಕೂ ಆಡಿದ್ದಾರೆ. ಹಾಗೆ ಈಗ ಕೋಚ್ ಆಗಿ ಯಂಗ್ ಮಹಿಳೆಯರು ಯಾರಿದ್ದಾರಲ್ವ ಅವರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅಂದರೆ ನಮ್ಮ ಹೌದು, ವನಿತಾ ಅವರು ಸೀನಿಯರ್ ಕೋಚ್ ಆದರೆ ಇವರು ಜೂನಿಯರ್ ಕೋಚ್ ಮಾಡ್ತಿದ್ದಾರೆ. ಈ 3 ಜನರನ್ನ ನೀವು ಕರೆಸಿದ್ರೆ ಬಹಳ ಸಂತೋಷ. ಸೊ ಡಿಯರ್ ರೀನಾ, ವರ್ಲ್ಡ್ ಇಸ್ ಯುವರ್ ಐನಾ, ನೆಕ್ಸ್ಟ್ ಚಾಪ್ಟರ್ಗೆ ರೆಡಿನಾ? ವಾವ್, ನೀವೇ ಬರೆಯೋದಾ ಇದೆಯಲ್ಲ? ಇದೆಲ್ಲ ನೀವು ಈಗ ನಿಮ್ಮ ಟೀಮ್ ಮಾಡಿರೋ ಸ್ಕ್ರಿಪ್ಟ್ ಅಥವಾ ಯು ವರ್ಕ್? ಇವೆಲ್ಲ ನಾಂದೇ ರೀ, ಮುಂದೆನೇ ಬರ್ದಿದ್ದೀನಿ. ಹಿಂಗೆಲ್ಲ ಅವಮಾನ ಅದೆಲ್ಲಪ್ಪ ನಾನು ಕೇಳಿದ್ದು ಅದು ನಾನು ನೋಡಿದೀನಲ್ವಾ, ನಾನು ನೋಡದೆ ತಾನೇ. ನಾನು ನಿಜ ಮಾತಾಡ್ತೀನಿ, ನಾನು ಕೇಳಿದೀನಂದ್ರೆ ನಿಜಾನೇ ಕೇಳ್ತಾ ಇದ್ದೀನಿ. ಇಲ್ಲ ಇದೆಲ್ಲ ಮೈ ಥಾಟ್ಸ್ ಆ್ಯಂಡ್ ಸಮ್ ಅಮೌಂಟ್ ಆಫ್ AI ಕಮಿಂಗ್ ಇನ್. ಲವ್ಲಿ. ಯು ಲೈಕ್ ದ ಪಾಡ್ಕಾಸ್ಟ್ ಬಿಕಾಸ್ ತುಂಬ ಕಡೆ ಮಾತಾಡಿದ್ದೀರಾ. ವಾಸ್ ದಿಸ್ ಡಿಫ್ರೆಂಟ್? ಡಿಡ್ ಯು ಎಂಜಾಯ್? ಇಟ್ ವಾಸ್ ಡಿಫ್ರೆಂಟ್. ಐ ಹ್ಯಾಡ್ ಫನ್. ಐ ಲವ್ ಟಾಕಿಂಗ್, ಸೊ ಇಟ್ ಡಸಂಟ್ ಮ್ಯಾಟರ್ ನನಗೆ ನೀವು ಎಲ್ಲಿ ಕರೆಸಿದ್ದೀರಾ, ನಾನು ಬರ್ತೀನಿ. ಮಾತಾಡೋದಕ್ಕಿದ್ರೆ ನಾನಿದ್ದೀನಿ, ಕೌಂಟ್ ಮೀ ಇನ್. ಐ ಥಿಂಕ್ ಮಾತಾಡೋದಕ್ಕಿಂತ ಎಷ್ಟು ಮಾತುಗಳು ವಾಸ್ ವರ್ದಿ ಆಫ್ ಕೌಂಟಿಂಗ್. ದಟ್ ಇಸ್ ವಾಟ್, ದಟ್ ಇಸ್ ಸಮಥಿಂಗ್ ಯು ಶುಡ್ ಟೆಲ್ ಮೀ, because I have been talking. We have loved it because that's sweet. Every journey is so different. Yeah. ನಿಮ್ಮ ಲೈಫಿಂದ ಕಲಿಯೋದು, ನಿಮ್ಮ ಎಕ್ಸ್ಪೀರಿಯನ್ಸಸ್ಗಳ ಮೂಲಕ ಕಲಿಯೋದು, ನೀವು ಹೇಗೆ ನೋಡ್ತೀರಾ ಲೈಫನ್ನು, ದಸ್ ಆಲ್ವೇಸ್ ಸಮಥಿಂಗ್ ಟು ಲರ್ನ್. ಅಲ್ಲ, ನೀವು ರ್ಯಾಪಿಡ್ ಆಗಿ ಎಲ್ರಿಗೂ ಕೇಳ್ತಿರಲ್ಲ, ನಾನೊಂದು ಕೇಳಲ್ಲ, ನಿಮ್ಮ ಫೇವ್ರೆಟ್ ಪಾಡ್ಕಾಸ್ಟ್ ಯಾರ ಜೊತೆ? ಓಕೆ, ಐ ಥಿಂಕ್ ಆ ಒಂದು ಪರ್ಸ್ನಲ್ ಫೇಸಲ್ಲಿ ನಾನಿದ್ದಾಗ ತುಂಬ ಈ ಈಗೋ ಐಡೆಂಟಿಟಿ ಲೆವೆಲ್ ಬಗ್ಗೆ ಎಲ್ಲ ಒಂದಷ್ಟು ಡೀಪ್ ಡಿಸ್ಕಷನ್ಸ್ಗಳಾಗಿತ್ತು. ಸೊ ಸಿನ್ಸ್ ಐ ಕನೆಕ್ಟೆಡ್ ಸೋ ಮಚ್ ಮೋರ್ ಟು ದೋಸ್ ಟಾಪಿಕ್ಸ್, ರಾಕೇಶ್ ಅಡಿಗ ಬಂದಾಗ ಐ ರಿಯಲಿ ಲೈಕ್ಡ್. ನಂಗೆ ಸ್ವಲ್ಪ ಸ್ಪಿರಿಚುವಲ್ ಟಾಕ್ಸು, ಈ ಎಕ್ಸ್ಪ್ಲೋರೇಷನ್ಸು, ಲೈಫ್ ಅಂದ್ರೇನು, ನಾವೇನು, ನನಗೆ ಈ ಥರ ಟಾಪಿಕ್ಸ್ ಹೆಚ್ಚು ಇಷ್ಟ ಆಗಿರೋದ್ರಿಂದ, ಪ್ಲಸ್ ಅವ್ರು ಮಾತಾಡಿದ ರೀತಿ, ಅವರು ಅದ್ರಿಗೆ ತಲೆ ಕೆಡ್ಸ್ಕೊಂಡಿರೋ ರೀತಿ ಚೆನ್ನಾಗಿದೆ. ಅದನ್ನು ಅರಗಿಸ್ಕೊಂಡು ತಿರುಳೇನು ಕೊಟ್ಟರು ಗೊತ್ತಾ, ದಟ್ ಈಸ್ ನೈಸ್. ಸೊ ದಟ್ ಈಸ್ ಒನ್. ಅದು ಬಿಟ್ಟರೆ ಆನೆಸ್ಟ್ಲಿ ಈ ಕುರ್ಚಿನಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರಲ್ಲೂ ನಾನು ಏನೋ ತೊಗೊಂಡಿಲ್ಲ ಅಂದರೆ ನಾನು ಮೂರ್ಖಳು. ಹಾಗಾಗಿ ಆಲ್ ಮೈ ಗೆಸ್ಟ್ಸ್ ಹುವ್ ಕಮ್, ದೇರ್ ಆಲ್ ಜೆಮ್ಸ್ ಇನ್ ದೇರ್ ಓನ್ ವೇ. ಒಬ್ಬರು ಗಾರ್ಮೆಂಟಲ್ಲಿ ಕೆಲಸ ಮಾಡಿರೋರಾಗಿರ್ಬೋದು, ಅಮೆಝಾನ್ ಕೊರಿಯರ್ ಡೆಲಿವರಿ ಬಾಯ್ ಆಗಿರ್ಬೋದು, ಪಾಪ್ಯುಲರ್ ಕ್ರಿಕೆಟರ್ಸ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಆಗಿರ್ಬೋದು, ಆ್ಯಕ್ಟರ್ಸು, ರೈಟರ್ಸು, ಹೋಸ್ಟ್ಸು, ಮ್ಯೂಸಿಕ್ ಡೈರೆಕ್ಟರ್ಸ್, ಲಿರಿಸಿಸ್ಟ್ಸ್, ಯು ನೇಮ್ ಇಟ್, ವಿ ಹ್ಯಾವ್ ಹ್ಯಾಡ್ ಇಟ್ ಆಲ್. ಲೈಕ್ ಐ ವುಡ್ ಜೆನ್ಯೂನ್ಲಿ ವಾಂಟ್ ಟು ಬಿಲೀವ್ ಎಲ್ಲರಲ್ಲೂ ಏನೋ ಒಂದಿದೆ, ಅದಕ್ಕೆ ನೋಡೋಕ್ಕೆ ನಮಗೆ ಕಣ್ಣಿರ್ಬೇಕಷ್ಟೆ. ಸೊ ವಾಟ್ಸ್ ಯುವರ್ ಟರ್ನಿಂಗ್ ಪಾಯಿಂಟ್ ಇನ್ ಲೈಫ್? My turning point. My podcast is started, guys. My turning point, first turning point would be 2006, the way I got into radio. The next turning point is last year when I quit Big FM.
ಐ ಥಿಂಕ್ ಈ ಪಾಯಿಂಟ್ಸ್ಗಳು ಬರ್ತಾನೆ ಇರುತ್ತೆ. ಅದಕ್ಕೆ ನೀವು ಟರ್ನ್ ಮಾಡಿ ಒಂದು ಚಾನ್ಸ್ ತೊಗೊಂಡ್ರೆ ಟರ್ನಿಂಗ್ ಪಾಯಿಂಟು, ಇಲ್ಲಾಂದರೆ ಮಿಸ್ಡ್ ಪಾಯಿಂಟು, ಆಮೇಲೆ ಇನ್ಯಾವತ್ತೋ ರಿಪೆಂಟ್ ಪಾಯಿಂಟು ಆಗಬಹುದೇನೋ. ದಿಸ್ ಇಸ್ ಇಷ್ಟಕ್ಕೆ ನನಗೆ ಅರ್ಥ ಆಗಿರೋ ಲೈಫು. ಸೊ ಟರ್ನಿಂಗ್ ಪಾಯಿಂಟ್ಸ್ಗಳು ಬರ್ತಾನೆ ಇರುತ್ತೆ. ಎಲ್ಲಿವರೆಗೂ ನೀವು ವಾಟ್ ನೆಕ್ಸ್ಟ್ ಅಂತ ಟರ್ನ್ ಮಾಡೋ ತಾಕತ್ತು ನಿಮಗಿರುತ್ತೋ ಅಲ್ಲಿವರೆಗೂ ಪಾಯಿಂಟ್ಸ್ಗಳು ಸಿಗ್ತಾ ಇರುತ್ತೆ, ಟರ್ನ್ ಮಾಡಬೇಕಷ್ಟೆ. ರ್ಯಾಪಿಡ್ ರಶ್ಮಿ ಮತ್ತು ಬೇರೆ ಬ್ರ್ಯಾಂಡ್ಸ್ ಏನೇನು, ಹೇಗೆ ಅದು ಜನನಾವಾಯಿತು, ಅದ್ರ ಬಗ್ಗೆ ಹೇಳಿ. ಓ, ಸೊ ದಿಸ್ ಈಸ್ ಜಸ್ಟ್ ಕ್ಯೂರಿಯಸ್ ವಿತ್ ರೀನಾ ನಾವು. ಎಸ್ ಎಸ್, ಯಾಕಂದ್ರೆ ನೀವೀಗ ಏನ್ ನೋಡ್ತಿದ್ದೀರಲ್ವಾ, ಈ ವರ್ಷನ್ ಕೆಲವು ಗಂಟೆಗಳ ಹಿಂದೆ ನನ್ನ ಜೊತೆ ಮಾತಾಡಿಲ್ಲ. ಸೊ ಈ ವರ್ಷನ್ ಒಂದ್ ಸ್ವಲ್ಪ ರೋಲ್ ರಿವರ್ಸಲ್ ಆದ್ರೂ ಕೂಡ ಅವ್ರ ಮುಖದಲ್ಲಿ ನಗು ಇದೆಯಲ್ಲ, ಇದು ನನಗೆ ಇಷ್ಟ ಆಗ್ತಾ ಇದೆ. ಐ ಥಿಂಕ್ ಹೇಳಿ, ಈ ಕಥೆನ ನಾನು ತಿಳ್ಕೋಬೇಕು, ಜನರಿಗೆ ಅಲ್ದಿದ್ರು ಒಂದ್ ಸ್ವಲ್ಪ ನನಗೋಸ್ಕರ. ಸೊ ಯು ವಾಂಟೆಡ್ ಟು ನೋ ನಮ್ಮ Yeah, yeah, how did ಬ್ರ್ಯಾಂಡ್ಸ್ this- ಇದೆ ಅಂತ. yeah. ಅಂಡ್ ಅದರ ಜನನ ಹೇಗಾಯ್ತು, ಯಾಕಾಯ್ತು, ಹೇಗಾಯ್ತು? ಸೊ ಲಾಸ್ಟ್ ಇಯರ್ ಇನ್ ಅಕ್ಟೋಬರ್ ಅಲ್ಲಿವರೆಗೂ ಪಾಡ್ಕಾಸ್ಟ್ ನಡೀತಾ ಇತ್ತು, ಮಿಲಿಯನ್ಸ್ ವ್ಯೂಸ್ ಬರ್ತಾ ಇದೆ, ಆಲ್ ಆಫ್ ದ್ಯಾಟ್ ಈಸ್ ಫೈನ್. ಬಟ್ ನನಗೇನೋ ಒಂದು ಕೊರಿತಾ ಇತ್ತು. ಅಂದರೆ ನಾನು ಕೆಲಸ ಮಾಡದೇದಾಗ್ಲೂ ನನಗೋಸ್ಕರ ಏನಾದ್ರು ಕೆಲಸ ಮಾಡಬೇಕಂತ. ಲೈಕ್ ವಾರನ್ ಬುಫೆ ಅವ್ರದ್ದೊಂದು ಮಾತಿದೆಯಲ್ಲ, ಟಿಲ್ ದ ಟೈಮ್ ಯುವರ್ ಮನಿ ವರ್ಕ್ಸ್ ಫಾರ್ ಯು, ಯು ವಿಲ್ ಕಂಟಿನ್ಯೂ ಟು ವರ್ಕ್ ಅಂತ. ಅವಾಗ ಏನು ಮಾಡಬೇಕು ಅಂತ ಅಂದಾಗ ರ್ಯಾಂಡಮಾಗಿ ತುಂಬ ಸೀರೆಗಳು ಉಡ್ತಾ ಇದ್ದೆ ಪಾಡ್ಕಾಸ್ಟಲ್ಲಿ. ದಿಸ್ ಇಫ್ ಯು ಆಸ್ಕ್ ಮಿ ಐ ರಿಯಲಿ ಡೋಂಟ್ ನೋ ಹೌ. ಯಾಕಂದರೆ ನಾನು ಒಂದು 20 ವರ್ಷದಿಂದ ಸೀರೆ ಉಡ್ತಾ ಇದ್ದೀನಿ. ನನಗೂ ಕೆಲವು ಸತಿ ಅದೇ ಪ್ರಶ್ನೆ. ಅವತ್ತು ಇದೇ ಸೀರೆ ನನಗೆ ಬರೀ ಸೀರೆ ಆಗಿ ಇದು ಯಾವ ಡಿಸೈನು, ಇದು ಯಾವ ಪ್ರೈಸ್ ಅಂತ ಕಾಣಿಸ್ತಾ ಇತ್ತು, ಯಾವ ಫ್ಯಾಬ್ರಿಕ್ ಅಂತ. ಲಾಸ್ಟ್ ಇಯರ್ ನಾನು ಅದೇ ಸೀರೆ ನೋಡಿದಾಗ ನನಗೆ ಯಾಕೆ ಇದರಿಂದ ನನ್ನ ಬಿಸ್ನೆಸ್ ಟರ್ನ್ ಮಾಡಬೇಕಂತ ಐಡಿಯಾ ಹೊಳಿತು. ಆ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲ. ನನಗನ್ಸತ್ತೆ ಇವೆಲ್ಲ ಹೆಂಗಂದರೆ, ನೀವು ಮಾಗಬೇಕು. ಒಂದು ಕಾಯಿ ಹಾಕ್ತಿರ್ತೀರ, ವರ್ಷಕ್ಕೂ ಹಣ್ಣು ಹಾಕ್ತಿರ್ತೀರ, ಆ ಟೈಮಿಗೆ ಅದೇನೋ ಹೊಳೆಯುತ್ತೆ. ಅದನ್ನು ಐಡೆಂಟಿಫೈ ಮಾಡಿ ಒಂದು ರಿಸ್ಕ್ ತೊಗೋಬೇಕು. ಸೊ ದಟ್ ಈಸ್ ಹೌ ಐ ಥಾಟ್, ಒಂದು ಕೈ ನೋಡೋಣ. ಸಾರಿ, ಇಷ್ಟು ಒಂದು ಮೀನ್ ಆನೆಸ್ಟಾಗಿ ಹೇಳಬೇಕಂದ್ರೆ ಒಂದು 2.2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಒಂದು 22 ಲಕ್ಷ ಜನ ಇದ್ದಾರೆ. ಅವ್ರಿಗೆ ನಾನು ಮಾತು ಕೊಡ್ತಾಯಿದ್ದೀನಿ, ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ದೀನಿ, ಅದ್ರ ಜೊತೆಗೆ ಬೇರೆ ಏನಾದ್ರು ಕೊಡೋಕ್ಕೆ ಸಾಧ್ಯ ಇದೆಯಾ. ದಟ್ ಈಸ್ ವೆನ್ ಇದು ಹುಟ್ಟಿದಾಗ ಒಂದು ಕೈ ನೋಡೋಣ ಅಂತ ಹುಟ್ಟಿದ್ದು. ಆಮೇಲೆ ಫಸ್ಟು ಆನ್ಲೈನೇ ಮಾಡಿದ್ದು. ಮತ್ತು ಸ್ಟೋರು ಅದಕ್ಕೆಲ್ಲ ಟೈಮ್ ಇರುತ್ತಾ, ಇದು ಫೋಕಸ್ ಮಾಡೋಕ್ಕಾಗತ್ತಾ ಅಂತೆಲ್ಲ ಗೊಂದಲಗಳು ಶುರು ಮಾಡಿದಾಗ ಫಸ್ಟ್ 2 months ವಿ ಜಸ್ಟ್ ಸೋಲ್ಡ್ 100 ಸ್ಯಾರೀಸ್. ಅದಕ್ಕೆ ನಾವೇನೋ ವಾವ್ ಅಂತ. ದೆನ್ ಸಮಥಿಂಗ್ ಹ್ಯಾಪೆಂಡ್. ಜರ್ನಿ ಹಾಗೆ ಕರ್ಕೊಂಡು ಹೋಗುತ್ತೆ. ಸ್ಟಾಲ್ಸ್ಗಳು ಅವು ಇವು ಅಂತ ಅಲ್ಲಿ ಇಲ್ಲಿ ಹಾಕ್ತಾಯಿದ್ವಿ. ಮತ್ತು ಈ ರ್ಯಾಪಿಡ್ ರಶ್ಮಿನ ಸೈಡಿಗಿಟ್ಟು ಬರೀ ರಶ್ಮಿಯಾಗಿ ಐ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್. ಈ ಸೌಮ್ಯ ರೆಡ್ಡಿ ಅವ್ರದ್ದು ಒಂದಿತ್ತು, ಮಹಿಳಾ ದಿನಾಚರಣೆಗೆ ಸಂಬಂಧಪಟ್ಟಂತೆ ಶಕ್ತಿ ಸಂಜೆ ಅಂತ. ಅಲ್ಲಿ ಹೋಗಿ ಸ್ಟಾಲೆಲ್ಲ ಹಾಕಿದಾಗ ನನಗೇನೋ ಅಲ್ಲಿ ಇಳಿದು ನೋಡಿದಾಗ ಸೀರೆಗಳನ್ನಂದರೆ ಜನ ಹೇಗೆ ನೋಡ್ತಾರೆ, ಇನ್ಸೈಟ್ ತಿಳ್ಕೊಬೇಕಲ್ಲ. ನೀವು ಎಷ್ಟೇ ಹುಡುಗರುಗಳನ್ನು ಅಲ್ಲಿ ಇಟ್ಟರು ಅಲ್ಲಿ ಏನಿದೆ ನೋಡೋ ಶಕ್ತಿ ನಿಮಗೆ ಮಾತ್ರ ಇರುತ್ತೆ. ಜನ ಹೆಂಗೆ ಸ್ಪಂದಿಸ್ತಾ ಇದ್ದಾರೆ, ಏನು ಡೌಟ್ಸ್ಗಳು ಕೇಳ್ತಾ ಇದ್ದಾರೆ, ಅಲ್ಲೆಲ್ಲ ಇದ್ದಾಗ ದಟ್ ಡೇ ಆಲ್ಸೋ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಒನ್ ಡೇ ಓನ್ಲಿ ವಿ ಸೋಲ್ಡ್ ಕ್ಲೋಸ್ ಟು 75,000 ವರ್ತ್ ಸ್ಯಾರೀಸ್. ಐ ವಾಸ್ ಲೈಕ್, ಇದು ಈ ಆನ್ಲೈನಲ್ಲಿ 4-5 ವಾರ ತೊಗೊಳ್ಳೋದನ್ನು ಒಂದೇ ದಿನ ಇಲ್ಲಿ ಮಾರ್ತಾ ಇದ್ದೀವಲ್ಲ ಅಂತಂದಾಗ ದೆನ್ ಐ ಅಂಡರ್ಸ್ಟುಡ್, ಸೀರೆ ಅನ್ನೋದು ಬರೀ ಆನ್ಲೈನ್ ಮಾರೋದಲ್ಲ. ನೀವು ಜನಕ್ಕೆ ಏನು ಬೇಕೋ, ಜನ ಎಲ್ಲಿದ್ದಾರೋ ಅಲ್ಲಿ ಮೀನು ಎಲ್ಲಿದೆಯೋ ಅಲ್ಲಿ ಕಾಳು ಹಾಕಬೇಕೇ ಹೊರತು ನನಗೆ ಇಷ್ಟು ಟೈಮ್ ಇದೆ ಅಂದ್ಬಿಟ್ಟು ನನಗೆ ಎಲ್ಲಿ ಜಾಗ ಇದೆಯೋ ಅಲ್ಲೋ ಕಾಳು ಹಾಕ್ಬಿಟ್ಟು ಅಲ್ಲಿ ಮೀನು ಬರಲಿ ಅನ್ನೋದಲ್ಲ. ಸೊ ವೆನ್ ದಿಸ್ ಹ್ಯಾಪೆಂಡ್, ಸಮ್ಹೌ ಒಂದು ರ್ಯಾಂಡಮ್ ಐಡಿಯಾ ಕೇಮ್, ಯಾಕೊಂದು ಎಕ್ಸಿಬಿಷನ್ ಮಾಡಬಾರ್ದಂತ. ಸೊ ಅಲ್ಲಿವರೆಗೂ ಏನು ರಾಧಾ ಅಂತ ಒಂದು ಬ್ರ್ಯಾಂಡ್ ಹೆಸರಿಟ್ಟಿದ್ದೆ, ಸೀರೆ ಬ್ರ್ಯಾಂಡ್, ರಶ್ಮಿ ಅರಾ ಆ್ಯಂಡ್ ನನ್ನ ಹಸ್ಬೆಂಡ್ ಹೆಸರು ಡೇವಿಸ್ ನದಾ, 2 ಸೇರಿ ಅದು ರಾಧಾ ಅಂತ ಆಗಿದ್ದು. ಅಂದರೆ ನನಗೇನಾರು ಅಪ್ಪಿ ಮಗು ಮಾಡಿಕೊಂಡ್ರೆ ಅದಕ್ಕೆ ರಾಧಾ ಅಂತ ಹೆಸರಿಡ್ತೀನಿ ಅಂತ ಇತ್ತು. ಬಟ್ ಒನ್ಸ್ ಐ ಡಿಸೈಡೆಡ್, ಇಲ್ಲಪ್ಪ, ಮದರ್ಹುಡ್ ಇಸ್ ನಾಟ್ ಫಾರ್ ಮೀ. ಅಂದರೆ ಐ ಪರ್ಸ್ನಲಿ ಬಿಲೀವ್ ಯಾವುದೇ ಆಸೆಗಿರಬೇಕು ಹೊರತು ಸಮಾಜಕ್ಕೋಸ್ಕರ ಅಥವಾ ಕಟ್ಟುಪಾಡುಗಳಿಗೆ ಸಿಗಾಕೊಂಡು ಮಾಡಬಾರ್ದು. ಸೊ ನನಗೇನು ಆಸೆ ಕೊಡ್ತಾ ಇದೆ, ನನಗೇನು ಖುಷಿ ಕೊಡ್ತಾ ಇದೆ ಅಂದರೆ ವಾಸ್ ದಿಸ್. ಸೊ ಈ ಕಡೆ ತಿರುಗ್ತಾ ಸ್ಲೋಲಿ ಈ ರಾಧಾ ಸಾರಿ ಬ್ರ್ಯಾಂಡ್ ಲಾಂಚ್ ಆಗಿತ್ತು. ದೆನ್ ಅದಕ್ಕೆ ಎಕ್ಸಿಬಿಷನ್ ಅಂತ ಇನ್ನೊಂದು ಲಾಂಚ್ ಪ್ಯಾಡ್ ಬಂತು, ದಟ್ ಈಸ್ ಸೀರೆ ಸಂತೆ. ಸುಮ್ಮನೆ ಒಂದು ಹೆಸರು ಬಂತು, ಸೀರೆ ಸಂತೆ ಚೆನ್ನಾಗಿರುತ್ತೆ ಕೇಳೋಕ್ಕೆ ಅಂತ. ದೆನ್ ಅದು ಫಸ್ಟ್ ಟೈಮ್ ಮಾಡಿದಾಗ್ಲೂ ತುಂಬ ಭಯಗಳಿತ್ತು. ನನ್ನ ಡಿಬೇಟ್ಸ್ಗಳು ನಡೀತಾ ಇತ್ತು. ರೇಡಿಯೋದಲ್ಲಿ ಅಷ್ಟೊಂದು ಜನ ಕೇಳಿದ್ದಾರೆ ಅಂದರೆ ಸೀರೆ ತೊಗೊಳಕ್ಕೆ ಬಂದುಬಿಡ್ತಾರಾ. ಸೊ ಐ ಪರ್ಸ್ನಲಿ ರಿಯಲೈಸ್ಡ್, ಹೊಸದು ಮಾಡೋಕ್ಕೂ ಮುಂಚೆ ನಮ್ಮ ಭಯಗಳು ನಮ್ಮನ್ನು ತಿನ್ನೋಷ್ಟು ಬೇರೆ ಏನೂ ತಿನ್ನಲ್ಲ. ಅದನ್ನು ದಾಟಕ್ಕೆ ಕಲ್ತ್ರೆ ಅದೇನೇ ಆದರೂ ನಿಭಾಯಿಸ್ತೀನಿ ಅನ್ನೋಕ್ಕೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇದೆ ಅಂತ ಆದರೆ ಮುಂದೆ ಅದೊಂದು ಮ್ಯಾಜಿಕಲ್ಲಿ ಕರ್ಕೊಂಡು ಹೋದರೂ ಹೋಗ್ಬೋದು. ಅಲ್ಲೇ ಫ್ಲಾಪ್ ಆಗಿದ್ರು ಇಷ್ಟೊತ್ತಿಗೆ 10ನೇ ಸೀರೆ ಸಂತೆ ಆಗ್ತಿರ್ಲಿಲ್ಲ. ದಟ್ ಈಸ್ ಫಾರ್ ಲೇಟರ್ಸ್. ಬಟ್ ದ್ಯಾಟ್ ವಾಸ್ ಪ್ರಾಬ್ಲಿ ದ ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟ್. ಆ್ಯಂಡ್ ಹೌ ಅದೊಂದು ವೇವ್, ಅದು
ನೆಕ್ಸ್ಟ್ ಅದು ಹಿಂಗೆ ಎಳ್ಕೊಂಡು ಹೋಗುತ್ತೆ ಗೊತ್ತಾ, ಅಲ್ಲೂ ನೀವು ಕಲಿಬೇಕು. ಕ್ವಿಕ್ಲಿ ಯು ಹ್ಯಾವ್ ಟು ಲರ್ನ್, ಲೈಕ್ ಲೈವ್ ಶೋ ಮಾಡ್ದಂಗೆ ಆನ್ ದ ಸ್ಪಾಟ್ ಯು ಹ್ಯಾವ್ ಟು ರೀಡ್ ಪೀಪಲ್ ಇನ್ ಬಿಸ್ನೆಸ್, ಯು ಹ್ಯಾವ್ ಟು ರೀಡ್ ಯುವರ್ ಆಡಿಯನ್ಸ್, ಯು ಹ್ಯಾವ್ ಟು ರೀಡ್ ಯುವರ್ ಸ್ಟ್ರೆಂತ್. ಫಸ್ಟ್ ಡೇ ವಿಲ್ ನಾಟ್ ಬಿಲೀವ್, ನಾವೇ ಕೂತ್ಕೊಂಡು ಲೇಬಲ್ಗಳು ಹಾಕಿದ್ದೀವಿ ರಾತ್ರಿ. ಸ್ಲೋಲಿ ಹೌ ಟು ಬಿಲ್ಡ್ ಅ ಟೀಮ್, ಹೌ ಟು ಹ್ಯಾಂಡಲ್ ಅ ಟೀಮ್, ಇನ್ನೂ ಕಲಿತಾ ಇದ್ದೀನಿ. ನನಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ಹ್ಯಾಂಡ್ಲಿಂಗ್ ಅ ಟೀಮ್. ಬಿಕಾಸ್ ಆ್ಯಸ್ ಅನ್ ಇಂಡಿವಿಜುವಲ್, ಆ್ಯಸ್ ಅನ್ ಆರ್ಟಿಸ್ಟ್, ನಿಮ್ಮ ಮೈಂಡು, ನಿಮ್ಮ ಸ್ಪೀಡು ಅಷ್ಟೇ ನೀವು ಹ್ಯಾಂಡಲ್ ಮಾಡ್ತಾ ಇರ್ತೀರ. ಈಗ ನಾನು ಒಂದು ಫೆರಾರಿ ಸ್ಪೀಡಲ್ಲಿ ಇರ್ಬೋದು, ಬಟ್ ನನ್ನ ಪಕ್ಕ ಅಲ್ಲೊಂದು ಸೈಕಲ್ ಇರುತ್ತೆ. ನಾನು ಆ ಲೆವೆಲಿಗೆ ಇಳಿದು ಅದನ್ನು ನೋಡಿ ಅರ್ಥ ಮಾಡ್ಕೊಂಡು ಅಟ್ ದ ಸೇಮ್ ಟೈಮ್ ನನ್ನ ಸ್ಪೀಡು ಹಾಳಾಗದಿರೋ ಥರ ಮೇಂಟೈನ್ ಮಾಡೋದು. ಸೊ ಆಲ್ ಆಫ್ ದಿಸ್ ಈ ಆಂಟ್ರಪ್ರಿನರ್ ಜರ್ನಿ ಈಸ್ ಇಳಿಸ್ಬಿಟ್ಟಿದೆ ನೀರಿಗೆ. ಕೆಲವು ದಿನ ನೀರು ಕುಡಿತೀನಿ, ಕೆಲವು ದಿನ ಈಜ್ತೀನಿ, ಕೆಲವು ದಿನ ಇನ್ನೇನೋ ಹೊಸದು ಬರುತ್ತೆ. ಸೊ ದಿಸ್ ಈಸ್ ಹೌ ದ ಬ್ರ್ಯಾಂಡ್ ಸ್ಟಾರ್ಟೆಡ್ ಆ್ಯಂಡ್ ದಿಸ್ ಈಸ್ ಹೌ ಸೀರಿಯಸ್ ಅಂತ ಹ್ಯಾಪೆಂಡ್. ಹಸುವಾದಾಗ ನೀವು ಹುಡ್ಕೊಂಡು ಹೋಗ್ತೀರಾ, ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅನ್ನೋ ಹಾಗೆ. ನಮ್ಮ ಪ್ರೊಡ್ಯೂಸರ್ ಪುನೀತ್ ಇದ್ದಾನಲ್ಲ, ಅವನು ಒಂದಿನ ಇಲ್ಲಿ ಯಾರೋ ಆಫೀಸ್ ಬಾಯ್ ಬಂದಿರಲಿಲ್ಲ ಅಂತ ಯಾರ್ದೋ ಒಂದು ಕಾಲೇಜ್ ಸ್ಟಡಿಯಿಂಗ್ ಬಾಯ್ನ ಅವ್ನು ಕರ್ಕೊಂಬಂದ. ಅಲ್ಲಿ ನೋಡಿದ್ರೆ ಅಲ್ಲಿ ಇನ್ಯಾವುದೋ ಒಂದು ನೆಟ್ವರ್ಕ್ ಆಫ್ ಸ್ಟೂಡೆಂಟ್ಸ್ ಓಪನ್ ಆಯಿತು. ದೇ ವರ್ ಆಲ್ ವಾಂಟಿಂಗ್ ಟು ವರ್ಕ್ ಆ್ಯಸ್ ಫ್ರೀಲಾನ್ಸರ್ಸ್. ಸೊ ಐ ಥಿಂಕ್ ಲೈಫ್ ಇಸ್ ಫಾರ್ ಸಮ್ ಇಟ್ ಈಸ್ ಚೆಸ್ ಅಂತಾರಲ್ಲ, ಫಾರ್ ಮೀ ಐ ಥಿಂಕ್ ಇಟ್ ಈಸ್ ಕ್ಯಾರಮ್ ಬೋರ್ಡ್. ವಾವ್. ಏನೋ ಒಂದು ಪಾನ್ ಹೊಡಿತೀರಾ, ಅದು ಇನ್ನೆಲ್ಲೋ ಹಂಗೆ ಟಚ್ ಆಗಿ ಇನ್ನೆಲ್ಲೋ ಏನೋ ಹೋಗುತ್ತೆ. ಎನ್ಶೋರ್ ಯು ಕೀಪ್ ದ ಸ್ಟ್ರೈಕರ್ ಆ್ಯಂಡ್ ಪುಟ್ ಇನ್ ಯುವರ್ ಎಫರ್ಟ್ ಟು ಹಿಟ್ ದ ರೈಟ್ ಪಾನ್. The rest is what the magic that comes on the table. So this is one idu. Most important thing is Davis. Back end support ಇರಲಿ, ಒಂದು ವೆಬ್ಸೈಟ್ ಬಿಲ್ಡ್ ಮಾಡೋದ್ರಲ್ಲಾಗಿರಲಿ ಅದು. ಆ್ಯಂಡ್ ದ ರಶ್ಮಿ ಇನ್ ಮೀ, ದ ಬಿಸ್ನೆಸ್ ಸೈಡ್, ಸೀರೆಗಳನ್ನು ಸ್ಟಾಕ್ ಮಾಡೋದು ಹೆಂಗೆ, ಯಾವ ವೆಂಡರ್ಸನ್ನು ಹೇಗೆ ಹಿಡ್ಕೋಬೇಕು. ಸೂರತ್ಗೆಲ್ಲ ಹೋಗೋ ಪ್ಲ್ಯಾನ್ ಇತ್ತು, ಎಲ್ಲಿ ಸೀರೆಗಳು ತೊಗೋಬೇಕು, ಅದು ಒಂದು ಸಮುದ್ರ. ಅದು ನನ್ನಲ್ಲಿ ಒಂದು ಒಳ್ಳೇದೇನೆಂದರೆ, ನನಗೊಂಚೂರು ಬೆರಳು ತೋರಿಸಿದ್ರೆ ನನಗೆ ಐ ವಿಲ್ ನೋ ಹೌ ಟು Get there. ನುಂಗ್ ದ ಹೋಲ್ ಬಾಡಿ. ಸೊ ಐ ಥಿಂಕ್ ವಿತ್ ದ್ಯಾಟ್ ರೈಟ್, ಇದು ಏನು ಎಳಿಬೇಕು, ಏನು ಎಳ್ಕೋಬೇಕು, ಏನು ನೋಡಬೇಕು. ಆ್ಯಂಡ್ ಇಟ್ಸ್ ಅನ್ ಎವರ್ ಎಂಡಿಂಗ್ ಗೇಮ್. ಸದ್ಯಕ್ಕೆ ಇಷ್ಟು ಅರ್ಥ ಆಗಿದೆ. ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ನಾನು. ಒಳ್ಳೇದಾಗ್ಲಿ. 10th ಡಿಸ್ಟಿಂಕ್ಷನ್ ಪಾಸ್ ಆಗಿ ಮುಂದೆ ಹೋಗ್ತಾ ಹೋಗ್ಲಿ. ನೀವು ಒಂದು ಟಾಪ್ 10 ಇಂಡಿಯಾಸ್ ರಿಚೆಸ್ಟ್ ಬಿಲಿಯನಿಯರ್ಸ್ ಲಿಸ್ಟಲ್ಲಿ ವಿಮೆನ್ ಪವರ್ ಆಗಿ ಮೂಡಿ ಬರಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೇದಾಗ್ಲಿ. ಗುಡ್ ಲಕ್ ರಶ್ಮಿ. Thanks. Certainly you are an inspiration. Surely. Thank you. I'm sure it's going to help you. And give me those books. I really want to know them. Yes. This is the soul, the book. There you go. Thank you. Thank you so much. And there is a pillow from Repose. Continue to Lovely. wake up to fresh ideas Wow. ಚೆನ್ನಾಗಿ ಮಲ್ಕೊಂಡು ಇನ್ನು ಚೆನ್ನಾಗಿ ಮಾತಾಡಿ ಅಂತ ಹೇಳ್ತಿದ್ದಾರೆ. so that you can visualize well. Bidla? With repose. Yep. So that is Ivatina Just Curious. Did you read her well? Did you read between the lines? Our life in the Neven Kaltri is for you to reflect on. I guess Ivatina Shona ending with this. Have the right attitude. Again, popular Zen story. ಅದ್ಯಾವುದೋ ಒಂದು ಊರಲ್ಲಿ ಆ ಝೆನ್ ಇದ್ದಿದ್ದ ಮನೆ ಹತ್ತಿ ಉರಿದೋಗ್ತಾ ಇತ್ತಂತೆ. ಪಕ್ಕದಲ್ಲಿ ಬಂದವ್ರು ಯಾರೋ ಕೇಳಿದ್ರಂತ, ಅಯ್ಯೋ ನಿಮ್ಮ ಮನೆನೇ ಥರ ಉರಿದೋಯ್ತಲ್ಲ, ಏನು ಅನಿಸ್ತಾ ಇದೆ ನಿಮಗೆ ಅಂತ. ಇಮಿಡಿಯೇಟಾಗಿ ಅವ್ರದ್ದು ರಿಪ್ಲೈ ವಾಸ್, ಓ ಈಗ ಮನೆ ಬಿದೋಗಿರೋದ್ರಿಂದ ಇನ್ನೂ ಚಂದ್ರ ಕನೆಕ್ಟಾಗಿ, ಈ ಮನೆ ಇವಾಗ ಬಿದೋಗಿರೋದ್ರಿಂದ ಚಂದ್ರ ಇನ್ನೂ ಚೆನ್ನಾಗಿ ಕಾಣಿಸ್ತಾನೆ ಬಿಡು ಅಂತ ಒಂದು ರಿಪ್ಲೈ ಬರೋದಕ್ಕೆ ನಾನು ಯೋಚನೆ ಮಾಡ್ತಾ ಇರೋದು, ಅಷ್ಟು ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ನಲ್ಲೂ ಈ ಥರದ್ದು ಒಂದು ಪರ್ಸ್ಪೆಕ್ಟಿವ್, ಲುಕಿಂಗ್ ಆ್ಯಟ್ ಗುಡ್ ಅಟ್ ದ ಸೇಮ್ ಟೈಮ್. ಆ ಒಂದು ಎಲ್ಲದರಲ್ಲೂ ಕೆಟ್ಟದ್ರಲ್ಲೂ ಒಳ್ಳೆಯದನ್ನು ನೋಡೋ ಮೈಂಡ್ಸೆಟ್ಟನ್ನು ಬೆಳೆಸ್ಕೋಬೇಕಂದ್ರೆ ನಾವು ಯಾವ ರೀತಿ ನಮ್ಮ ಮನಸ್ಸನ್ನು ನೋಡ್ಕೋಬೇಕು, ಯಾವ ರೀತಿ ಲೈಫನ್ನು ನೋಡಬೇಕು, ಈ ಥರ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಹಾಗಾಗಿ ಐ ಥಿಂಕ್ ಝೆನ್ ಲೈಫ್ ಇಸ್ ನಾಟ್ ಲುಕಿಂಗ್ ಎಟ್ ಲೈಫ್ ವೆಲ್, ಲುಕಿಂಗ್ ಎಟ್ ಲೈಫ್ ವಿತ್ ಕ್ಲಾರಿಟಿ. ಅಂದರೆ ಇವಾಗ ಲೈಫಿಂದ ನಿಮ್ಗೇನು ಬೇಕು, ಯಾಕೆ ಬೇಕು, ಹೇಗೆ ಬೇಕು. ಸೊ ಈ ಸ್ಟೋರಿ ನನಗೆ ಈ ಎಲ್ಲ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋ ಹಾಗೆ ಮಾಡ್ತು. ಬಟ್ ಐ ಆಮ್ ಶೋರ್ ನಿಮಗೆ ಬೇರೆಯೇ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋ ಹಾಗೆ ಮಾಡುತ್ತೆ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ದ ಮೈಂಡ್. ಹಾಗಾಗಿ ಎವ್ರಿ ಟೈಮ್ ಯು ಹಿಯರ್ ಅ ಸ್ಟೋರಿ, ಎವ್ರಿ ಟೈಮ್ ಯು ಹಿಯರ್ ಅ ಪರ್ಸನ್ಸ್ ಜರ್ನಿ, ನೋಡಿ ಅದರಿಂದ ನನ್ನ ಲೈಫಿಗೆ ಅದಕ್ಕೆ ಹೇಗೆ ನಾನು ಎಳ್ಕೊಬೋದು, ಏನನ್ನು ತೊಗೋಬೋದು ಅಂತ. ದಟ್ಸ್ ವಾಟ್ ಪಾಡ್ಕಾಸ್ಟ್ಸ್ ಆರ್ ಫಾರ್. ಆ್ಯಂಡ್ ಲಾಸ್ಟ್ಲಿ ನಿಮಗೂ ಅದೇ ಕೆಲಸ ಕೊಡ್ತೀನಿ. ಲೆಟ್ ಅಸ್ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಆಸ್ ಟು ಯಾವ 3 ವ್ಯಕ್ತಿತ್ವಗಳನ್ನು ನೀವು ನಾಮಿನೇಟ್ ಮಾಡ್ತೀರಾ ಫಾರ್ ಅಸ್ ಟು ಗೆಟ್ ದೆಮ್ ಆನ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಕಳ್ಕೊಬೇಡಿ. ರಿಮೆಂಬರ್, ಕುತೂಹಲ ಇಸ್ ವೇರ್ ಗ್ರೋತ್ ಇಸ್. ಕುತೂಹಲ ಇಸ್ ವೇರ್ ಪಾಸಿಬಿಲಿಟೀಸ್ ಓಪನ್.
hopefully the right possibilities. So ensure conversations are currency. Our currency na spend well on the right things, on the right topics, with the right people around you. Take care, and Reena, thank you so much. ಥ್ಯಾಂಕ್ ಯು ರಶ್ಮಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆನ್ ಬೋರ್ಡೆಡ್. ತುಂಬ ಖುಷಿಯಾಯ್ತು ನಿಮ್ಮ ಜೊತೆ ಮಾತಾಡಿ. ಇದೇ ರೀತಿ ನೀವು ಇನ್ನಷ್ಟು ಒಳ್ಳೊಳ್ಳೆ ಕಥೆಗಳನ್ನು ಜನರ ಮುಂದೆ ತನ್ನಿ ಅಂತ ನಾನು ನಿರೀಕ್ಷಿಸ್ತೀನಿ. ಅದನ್ನು ನೋಡೋದಕ್ಕೆ ಕಾಯ್ತಿರ್ತೀನಿ. ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಿಮಗೂ ಶುಭವಾಗಲಿ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ, ಬೇರೆ ಬೇರೆ ಬ್ರ್ಯಾಂಡ್ಸ್ಗಳಲ್ಲಿ, ರಾಧಾ ಆಗಿರ್ಬೋದು, ಸೀರೆ ಸಂತೆ ಆಗಿರ್ಬೋದು, ರ್ಯಾಪಿಡ್ ರಶ್ಮಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಇದೇ ರೀತಿ ನಗ್ನಗ್ತಾ ಕೆಲಸ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ಬೋರ್ಡೆಡ್. Thank you.